ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿಷ್ಣುತೀರ್ಥಯತಿರಾಟ್ ಮುದ ಮಾತನೋತು ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಿಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತ್ तं ಮಹಾಂತಂ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. 7 ದಿವಸದ ಭಗವದ್ಭಕ್ತರ ಮತ್ತು ಭಗವಂತನ ಅವತಾರದ ಕಥೆಯನ್ನು ಶುಕಾಚಾರ್ಯರ ಅಮೃತ ವಚನದ ಮೂಲಕವಾಗಿ ಶ್ರವಣ ಮಾಡಿದಂತಹ ರಾಜ ಪರೀಕ್ಷಿತ ತನ್ನ ಶರೀರ ಮತ್ತು ಆತ್ಮ ಇವುಗಳ ಭೇದವನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡು ನನ್ನ ಶರೀರವನ್ನು ಯಾವಾಗ ಬೇಕಾದರೂ ತಕ್ಷಕ ಬಂದು ಕಚ್ಚಬಹುದು ಅಂತ ಹೇಳಿದ. ಭಗವಂತನ ಭಕ್ತನಾದಂತಹ ಶೃಂಗಿ ತನ್ನ ಗಾಯತ್ರಿ ಮಂತ್ರದ ಬಲದಿಂದ ಭಗವತ್ ಪ್ರೇರಿತನಾಗಿ ಕೊಟ್ಟಂತಹ ಶಾಪ 7 ದಿವಸಕ್ಕೆ ಸರಿಯಾಗಿ ತಕ್ಷಕ ಕಚ್ಚಿ ಇವನನ್ನು ಸಾಯಿಸಲಿ ಅಂತ. ಒಬ್ಬ ವಿಪ್ರನ ಮಾತು ಅದು ಸುಳ್ಳಾಗಲಾರದು. ವಿಪ್ರ ಅವನ ಬಾಯಿ ಅಂತ ಹೇಳಿದರೆ ಅದು ಭಗವಂತನ ಬಾಯಿ. ಮಮೈವ ಹಿ ಮುಖಂ ಯದ್ವಿಜದೇವ ಕುಲಂ ಅಂತ ದೇವರೇ ಹೇಳ್ತಾನೆ. ವಿಪ್ರವಾಕ್ಯೋ ಜನಾರ್ದನಃ ಅನ್ನುವ ಮಾತಿನ ಅಭಿಪ್ರಾಯವೂ ಕೂಡ ವಿಪ್ರ ಏನು ಮಾತಾಡ್ತಾನೆ ಅದು ಭಗವಂತನ ಮಾತು. ಭಗವಂತ ಮಾತಾಡಬೇಕಾದ್ರೆ ವಿಪ್ರನ ಮೂಲಕವಾಗಿ ಮಾತಾಡಿಸ್ತಾನೆ. ಹಾಗಾಗಿ ತಕ್ಷಕ ದಷ್ಟಿ ಅನ್ನುವುದು ಅದು ಭಗವಂತನ ಸಂಕಲ್ಪ. ಅದನ್ನು ನಡೆಸಿಕೊಡುವುದಕ್ಕೆ ನನ್ನ ಶರೀರಕ್ಕೊಂದು ಭಾಗ್ಯ ಪ್ರಾಪ್ತಿಯಾಗಿದೆ. 7 ದಿನ ಪೂರ್ತಿ ಆಗ್ತಾ ಇದೆ. ಈ ಕಾಲದಲ್ಲಿ ತಕ್ಷಕ ಇನ್ನೂ ಯಾಕೆ ಬರಲಿಲ್ಲ ಅಂತ ವಿಚಾರ ಮಾಡ್ತಾ ಇರುವ ಒಂದು ಪರ್ವಕಾಲ ಅದು. ಅಷ್ಟರಲ್ಲಿ ವಿಪ್ರವಾಕ್ಯ ಚೋದಿತನಾದ ತಕ್ಷಕ ತಾನು ಹೊರಟಿದ್ದಾನೆ. ಎಲ್ಲಿಂದ? ನಾಗಲೋಕ ಅಂತ ಕರೆಸಿಕೊಳ್ಳತಕ್ಕಂತಹ ಪಾತಾಳದಿಂದ ಹೊರಟಿದ್ದಾನೆ. ಸರ್ಪಗಳೆಲ್ಲ ಕಾಮರೂಪಿಗಳು ಅಂತ ಕರೆಸಿಕೊಳ್ತಾರೆ. ಬೇಕಾದ ರೂಪವನ್ನು ಧರಿಸುವ ಶಕ್ತಿ ಸರ್ಪಗಳಲ್ಲಿ ಉಂಟು. ಆತ ಒಂದು ಬ್ರಾಹ್ಮಣ ರೂಪವನ್ನು ಧರಿಸಿದ್ದಾನೆ. ಧರಿಸಿದ ಬ್ರಾಹ್ಮಣ ರೂಪದಲ್ಲಿ ಆತನ ಕಂಠದಲ್ಲಿ ಒಂದು ರೀತಿಯ ನೀಲಿ ಬಣ್ಣ ಇದೆ. ತಾನು ವಿಷಧರನಿದ್ದೇನೆ, ವಿಷಕಂಠನಿದ್ದೇನೆ ಅನ್ನುವುದನ್ನು ಆತ ಬ್ರಾಹ್ಮಣ ರೂಪದಲ್ಲಿ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ. ಆತ ಯಮುನಾ ತೀರದಿಂದ ದಾಟಿ ಗಂಗಾ ತೀರಕ್ಕೆ ಬರ್ತಾ ಇದ್ದಾನೆ. ದಾರಿಯಲ್ಲಿ ಇವನಿಂದ ಮುಂಭಾಗದಲ್ಲಿ ನಡೆದು ಹೋಗ್ತಾ ಇದ್ದಂಥ ಒಬ್ಬ ಬ್ರಾಹ್ಮಣನನ್ನು ನೋಡಿದ. ಆ ಬ್ರಾಹ್ಮಣನಿಗೆ ಕಾಶ್ಯಪ ಅಂತ ಹೆಸರಂತೆ. ಅವನು ವಸ್ತುತಃ ಕಾಶ್ಯಪ ಗೋತ್ರದಲ್ಲಿ ಬಂದಿರತಕ್ಕಂಥವ. ಕೆಲವರೆಲ್ಲ ಗೋತ್ರದ ಹೆಸರಿನಲ್ಲಿ ಪ್ರಸಿದ್ಧಿಯಾದ ಬ್ರಾಹ್ಮಣರು ಹಿಂದಿನ ಕಾಲದಲ್ಲಿ ಬಹಳಷ್ಟು ಮಂದಿ ಇರ್ತಿದ್ರು.
ಹಾಗೆ ಈ ಬ್ರಾಹ್ಮಣನಿಗೆ ಕಾಶ್ಯಪ ಅಂತಲೇ ಹೆಸರು. ಅವನು ಬಹುಶಃ ಹೀಗೆ ಕಿವಿ ಮುಟ್ಟಿಕೊಂಡು ಕಾಶ್ಯಪ ಗೋತ್ರೋತ್ಪನ್ನ ಅಂತ ಹೇಳಿ ಕಾಶ್ಯಪ ಶರ್ಮ ಅಂತಲೇ ಹೇಳ್ತಾ ಇದ್ದ ಅಂತ ಅನಿಸುತ್ತೆ. ಕಾಶ್ಯಪ ನಾಮಕನಾದ ಬ್ರಾಹ್ಮಣ ಹೋಗ್ತಾ ಇದ್ದ. ಅವನನ್ನು ನೋಡಿದಾಗ ತಕ್ಷಕನಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ಆ ಕಾಶ್ಯಪ ಬ್ರಾಹ್ಮಣನ ಸನ್ನಿಧಾನಕ್ಕೆ ಹೋಗಿ ಅವನನ್ನು ಹಿಂದಕ್ಕೆ ಹಾಕಿ ಇವ ಮುಂದೆ ಹೋಗಬೇಕು ವೇಗದಿಂದ. ಆದರೆ ಅವನ ಸನಿಹಕ್ಕೆ ಬಂದ ಕೂಡಲೇ ತಕ್ಷಕನಿಗೆ ಮೈ ಬಿಸಿ ಆಗುವುದಕ್ಕೆ ಪ್ರಾರಂಭ ಆಯಿತು. ಅಲ್ಲ, ಈ ಬ್ರಾಹ್ಮಣನಿಂದ ನನ್ನ ಮೈಯಲ್ಲಿ ಬಿಸಿ ಇರ್ತದೆ ಅಂತ ಆದರೆ ಈ ವ್ಯಕ್ತಿಯಲ್ಲಿ ಎಂಥ ಮಹತ್ವ ಇರಬೇಕು? ಎಷ್ಟಾದರೂ ಬ್ರಾಹ್ಮಣ, ನಾನು ಬ್ರಾಹ್ಮಣನ ವೇಷ ಹಾಕಿಕೊಂಡಿದ್ದಾನೆ, ಆದ್ದರಿಂದ ಇಬ್ಬರು ಒಂದೇ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದೇವೆ, ಸ್ವಲ್ಪ ಮಾತಾಡಿಸೋಣ ಅಂತ ತಕ್ಷಕ ಮಾತಾಡಿಸಿದ. ನೀನು ಯಾರು? ಯಾವ ಉದ್ದೇಶದಿಂದ ಯಾವ ಕಡೆಗೆ ಹೊರಟಿದ್ದಿ? ಕಾಶ್ಯಪ ಹೇಳಿದ, ನಮ್ಮ ರಾಜ ಪರೀಕ್ಷಿತ ರಾಜ ಲೋಕವನ್ನೆಲ್ಲ ತನ್ನ ಔರಸ ಪುತ್ರರು ಅನ್ನುವ ಭಾವದಿಂದ ಪರಿಪಾಲನೆ ಮಾಡಿದಂತಹ ಪರಮ ಧಾರ್ಮಿಕ. ಆತನಿಗೆ ಒಬ್ಬ ಋಷಿಪುತ್ರ ಶಾಪ ಕೊಟ್ಟಿದ್ದಾನೆ. ತಕ್ಷಕ ಅವನನ್ನು ಕಚ್ಚುತ್ತಾನಂತೆ. ಕಚ್ಚಲಿ, ವಿಪ್ರವಾಕ್ಯದ ಮೂಲಕ ಅವ ಕಚ್ಚಲಿ, ಆದರೆ ಅವನನ್ನು ಮತ್ತೆ ಬದುಕಿಸುವ ಕೆಲಸ ಮಾಡುವುದಕ್ಕೆ ನಾನು ಹೊರಟಿದ್ದೇನೆ. ಈಗ ತಕ್ಷಕನಿಗೆ ಮೈ ಯಾಕೆ ಬಿಸಿ ಆಯಿತು ಅಂತ ಅರ್ಥ ಆಯಿತು. ಇವನಲ್ಲಿ ಅಪಾರವಾದ ಸಾಮರ್ಥ್ಯ ಇದೆ. ಹಾಗಾದರೆ ಇವ ನನ್ನ ವಿಷವನ್ನು ಕೂಡ ಅರಗಿಸುವ ಸಾಮರ್ಥ್ಯ ಇದೆಯೋ? ಒಂದು ಸಂಶಯ ಬಂತವನಿಗೆ. ಯಾಕೆಂತ ಹೇಳಿದರೆ, ಇವನಿಂದ ನಾನು ದಾಟಿ ಹೋಗೋ ಹೊತ್ತಿಗೆ ನನ್ನ ಶರೀರದಲ್ಲಿ ಒಂದು ಕಂಪನ ಉಂಟಾಯ್ತಲ್ಲ. ಅವ ಬ್ರಾಹ್ಮಣನ ಹತ್ರ ಕೇಳ್ತಾನೆ, ನಿನ್ನಿಂದ ಸಾಧ್ಯವಾಗದ ಮಾತು. ಸಾಮಾನ್ಯ ಸರ್ಪದ ವಿಷವನ್ನು ನೀನು ವಿಷವೈದ್ಯಕದ ಮೂಲಕವಾಗಿ ಪರಿಹಾರ ಮಾಡಬಹುದು. ತಕ್ಷಕನ ವಿಷವನ್ನು ನಿನ್ನಿಂದ ಏನೂ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಸರ್ಪ ಜಾತಿಗಳಲ್ಲೇ ಅದ್ವಿತೀಯ ವಿಷ ಸಂಪನ್ನನಾದವ ತಕ್ಷಕ. ಈ ಬ್ರಾಹ್ಮಣನಕ್ಕೂ ಬಿಡ್ತಾನಂತೆ ಕಾಶ್ಯಪ. ಕಶ್ಯಪನ ವಿಷ ಬಿಡಿ, ಯಾರು? ತಕ್ಷಕನ ವಿಷ ಬಿಡು. ತಕ್ಷಕನ ಅಣ್ಣನಾದ ವಾಸುಕಿಯ ವಿಷವನ್ನು ಕೂಡ ಪರಿಹಾರ ಮಾಡುವ ಸಾಮರ್ಥ್ಯ ನಂದು ಅಂತ ಹೇಳ್ತಾನೆ. ಹಾಗಾದರೆ ಈ ಬ್ರಾಹ್ಮಣನನ್ನು ಪರೀಕ್ಷೆ ಮಾಡಬೇಕು. ಪಕ್ಕದಲ್ಲೊಂದು ಮರ ಇತ್ತು. ಈ ಬ್ರಾಹ್ಮಣ ಹೇಳ್ತಾನೆ, ನಾನೇ ತಕ್ಷಕ, ನನ್ನ ವಿಷದಿಂದ ಈ ಮರವನ್ನು ನಾನು ಕಚ್ಚುತ್ತೇನೆ, ಮರ ಸಾಯ್ತದೆ, ನಿನಗೆ ಶಕ್ತಿ ಇದ್ದರೆ ಬದುಕಿಸು. ಇಷ್ಟರಲ್ಲೇ ಈ ಬ್ರಾಹ್ಮಣ ಓಡಿ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದ ತಕ್ಷಕ. ನಾನೇ ತಕ್ಷಕನಿದ್ದೇನೆ ಅಂತ ಹೇಳಿದಾಗಲೇ ಓಡಿ ಹೋಗ್ತಾನೆ ಅಂತ. ಈ ಬ್ರಾಹ್ಮಣ ಕೈಯಲ್ಲಿ ಏನೋ ಒಂದು ಹಿಡ್ಕೊಂಡು ಮಂತ್ರ ಜಪಿಸುವುದಕ್ಕೆ ಪ್ರಾರಂಭಿಸಿದ. ನೀನು ತಕ್ಷಕನಾಗಿ ನನ್ನನ್ನು ಮುಟ್ಟುವುದಕ್ಕೆ ನಿನಗೆ ಅವಕಾಶ ಇಲ್ಲ, ಮರವನ್ನು ಸಾಧ್ಯ ಆದರೆ ಸಾಯಿಸು ಅಂತ ಹೇಳಿದ. ಇವನು ಮರಕ್ಕೆ ತನ್ನ ನಿಜ ರೂಪವನ್ನು ಹೊತ್ತು ಆ ಮರದ ಮಧ್ಯಭಾಗಕ್ಕೆ ತನ್ನ ಹೆಡೆಯಿಂದ ಹೊಡೆದ. ಎರಡೂ ಹಲ್ಲುಗಳಿಂದ ವಿಷಧಾರೆ ಆ ವೃಕ್ಷವನ್ನು ಪ್ರವೇಶಿಸಿದೆ. ಕ್ಷಣ ಮಾತ್ರದಲ್ಲಿ ಬುಡದಿಂದ ತಲೆಯ ತನಕ ಒಣಗಿತಂತೆ. ಈ ಬ್ರಾಹ್ಮಣನಕ್ಕ, ನಿನ್ನ ಸಾಮರ್ಥ್ಯ ಮುಗಿತಾ, ನಾನಿನ್ನ ನನ್ನ ಕೆಲಸ ಶುರು ಮಾಡ್ಬೋದಾ ಅಂತ ಹೇಳಿ ಅಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕೂತುಕೊಂಡು ತನ್ನ ಕಮಂಡಲುವಿನ ಜಲದಿಂದ 2 ಬಾರಿ ಆಚಮನವನ್ನು ಮಾಡಿದ. ಆಚಮನ ಮಾಡಿ ಕೈಯಲ್ಲಿ ಹಿಡಿದಂತಹ ಚೂರ್ಣಿಕೆಯನ್ನು ತಾನೊಂದು ಮಂತ್ರವನ್ನು ಜಪಿಸಿ ಅದಕ್ಕೆ ಒಂದಿಷ್ಟು ನೀರು ಹಾಕಿ ಅದರ ಬುಡಕ್ಕೆ ಸುರಿದದ್ದೇ ತಡ ಕೆಳಗಿನಿಂದ ನೀಲಿಯಾಗಿ ಒಣಗಿ ಹೋಗಿದ್ದಂತಹ ವೃಕ್ಷ ಇದ್ದಕ್ಕಿದ್ದ ಹಾಗೆ ಮತ್ತೆ ಜಲದ ಆರ್ದ್ರತೆಯನ್ನು ಪಡೆಯಿತು. ಒಂದೊಂದೇ ಭಾಗ ಚಿಗುರು ಪಡೆಯಿತು. ಕೆಳಗೆ ಬಿದ್ದು ಹೋಗಿದ್ದ ತರೆಗೆಲೆಗಳ ಹಾಗೆ ಆಗಿ ಹೋಗಿದ್ದಂತಹ ಅದರ ಎಲೆಗಳ ಜಾಗದಲ್ಲಿ ಹೊಸ ಎಲೆ ಆವಿರ್ಭವಿಸಿತು. ವೃಕ್ಷ ಮತ್ತೆ ಜೀವವನ್ನು ಪಡೆಯಿತು. ತಕ್ಷಕನಿಗೆ ತಲೆ ತಿರುಗಿ ಹೋಯ್ತಂತೆ. ಇಂಥ ಬ್ರಾಹ್ಮಣರು ಇದ್ದಾರಲ್ಲ ಈ ಲೋಕದಲ್ಲಿ. ವಿಷವೈದ್ಯಕ ಅಂದರೆ ಇವನು ಒಂದು ವೇಳೆ ನಮ್ಮ ಪರೀಕ್ಷಿತನ ಅಲ್ಲಿಗೆ ಬಂದ ಅಂತಾದರೆ ನಾನು ಕಚ್ಚಿ ಸಾಯಿಸಿದವನನ್ನು ಇವ ಬದುಕಿಸ್ತಾನೆ. ಇದರಿಂದ ನನಗೇನು ಸಮಸ್ಯೆ ಇಲ್ಲ. ತಕ್ಷಕ ಯೋಚನೆ ಮಾಡ್ತಾನೆ, ಸಮಸ್ಯೆ ಇಲ್ಲ. ಯಾಕೆಂತೇಳಿದರೆ ನಾನು ಈಗ ಏನು ಮಾಡ್ತಾ ಇರುವುದು, ಬ್ರಾಹ್ಮಣನ ಮಾತಿನಿಂದ ತಕ್ಷಕ ಪ್ರಹಿತೋ ವಿಪ್ರಾಹ ಕ್ರುದ್ಧೇನ ದ್ವಿಜಸೂನುನ ಹಂತು ಕಾಮೋ ನೃಪಂ ಗಚ್ಚನ್ ದದರ್ಶ ಪಥಿ ಕಾಶ್ಯಪಂ. ಈ ಕಾಶ್ಯಪನನ್ನು ದಾರಿಯಲ್ಲಿ ನಾನು ಕಂಡದ್ದೇ ನನ್ನ ಅದೃಷ್ಟ. ಇಂತಹ ವಿಷವೈದ್ಯನನ್ನು ನಾನು ಕಂಡೆ. ನನಗೆ ಇದರಿಂದ ಬಾಧಕ ಇಲ್ಲ, ಯಾಕಂದರೆ ಆ ದ್ವಿಜಸೂನು ಕೊಟ್ಟ ಶಾಪ ಅಂತೂ ಫಲಿಸ್ತದೆ. ಆದರೆ ಲೋಕದ ಜನಕ್ಕೆ ಸರ್ಪಗಳ ಮೇಲೆ ಒಂದು ರೀತಿಯ ಅತಾತ್ಸಾರ ಬುದ್ಧಿ ಬರ್ತದೆ. ನಾಗಲೋಕದ ಸರ್ಪಗಳು ಇಷ್ಟೇ, ನಮ್ಮ ಔಷಧದಿಂದ ಅದನ್ನು ಪರಿಹಾರ ಮಾಡ್ಬೋದು ಅಂತ ಬರ್ತದೆ. ಆದರೆ ನಾಗಲೋಕದ ಮೇಲೆ ಲೋಕದ ಜನತೆಗೆ
ಅಪಾರವಾದಂತಹ ಭಕ್ತಿ ವಿಶ್ವಾಸ ಭಯಗಳು ಮೂಡಬೇಕು ಅಂತಾದರೆ ನಾನು ಸಾಯಿಸಿದ ವ್ಯಕ್ತಿಯನ್ನು ಮತ್ತೊಬ್ಬ ಮನುಷ್ಯ ಬದುಕಿಸಬಾರ್ದು. ಆದ್ದರಿಂದ ಇವನನ್ನು ಇಲ್ಲಿಂದಲೇ ಹಿಂದಕ್ಕೆ ಕಳಿಸುವ ಯೋಚನೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕೂತುಕೋ ಅಂತ ಹೇಳ್ತಾರೆ. ಇವ ಯಾವ ಮರವನ್ನು ಸಾಯಿಸಿದ್ದನ್ನು ಬೆಳೆಸಿದ್ನೋ ಅದೇ ಮರದ ಅಡಿಯಲ್ಲಿ ಆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ ರೂಪಿಯಾದಂತಹ ತಕ್ಷಕ ಇಬ್ಬರು ಕೂಡ ಕೂತುಕೊಳ್ತಾರೆ. ಕೂತುಕೊಂಡು ಪರಸ್ಪರ ಕುಶಲ ಪ್ರಶ್ನೆ ಮಾಡ್ತಾರೆ. ತಕ್ಷಕ ಅಂತೂ ಆತನನ್ನು ಭಾರಿ ಹೊಗಳ್ತಾನೆ, ಎಂಥ ಸಾಮರ್ಥ್ಯದಿಂದು, ನಿನ್ನಂಥ ವ್ಯಕ್ತಿಗಳಿಂದ ನಾಗಕುಲಕ್ಕೇನೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ನಿನಗೆ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀನು ಹೋಗಿ ಪರೀಕ್ಷಿತನನ್ನು ಬದುಕಿಸ್ತೀಯಲ್ಲ, ಇದರಿಂದ ನಿನಗೆ ಏನು ಲಾಭ, ಯಾವ ಉದ್ದೇಶದಿಂದ ಹೊರಟಿದ್ದೆ? ಇವ ಹೇಳಿದ, ಅವ ಸಿಕ್ಕಾಪಟ್ಟೆ ದ್ರವ್ಯ ಕೊಡ್ತಾನೆ. ರಾಜ ಕೊಟ್ಟ ದ್ರವ್ಯ ನಾನು ಊರಿನಲ್ಲಿದ್ದ ಬಡಬಗ್ಗರಿಗೆ ಹಂಚಬಹುದು, ನನಗೊಂದು ವಿಶಿಷ್ಟ ಕೀರ್ತಿ, ಜನರೆಲ್ಲರೂ ಕೂಡ ನನ್ನ ಮೇಲೆ ಅಭಿಮಾನ ಪಡ್ತಾರೆ, ಜನಾನುರಾಗ ಪ್ರಭವಾಹಿ ಸಂಪದ, ಆಮೇಲೆ ನಾನು ಊರಿನಲ್ಲಿ ರಾಜನ ಹಾಗೆ ಮೆರಿಬಹುದು ಅಂತ ಬ್ರಾಹ್ಮಣ ಹೇಳಿದ. ಅಷ್ಟೇಯಾ? ಅವ ಕೊಟ್ಟರೆ ಎಷ್ಟು ಕೊಟ್ಟಾನು? ಇವ ಹೇಳಿದ, ಒಂದು 4 ಗಾಡಿಗಳಲ್ಲಿ ಹೊರಿಸಿ ಹೋಗುವಷ್ಟು ಕೊಟ್ಟಾನು. ಅದನ್ನು ಹೊರಿಸಿ ಊರಿಗೆ ತಲುಪಿಸುವ ಕೆಲಸವನ್ನು ಕೂಡ ಅವನ ಭೃತ್ಯರೇ ಮಾಡ್ತಾರೆ. ಆಗ ತಕ್ಷಕ ಅವನಿಗೊಂದು ಮಣಿಯನ್ನು ಕೊಡ್ತಾನೆ. ಈ ಮಣಿಯನ್ನು ಕೊಟ್ಟು ಹೇಳ್ತಾನೆ, ಇದು ಅತ್ಯಂತ ಅಮೂಲ್ಯವಾದಂತಹ ಮಣಿ. ಈ ಮಣಿಯ ಸ್ಪರ್ಶದ ಮೂಲಕವಾಗಿ ನೀನು ಪ್ರತಿನಿತ್ಯ ಇಷ್ಟಿಷ್ಟು ಸಂಖ್ಯೆಯ ಬಂಗಾರಗಳನ್ನು ಪಡಿಬೋದು. ಅಷ್ಟೇ ಅಲ್ಲ, ಈಗ ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋದೆ ಅಂತಾದರೆ ಮನೆಯಲ್ಲಿರತಕ್ಕಂತಹ ನಿನ್ನ ಕೋಶಾಗಾರದಲ್ಲಿ ನವವಿಧವಾದ ರತ್ನ ವೈಡೂರ್ಯಗಳು ರಾಶಿ ಬಿದ್ದಿರ್ತವೆ. ಅದು ನಾನು ನಿನಗೆ ಕೊಡ್ತಾ ಇರತಕ್ಕಂಥ ಉಡುಗೊರೆ. ಯಾಕಂದ್ರೆ ನಾನು ಸಾಯಿಸಿದ ವೃಕ್ಷವನ್ನು ನೀನು ಬದುಕಿಸಿದೆಯಲ್ಲ, ಅದಕ್ಕೋಸ್ಕರ. ಆದ್ದರಿಂದ ನಾನು ಇಷ್ಟೆಲ್ಲ ಉಡುಗೊರೆ ಯಾಕೆ ಕೊಡ್ತಾ ಇರುವುದು ಅಂದರೆ, ನೀನು ರಾಜನ ಹತ್ರ ಬರಬಾರ್ದು, ಅದು ನನ್ನ ಜವಾಬ್ದಾರಿ, ಅಲ್ಲಿ ಏನು ಮಾಡಬೇಕು ಅದನ್ನು, ನೀನು ನಿನ್ನ ಮನೆಗೆ ಹಿಂತಿರುಗು ಅಂತ ಹೇಳಿದ. ಕಾಶ್ಯಪ ಸರಿ. ತಕ್ಷಕ ಒಬ್ಬ ದೇವತಾ ಸ್ವರೂಪಿ, ಅವನೇ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. ದೇವತಾ ಚಿಂತನೆ ಏನಿದೆ ಅದಕ್ಕೆ ವಿರುದ್ಧವಾಗಿ ಮನುಷ್ಯ ನಡ್ಕೊಳ್ಬಾರ್ದು ಅಂತ ಹೇಳಿ ತಾನು ಸೀದಾ ತನ್ನ ಮನೆಗೆ ಹೋಗ್ತಾನೆ. ತಕ್ಷಕ ಕೊಟ್ಟ ಐಶ್ವರ್ಯದಿಂದ ಮಹಾ ಸಮೃದ್ಧ ಆಗಿಬಿಡ್ತಾನೆ. ಆಮೇಲೆ ತಕ್ಷಕ ಜನಮೇಜಯನ ಸನ್ನಿಧಾನಕ್ಕೆ ಬಂದ. ಆಗಾಗಲೇ ನಮ್ಮ ಶುಕಾಚಾರ್ಯರು ಉತ್ತರಕ್ಕೆ ಹೊರಟಾಗಿದೆ. ಜನಮೇಜಯ ಉತ್ತರಕ್ಕೆ ಮುಖ ಮಾಡಿಕೊಂಡು ಪದ್ಮಾಸನ ಹಾಕಿ ತನ್ನ ಆತ್ಮಶಕ್ತಿಯನ್ನು ತಾನು ಹೃದಯದಲ್ಲಿ ಕೂಡಿಸಿಕೊಂಡು ಹೃದಯದಲ್ಲಿ ಪರಮಾತ್ಮ ಸ್ವರೂಪದ ಧ್ಯಾನದಲ್ಲಿ ತೊಡಗಿದ್ದಾನೆ. ತಕ್ಷಕ ಬಂದ ಬ್ರಾಹ್ಮಣ ರೂಪಿಯಾಗಿ ಓಂಕಾರ ನಾದವನ್ನು ಮಾಡಿದ. ಬುಸುಗುಡುವ ಶಬ್ದ ಕೇಳಿಸಿದ ಹಾಗೆ ಓಂಕಾರ ನಾದ ಇತ್ತು. ಆವಾಗ ಅರ್ಥ ಆಯಿತು ಪರೀಕ್ಷಿತನಿಗೆ, ಇದು ತಕ್ಷಕ ಬಂದಿರುವಂಥದ್ದು, ಬ್ರಾಹ್ಮಣ ರೂಪದಿಂದ ಬಂದಿದ್ದಾನೆ. ತಾನೇ ಅವನ ಪಾದವನ್ನು ತೊಳಿತಾನೆ, ವಿಪ್ರನನ್ನು ಆಹ್ವಾನ ಮಾಡಿ ಸನಿಹದಲ್ಲಿ ಕೂಡಿಸಿ ತಕ್ಷಕ ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ತಕ್ಷಕ ಒಂದು ಘೋರ ರೂಪವನ್ನು ಧರಿಸಿ ತನ್ನ ಶರೀರದಿಂದ ಈತನ ಶರೀರವನ್ನೆಲ್ಲ ಸುತ್ತಿ ತನ್ನ ಹೆಡೆಯಿಂದ ಆತನ ಮಧ್ಯಭಾಗಕ್ಕೆ ಕಚ್ಚುತ್ತಾನೆ. ಇಡೀ ಶರೀರ ಭಸ್ಮವಾಗಿ ಗಂಗೆಯಲ್ಲಿ ಬಿದ್ದು, ಗಂಗಾದಲ್ಲಿ ಅವನ ಎಲುಬು ಬಿದ್ದದ್ದಲ್ಲ, ಅವನ ಭಸ್ಮ ಗಂಗೆಯಲ್ಲಿ ಸೇರಿ ಹೋಗುತ್ತೆ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ರಾಜ ಪರೀಕ್ಷಿತ ಆ ಭಗವಂತನ ಪಾದಮೂಲವನ್ನು ಹೋಗಿ ಸೇರಿದ ಅಂತ ಇಷ್ಟು ಪರೀಕ್ಷಿತನ ಘಟನೆ. ಇದಾದ ಮೇಲೆ ನಿಲ್ಲಿಸುವುದೇ ಇಲ್ಲ. ಸೂತ ಪುರಾಣಿಕರು ಮುಂದುವರಿಸ್ತಾರೆ. ಈಗ ಶುಕಾಚಾರ್ಯರು ಹೊರಟಾಗಿದೆ. ಮುಂದಿನ ಕಥೆ ನಡೀತಾ ಇರುವುದು ನೇಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಕಥೆ ಮುಂದುವರಿಸಿದ್ದು. ಈ ಪರೀಕ್ಷಿತ ಈ ರೀತಿ ಮರಣ ಹೊಂದಿದ ವಿಷಯವನ್ನು ಆತನ ಮಗನಾದ ಜನಮೇಜಯನಿಗೆ, ಸಿಂಹಾಸನದಲ್ಲಿ ಕುಳಿತಿದ್ದಂತಹ ಜನಮೇಜಯನಿಗೆ ಉತ್ತಂಕ ಅಂತ ಹೇಳುವ ಒಬ್ಬ ಬ್ರಾಹ್ಮಣ ಬಂದು ತಿಳಿಸ್ತಾನೆ. ಉತ್ತಂಕನಿಗೆ ತಕ್ಷಕನ ಮೇಲೆ ಸಿಕ್ಕಾಬಟ್ಟೆ ಸಿಟ್ಟು. ಈ ತಕ್ಷಕ ಪಾಂಡವರ ವಂಶದ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಅಂತ ಅವನಿಗೆ ಸಿಟ್ಟು. ಯಾಕಂದರೆ ಅದೇ ತಕ್ಷಕನ ಹೆಂಡತಿ ಅರ್ಜುನನ ಬಾಣಕ್ಕೆ ಬಲಿಯಾಗಿದ್ಲು ಕಾಂಡವ ಪ್ರಸ್ಥ ದಹನದ ಕಾಲದಲ್ಲಿ. ತಕ್ಷಕನ ಮಗನಾದ ಅಶ್ವಸೇನನ ಬಾಲಪುಡಿಯಾಗಿ ಹೋಗಿತ್ತು ಅರ್ಜುನ ಪ್ರಯೋಗ ಮಾಡಿದಂತಹ ಬಾಣದ ಕಾರಣದಿಂದ. ಅವತ್ತಿನಿಂದ ತಕ್ಷಕನಿಗೆ ಆ ವಂಶದ ಮೇಲೆ ಒಂದು ರೀತಿಯ ದ್ವೇಷ ಇದೆ. ಅವನ ಮಗನಾದಂತಹ ಅಶ್ವಸೇನ ಕರ್ಣನ ತೂಣೀರದಲ್ಲಿ ಸೇರಿಕೊಂಡು ಕರ್ಣನ ಮೂಲಕ ಅರ್ಜುನನ ಎದೆಗೆ ಸಾಗಿ ಸಾಯಿಸಬೇಕು ಅಂತ ಪ್ರಯತ್ನಿಸಿ ಕೊನೆಗೆ ಶ್ರೀಕೃಷ್ಣನ ನಿರ್ದೇಶನಕ್ಕೆ ಅನುಗುಣವಾಗಿ ಅರ್ಜುನನ ಬಾಣದಿಂದ ಸತ್ತು ಹೋಗಿದ್ದ. ಹೀಗಾಗಿ ತಕ್ಷಕನಿಗೆ ತನ್ನ ಹೆಂಡತಿಯನ್ನು ಕೊಂದವ ಅರ್ಜುನ, ತನ್ನ ಮಗನನ್ನು ಸಂಹಾರ ಮಾಡಿ ನಿರ್ವಂಶ ನಿಸ್ಸಂತಾನವನ್ನಾಗಿಸಿರ್ತಕ್ಕಂಥವ ಅರ್ಜುನ ಅಂತ ಒಂದು ಮಹಾಸಿಟ್ಟಿದೆ.
ಆ ಅರ್ಜುನನ ಮಗನಾದ ಅಭಿಮನ್ಯುವಿಗೆ ಮಗನಾಗಿ ಆವಿರ್ಭವಿಸಿದವ ಪರೀಕ್ಷಿತ. ಅದರಿಂದ ಅಭಿಮನ್ಯುವನ್ನು ಕೊಲ್ಲುವುದಕ್ಕೆ ಅವಕಾಶ ಸಿಗಲಿಲ್ಲ, ಅವನಾಗಿ ಸತ್ತು ಹೋದ. ಈಗ ಅವನ ಮಗನಾದಂತಹ ಇವನಾದರೂ ಇದ್ದಾನಲ್ಲ, ನನ್ನ ಮಗನನ್ನು ಕೊಂದಂತಹ ಅರ್ಜುನನ ವಂಶಕ್ಕೆ ಅವರ ಸಂತಾನವನ್ನು ನಾಶ ಮಾಡುವುದರ ಮೂಲಕ ನಾನೇನೋ ಮಾಡಬೇಕು ಅಂತ ಅವನಿಗೊಂದು ಹಠ ಅಂತೆ. ಅದಕ್ಕೆ ಸರಿಯಾಗಿ ವಿಪ್ರಶಾಪ ಬೇರೆ ಸೇರಿಕೊಂಡಿತ್ತು. ಈ ವಿಪ್ರಶಾಪದ ನಿಮಿತ್ತ ಮತ್ತು ತನ್ನಲ್ಲಿರ್ತಕ್ಕಂಥ ಹಠದ ನಿಮಿತ್ತವಾಗಿ ಇವತ್ತು ಪರೀಕ್ಷಿತನನ್ನು ಭಸ್ಮವಾಗಿಸಿದ್ದಾನೆ. ಹಾಗಾಗಿ ಈಗ ಜನಮೇಜಯನಿಗೆ ಈ ವಿಷಯವನ್ನು ಬಂದು ಹೇಳ್ತಾನೆ ಉತ್ತಂಕ. ನಿಜವಾಗಿ ಉತ್ತಂಕನಿಗೆ ಈ ಪಾಂಡವರ ವಂಶದ ಮೇಲೆ ತಕ್ಷಕ ಸಿಟ್ಟಿಟ್ಟುಕೊಂಡಿದ್ದಾನೆ ಅನ್ನೋದು ಮುಖ್ಯವಾಗಿರಲಿಲ್ಲ. ಅವನಿಗಿದ್ದದ್ದೇನು, ನಾನು ಗುರುಪತ್ನಿಯಾದಂತಹ ಧೌಮ್ಯ ಪತ್ನಿಗೆ ಒಂದು ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ಹೊರಟಾಗ ಅದು ಪೌಷ್ಯರಾಜನ ಪತ್ನಿಯ ಕರ್ಣಕುಂಡಲವನ್ನು ತಂದು ಅರ್ಪಿಸಬೇಕಿತ್ತು. ಆದರೆ ಅದನ್ನು ಈ ತಕ್ಷಕ ಬಂದೆಲ್ಲ ಹಾಳು ಮಾಡಿ ಹಾಕಿದ. ಆ ಕರ್ಣಕುಂಡಲವನ್ನು ಅಪಹರಿಸಿಕೊಂಡು ಹೋಗಿ ಏನೋ ಮಾಡಿ ಕೊನೆಗೆ ಭಾರೀ ಟೆನ್ಷನ್ ಆಗೋಯ್ತು ಅವನಿಗೆ. ಸಿಕ್ಕಾಬಟ್ಟೆ ಕಥೆ ಇದೆ ಮಹಾಭಾರತದ ಆದಿಪರ್ವದಲ್ಲಿ. ಅಷ್ಟು ಕಷ್ಟಪಟ್ಟು ಕೊನೆಗೆ ತಕ್ಷಕನನ್ನು ಕೂಡ ನಿಗ್ರಹ ಮಾಡಿ ತಾನು ಅದನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾನೆ ತನ್ನ ಗುರುಪತ್ನಿಗೆ. ಗುರುಪತ್ನಿಯ ಶಾಪ ಸಿಗುವುದೊಂದು ಬಾಕಿ ಇತ್ತು. ಅದೃಷ್ಟವಶಾತ್ ದೇವೇಂದ್ರ ಮಾಡಿದ ಸಹಕಾರದಿಂದ ಎಲ್ಲ ಸರಿಯಾಗಿ ಹೋಗಿತ್ತು. ತಕ್ಷಕ ಇಷ್ಟು ಅಪಚಾರ ಮಾಡಿದ್ದಾನೆ, ಅವನಿಗೇನಾದರೂ ಫಲ ಸಿಗುವ ಹಾಗೆ ಮಾಡಬೇಕು ಅಂತ ಹೇಳಿಯೇ ಉತ್ತಂಕ ಬಂದು ಜನಮೇಜಯನಲ್ಲಿ ತಕ್ಷಕನ ಮೇಲೆ ಸಿಟ್ಟು ಬರುವ ಹಾಗೆ ಹೇಳಿದ. ಆಗ ಜನಮೇಜಯ ಹೇಳಿದ, ಇರಲಿ, ಅವನ ಮಗನನ್ನು ಹೇಗೂ ನನ್ನ ಅಜ್ಜ ಸಂಹಾರ ಮಾಡಿದ್ದಾನೆ, ನನ್ನ ಅಪ್ಪನನ್ನು ಅವನು ಸಂಹಾರ ಮಾಡಿದ್ದಾನೆ, ಅದಕ್ಕೆ ವಿಪ್ರಶಾಪ ಕಾರಣ ಇದೆ, ಅದು ದೊಡ್ಡ ವಿಷಯ ಇಲ್ಲ, ಇದಕ್ಕೆಲ್ಲ ಪ್ರತೀಕಾರ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ. ಆಗ ಉತ್ತಂಕ ಈ ಗುಟ್ಟೆ ಹೇಳಿದ, ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ ಬರ್ತಿದ್ದ, ಇನ್ನು ತಕ್ಷಕನಿಗೆ ವಿಪ್ರಶಾಪದ ನಿಮಿತ್ತ ಕಚ್ಚುವಂಥದ್ದು ಉದ್ದೇಶ ಇರಲಿಲ್ಲ. ಹಾಗಿದ್ದಿದ್ರೆ ಅವನು ಆ ಕಾಶ್ಯಪನನ್ನು ದುಡ್ಡು ಕೊಟ್ಟು ಹಿಂದಕ್ಕೆ ಯಾಕೆ ಕಳಿಸಬೇಕಿತ್ತು? ಇವನು ಕಚ್ಚಿ ಸಾಯಿಸಿದರೆ ಸಾಕಿತ್ತು, ಮತ್ತೆ ಬದುಕುವುದನ್ನು ಪ್ರತಿಬಂಧ ಯಾಕೆ ಮಾಡಬೇಕು? ಹಾಗಾದರೆ ಅವನಿಗಿರುವುದು ನಾನು ಅರ್ಜುನನ ವಂಶವನ್ನು ನಿರ್ವಂಶ ಮಾಡಬೇಕು ಅನ್ನೋ ಅಭಿಪ್ರಾಯ ಅಷ್ಟೇ. ಆದ್ದರಿಂದ ಇವತ್ತು ಪರೀಕ್ಷಿತ ಸತ್ತಿದ್ದಾನೆ, ಮುಂದಿನ ಸರದಿ ನಿನ್ನದು ಅಷ್ಟೇ. ಅಂದ ತಕ್ಷಕನ ಕೈಗೆ ಸಿಕ್ಕಿ ನೀನು ಸಾಯ್ತೀಯೋ ಅಥವಾ ನಾನು ಹೇಳಿದ ಹಾಗೆ ಏನಾದರೂ ಪ್ರತೀಕಾರ ಮಾಡ್ತೀಯೋ ಅಂತ ಕೇಳಿದ ಉತ್ತಂಕ. ಜನಮೇಜಯನಿಗೆ ಸ್ಪಷ್ಟ ಆಯಿತು, ಇದು ಕೇವಲ ತಕ್ಷಕ ಆ ಬ್ರಾಹ್ಮಣ ಕೊಟ್ಟ ಶಾಪದ ಪರಿಣಾಮ ಅಲ್ಲ, ತಕ್ಷಕನಿಗೆ ಸ್ವತಃ ನಮ್ಮ ವಂಶದ ಮೇಲೆ ದ್ವೇಷ ಇದೆ. ಹಾಗಾದರೆ ತಕ್ಷಕನ ವಂಶವನ್ನು ನಾಶ ಮಾಡಬೇಕು ಅನ್ನುವಲ್ಲಿ ತನಕ ಸಿಟ್ಟು ಬಂತು. ಉತ್ತಂಕನ ಹತ್ರ ಕೇಳಿದ, ಏನು ಮಾಡಿದರೆ ಸರಿಯಾಗ್ತದೆ? ಅದಕ್ಕೆ ನಮ್ಮಲ್ಲೆಲ್ಲ ಮಹಾಮಂತ್ರದ ಬಲ ಇದೆ. ನಮ್ಮ ಖಾಂಡವಪ್ರಸ್ಥ ವನದ ಸನ್ನಿಧಾನದಲ್ಲಿರತಕ್ಕಂತಹ ಅನೇಕ ವಟಗಳಲ್ಲಿ ಪಂಚವಟ ಅನ್ನುವ ಒಂದು ಕಾಡಿದೆ. ಆ ಪಂಚವಟಿ ಅನ್ನುವ ಕಾಡಿನಲ್ಲಿ ಅನೇಕ ಜ್ಞಾನಿಗಳಿದ್ದಾರೆ, ಋಷಿಗಳು. ಅವರೆಲ್ಲ ಸರ್ಪಗಳನ್ನು ಅಗ್ನಿಯಲ್ಲಿ ಮಂತ್ರಬಲದಿಂದ ಸೆಳೆದು ಆಹುತಿ ಕೊಡುವುದಕ್ಕೆ ಬೇಕಾದ ಸರ್ಪಯಾಗವನ್ನು ನಡೆಸುವುದರಲ್ಲಿ ನಿಷ್ಣಾತರಿದ್ದಾರೆ. ಅವರನ್ನೆಲ್ಲ ಕರೆಸಿ ನಾವು ತಕ್ಷಕನನ್ನು ಈ ಸರ್ಪಯಾಗದಲ್ಲಿ ನಾಶ ಮಾಡಿದರೆ ಆಮೇಲೆ ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ. ಹಾಗಾಗಿ ಜನಮೇಜಯ ಒಂದು ಮಹಾಯಾಗವನ್ನು ಸರ್ಪಸತ್ರೇ ಸಮಿದ್ಧೇಗ್ನಿ ದಕ್ಯಮಾನಾನ್ ಮಹೋರಗಾನ್, ಸರ್ಪಸತ್ರ ಪ್ರಾರಂಭವಾಯಿತು. ಅಗ್ನಿಯಲ್ಲಿ ರಾಶಿ ರಾಶಿ ಸರ್ಪಗಳು ಬೀಳುವುದಕ್ಕೆ ಪ್ರಾರಂಭವಾಗಿದ್ದಾವೆ. ಆದರೆ ತಕ್ಷಕನನ್ನು ಕರೆದಾಗ ತಕ್ಷಕ ಕಾಣಿಸ್ತಾ ಇಲ್ಲ. ಎಲ್ಲರನ್ನೂ ಕರೆಯುವುದಕ್ಕೆ ಮಂತ್ರ ಒಂದೇ, ಬೇರೆ ಬೇರೆ ಸರ್ಪಗಳು ಬರ್ತಾ ಇದ್ದಾವೆ, ಆದರೆ ಇಷ್ಟು ಹೊತ್ತಾದರೂ ತಕ್ಷಕ ಒಬ್ಬ ಬರಲಿಲ್ಲ. ಜನಮೇಜಯ ಕೇಳ್ತಾ ಇದ್ದಾನೆ, ಅಷ್ಟು ಸರ್ಪಗಳು ಬರ್ತಾ ಇದ್ದಾವೆ, ತಕ್ಷಕ ಯಾಕೆ ಬರಲಿಲ್ಲ ಅಂತ. ಆಗ ಯಜ್ಞದಲ್ಲಿ ಋತ್ವಿಕಗಳಾಗಿ ಅಧ್ವರ್ಯುಗಳಾಗಿ ಕೂತಿದ್ದವರು ಬ್ರಹ್ಮನ ಹತ್ರ ಪ್ರಶ್ನೆ ಮಾಡ್ತಾರೆ. ಯಜ್ಞದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಂತಹ ವಿಪ್ರ ಹೇಳ್ತಾನೆ, ಆ ತಕ್ಷಕ ಇಂದ್ರನನ್ನು ಶರಣು ಹೊಂದಿದ್ದಾನೆ, ಇಂದ್ರ ತನ್ನ ಮಿತ್ರನಾದ ತಕ್ಷಕನಿಗೆ ರಕ್ಷಣೆ ಕೊಟ್ಟಿದ್ದಾನೆ, ಹಾಗಾಗಿ ತಕ್ಷಕ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂದ್ರನನ್ನು ನಾವು ಅಗ್ನಿಯಲ್ಲಿ ಬೀಳಿಸೋಣ ಅಂದರೆ ಇಂದ್ರ ಅಮೃತಪಾನ ಮಾಡಿದ್ದಾನೆ, ಅಮೃತಪಾನ ಮಾಡಿದವರನ್ನು ನಾವು ಅಗ್ನಿಯಲ್ಲಿ ತಂದು ಬೀಳಿಸುವ ಹಾಗಿಲ್ಲ, ಇದು ಸಮಸ್ಯೆ ಆಗಿ ಹೋಗಿದೆ ಅಂತ ಬ್ರಹ್ಮ ಹೇಳಿದ. ಆಗ ಯಜಮಾನ ಸ್ಥಾನದಲ್ಲಿದ್ದ ಜನಮೇಜಯ ಅವನು ಹೇಳ್ತಾನೆ, ಅವ ಅಮೃತಪಾನ ಮಾಡಿ ಇರಲಿ, ಯಜ್ಞಕ್ಕೆ ತಂದು ಬೀಳಿಸಿ. ಯಜ್ಞದಲ್ಲಿ ಬಿದ್ದರೆ ಅಮೃತಪಾನ ಮಾಡಿದರಿಂದ ಅವ ಸಾಯುವುದಿಲ್ಲ, ನಮಗೇನು ತೊಂದರೆ ಇಲ್ಲ. ಅವನ ಪಕ್ಕದಲ್ಲಿ ತಕ್ಷಕ ಇದ್ದಾನಲ್ಲ, ಅವನಂತೂ ಸಾಯ್ತಾನಲ್ಲ, ಆದ್ದರಿಂದ ಇಂದ್ರ ಸಹಿತನಾಗಿ ಅವನನ್ನು ಕರೀರಿ ಅಂತ ಹೇಳಿದ.
ಆವಾಗ ಬ್ರಾಹ್ಮಣರು ಹೇಳಿದರು, ಒಂದು ಸಮಸ್ಯೆ ಇದೆ, ತಕ್ಷಕನೂ ಕೂಡ ಅಮೃತಪಾನ ಮಾಡಿದ್ದಾನೆ. ಇಲ್ಲಿ ಇಂದ್ರ ಮಾತ್ರ ಅಲ್ಲ, ತಕ್ಷಕನಲ್ಲೂ ಕೂಡ ಅಮೃತದ ಶಕ್ತಿ ಇದೆ. ಆದ್ದರಿಂದ ನಾವು ಹೇಗೆ ಅವನನ್ನು ಕರೆಯುವುದು? ತಂ ಗೋಪಾಯತಿ ರಾಜೇಂದ್ರ ಇಂದ್ರ ಶರಣಮಾಗತಂ ತೇನ ಸಂಸ್ತಂಭಿತ ಸರ್ಪ ತಸ್ಮಾನ್ನಾಗ್ನಿ ಪತಂತ್ಯಸೌ ತಚ್ಛ್ರುತ್ವ ಜುಹುರ್ವಿಪ್ರಾಹ ಸಹೇಂದ್ರಂ ತಕ್ಷಕಂ ಮಖೇ. ಆದರೂ ಇಬ್ಬರೂ ಅಮೃತಪಾನ ಮಾಡಿದ್ದಾರೆ. ನೀನು ಅಮೃತಪಾನ ಮಾಡಿದಂತಹ ಇಂದ್ರನನ್ನು ಬೀಳಿಸಬೇಕು ಅಂತ ಬಯಸ್ತಾ ಇದೆಯಲ್ಲ, ಹಾಗಿದ್ರೆ ತಕ್ಷಕನನ್ನು ಬೀಳಿಸಿದ್ರೇನು? ಇಂದ್ರ ತಕ್ಷಕ ಇಬ್ಬರೂ ಕೂಡ ಅಗ್ನಿಯಲ್ಲಿ ಬೀಳುವ ಹಾಗೆ ಮಂತ್ರ ಹೇಳುವ ಅಂತ ಎಲ್ಲರೂ ಸೇರಿ ಇಂದ್ರನನ್ನು ತಕ್ಷಕನನ್ನು ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹಾಕಿದ್ರಂತೆ. ಇಂದ್ರ ಸಹಿತನಾದ ತಕ್ಷಕನನ್ನು ಅಗ್ನಿಯಲ್ಲಿ ಕರೆದರು. ಕರೆದಾಗ ಇಂದ್ರ ತನ್ನ ಸಿಂಹಾಸನದಲ್ಲಿ ಕೂತಿದ್ದವ ಸಿಂಹಾಸನ ಸಹಿತವಾಗಿ ಬರಬೇಕಾಯ್ತಂತೆ. ಅವನು ಸಿಂಹಾಸನಕ್ಕೆ ಬಹುಶಃ ಹಗ್ಗ ಹಾಕಿ, ಈ ಕಾರಿನಲ್ಲಿ ಹೋಗುವವರೆಲ್ಲ ಒಂದು ಬೆಲ್ಟ್ ಹಾಕ್ಕೊಂಡಿರ್ತಾರಲ್ಲ, ಹಾಗೆ ಹಾಕೋತಿರ್ಬೇಕವ. ಇಂದ್ರ ಸಿಂಹಾಸನ ಸಹಿತವಾಗಿ ಬರಬೇಕಾಯ್ತು. ಇಂದ್ರ ತಕ್ಷಕ ಇಬ್ಬರೂ ಕೂಡ ಯಜ್ಞದ ಕಡೆಗೆ ಬೀಳ್ತಾ ಇರುವಾಗ ಅಲ್ಲಿಗೆ ಒಬ್ಬ ಮಹಾಮಹಿಮನಾದಂತಹ ಮಹರ್ಷಿ ಬರ್ತಾನೆ. ಆ ಮಹರ್ಷಿಗೆ ಒಬ್ಬ ಬೃಹಸ್ಪತಿ ಬಂದಂತಹ ಒಬ್ಬ ಮಹರ್ಷಿ ಸಾಕ್ಷಾತ್ ದೇವಪುರೋಹಿತನಾದಂತಹ ಬೃಹಸ್ಪತಿ, ಮತ್ತೊಬ್ಬ ಜರತ್ಕಾರು ದಂಪತಿಗಳ ಮಗನಾಗಿರ್ತಕ್ಕಂಥ ಆಸ್ತಿಕ, ಇವರಿಬ್ಬರ ಆಗಮನ ಆಗ್ತದೆ. ಯಜ್ಞದಲ್ಲಿ ತಿಷ್ಠ ಅಂತ ಆಸ್ತಿಕ ಹೇಳ್ತಾನೆ. ಆಕಾಶ ಮಾರ್ಗದಲ್ಲಿ ಬೀಳ್ತಾ ಇದ್ದ ತಕ್ಷಕ ಮತ್ತು ಇಂದ್ರ ಆಕಾಶದಲ್ಲಿ ನಿಲ್ತಾರೆ. ಆಸ್ತಿಕನ ಪಾದ ಪೂಜೆ ಮಾಡಿ ಜನಮೇಜಯ ಬ್ರಾಹ್ಮಣ ಪೂಜೆಯನ್ನು ಮಾಡ್ತಾನೆ. ಬೃಹಸ್ಪತ್ಯಾಚಾರ್ಯ ತಾನೇ ಸ್ವತಃ ಬಂದಿದ್ದಾನೆ. ಇಬ್ಬರು ಕೂಡ ಹೇಳ್ತಾರೆ, ಜನಮೇಜಯ, ನಿನ್ನ ಅಪ್ಪನನ್ನು ತಕ್ಷಕ ಸಾಯಿಸಿದ್ದು ಹೌದು, ಆದರೆ ನಿನ್ನ ಅಪ್ಪನ ಮರಣಕ್ಕೆ ತಕ್ಷಕನೊಬ್ಬನೇ ಕಾರಣ ಅಲ್ಲ. ನಿನ್ನ ತಂದೆಯ ಜನ್ಮಾಂತರದ ಕರ್ಮ ಕಾರಣ. ಅವರವರ ಕರ್ಮಾನುಗುಣವಾಗಿ ಬೇರೆ ವ್ಯಕ್ತಿಗಳು ಫಲವನ್ನು ಕೊಡುವುದು. ಆದ್ದರಿಂದ ನಿನ್ನ ಅಪ್ಪನ ಕರ್ಮದ ಕಾರಣದಿಂದ ಈ ಜನ್ಮದಲ್ಲಿ ಮಾಡಿದ ಅಪರಾಧವೂ ಅದರಲ್ಲಿ ಸೇರಿಕೊಂಡು ಜನ್ಮಾಂತರ ಕರ್ಮಕ್ಕೆ ಸೂಚಕವಾಗಿ ಪರಿವರ್ತಿಸಿ ವಿಪ್ರ ಶಾಪವಾಗಿ ಬಂತು. ವಿಪ್ರ ಶಾಪವೂ ಕೂಡ ನಿನ್ನ ಅಪ್ಪನ ಮರಣಕ್ಕೆ ಕಾರಣ ಅಲ್ಲ. ಅವನ ಪ್ರಾರಬ್ಧವನ್ನು ವಿಪ್ರಶಾಪ ಸೂಚಿಸಿತು ಅಷ್ಟೇ. ಪ್ರತಿಯೊಬ್ಬರ ಶಾಪವೂ ಕೂಡ ಅದು ಸೂಚನೆಗೋಸ್ಕರ ಇರುವುದು. ಸೂಚನೆ ಅನ್ನೋದು ಏನು ಮಾಡ್ತದೆ? ಮನುಷ್ಯನಿಗೆ ಪರಮಾದ್ಭುತವಾದಂತಹ ಅವಕಾಶವನ್ನು ಒದಗಿಸಿಕೊಡ್ತದೆ. ನಿನ್ನ ತಂದೆಗೆ 7 ದಿವಸ ಮುಂಚೆಯೇ ನಾನು ಇನ್ನು 7 ದಿವಸಕ್ಕೆ ಸರಿಯಾಗಿ ಮರಣವನ್ನು ಎಯ್ದುವವನಿದ್ದೇನೆ ಅನ್ನುವ ಜ್ಞಾನ ಆ ಬ್ರಾಹ್ಮಣನ ಶಾಪದಿಂದ ಪ್ರಾಪ್ತವಾಯಿತಲ್ಲ. ಇದರಿಂದ ನಿನ್ನ ತಂದೆ ಎಂಥ ಸಾಧನೆಯನ್ನು ಮಾಡಿದರು. ಆಯುಷ್ಯ ಇಷ್ಟಿದೆ ಅನ್ನೋದು ತಿಳಿಯುವುದು ಮುಖ್ಯ, ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ. ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈಃ ಹಾಯನೈರಿಹ. ಲೋಕದಲ್ಲಿ ಸಂಸಾರದಲ್ಲಿ ಪ್ರಮಾದವನ್ನೆಸಗತಕ್ಕಂತಹ ಈ ಸಂಸಾರಿಗೆ ಎಷ್ಟು ವರ್ಷ ಇದೆ ಅಂತ ಗೊತ್ತಿಲ್ಲದ ಪರೋಕ್ಷವಾದ ಎಷ್ಟು ವರ್ಷಗಳಿದ್ದು ಏನು ಪ್ರಯೋಜನ ಹೇಳಿ? ತಿಳಿದದ್ದು ಇಷ್ಟೇ ಇದ್ರೂ ಸಾಕಾಗ್ತದೆ. ಇವನಿಗೆ 7 ದಿವಸಕ್ಕಿಂತ ಮುಂಚೆ ತಿಳಿದು ಹೋಯಿತು. ಆ ತಿಳಿದು ಹೋಗುವಲ್ಲಿ ಕಾರಣೀಭೂತನಾದವ ಬ್ರಾಹ್ಮಣ. ಆದ್ದರಿಂದ ಬ್ರಾಹ್ಮಣ ವಂಶವನ್ನು ನೀನು ಗೌರವಿಸಬೇಕು. ಆ ಬ್ರಾಹ್ಮಣನ ಮೂಲಕ ಬಾಯಿಯಲ್ಲಿ ಬಂದದ್ದು ತಕ್ಷಕನೇ ಇವನನ್ನು ಸಾಯಿಸಬೇಕು ಅಂತ ಹೇಳಿದ್ರಿಂದ ಇದು ಪ್ರಾರಬ್ಧವಶಾತು ಘಟಿಸುವಂತಹದ್ದು ಅನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಹೊರತು ಅವನ ಶಾಪದ ಬಲದಿಂದ ತಕ್ಷಕ ಬರುವುದಲ್ಲ. ತಕ್ಷಕ ಕಚ್ಚಿ ಸಾಯಿಸುವುದು ಅನ್ನುವ ಮುಂದೆ ನಡೆಯುವ ಕರ್ಮವನ್ನು ಮೊದಲು ಅವ ಹೇಳಿದ್ದಷ್ಟೇ. ಆದ್ದರಿಂದ ಇದರಲ್ಲಿ ನೀನು ತಕ್ಷಕನನ್ನು ಕೂಡ ದ್ವೇಷಿಸಬಾರದು. ಅದಕ್ಕಿಂತ ದೊಡ್ಡ ಅಪರಾಧ ಮಾಡ್ತಾ ಇದ್ದಿ ಜನಮೇಜಯ. ಏನಂದರೆ, ಒಬ್ಬ ತಕ್ಷಕ ನಿನ್ನ ತಂದೆಯನ್ನು ಸಾಯಿಸಿದ್ದಕ್ಕೆ ಇಡೀ ಸರ್ಪಕುಲವನ್ನು ನೀನು ನಾಶ ಮಾಡ್ತಾ ಇದ್ದೀಯಲ್ಲ. ಇದು ಯಾವ ಕ್ಷಾತ್ರ ಧರ್ಮ ಇದು? ಇದು ಬ್ರಾಹ್ಮ ಧರ್ಮ ಅಂತೂ ಸುತರಾಮ್ ಅಲ್ಲ. ಕ್ಷತ್ರಿಯಲ್ಲೂ ಹೀಗಿಲ್ಲ. ಅಪರಾಧಿಗೆ ಮಾತ್ರ ಶಿಕ್ಷೆ ಕೊಡುವಂಥದ್ದು ಕ್ಷಾತ್ರ ಧರ್ಮ. ಆದರೆ ಅಪರಾಧ ಮಾಡಿದವರ ವಂಶವನ್ನೇ ನಿರ್ನಾಮ ಮಾಡ್ತಕ್ಕಂಥದ್ದು ರಾಕ್ಷಸ ಧರ್ಮ. ನೀನು ಯಾಕಾದರೂ ಈ ಯಾಜ್ಞಿಕವಾದ ವಿಧಿಯಲ್ಲಿ ರಾಕ್ಷಸ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದಿ? ಈ ಕ್ಷಣದಲ್ಲಿ ನಿಲ್ಲಿಸಬೇಕು. ಬೃಹಸ್ಪತಿ ಮತ್ತು ಆಸ್ತಿಕ ಇಬ್ಬರೂ ಈ ವಿಷಯವನ್ನು ಹೇಳಿದಾಗ ಜನಮೇಜಯ ತಣ್ಣಗಾಗ್ತಾನೆ. ಬೃಹಸ್ಪತಿಯವರ ಪಾದದ ಅಡಿಗೆ ತನ್ನ ಕೈಗಳನ್ನಿಟ್ಟು ನಮಸ್ಕಾರ ಮಾಡ್ತಾನೆ. ಯಾಗವನ್ನು ನಿಲ್ಲಿಸುವ ಬಗೆ ಹೇಗೆ ಅಂತ ಬೃಹಸ್ಪತಿಯಲ್ಲಿ ಕೇಳ್ತಾನೆ. ಯಾಕಂದರೆ ನಾನು ಇಷ್ಟು ಮುಂದುವರೆದಾಗಿದೆ, ಮುಂದುವರೆದದ್ದನ್ನು ಅರ್ಧದಲ್ಲಿ ನಿಲ್ಲಿಸುವ ಹಾಗಂತೂ ಇಲ್ವಲ್ಲ. ಪೂರ್ಣಗೊಳಿಸಬೇಕು. ಪೂರ್ಣಗೊಳಿಸಬೇಕಾದ್ರೆ ಅಲ್ಲಿ ಬೀಳ್ತಾ ಇರುವವರ ಅಗ್ನಿಗೆ ಬೀಳಬೇಕು.
ಬೃಹಸ್ಪತಿ ಹೇಳಿದ, ಅವನಲ್ಲೇ ನಿಂತಿದ್ದಾನೆ ನೋಡು, ಅವನ ಕೆಳಗೆ ಬೀಳೋಲ್ಲ. ಅಮೃತ ಪ್ರಾಶನ ಮಾಡಿರತಕ್ಕಂತಹ ಎರಡೂ ದೇವತೆಗಳು ಇಂದ್ರ ಮತ್ತು ತಕ್ಷಕ, ಅವರು ಅಗ್ನಿಗೆ ಬೀಳುವ ಹಾಗಿಲ್ಲ. ಆದ್ದರಿಂದ ನೀನು ಇಲ್ಲಿಗೆ ನಿಲ್ಲಿಸು, ಪೂರ್ಣಾಹುತಿಯನ್ನು ಮಾಡು, ನಿನ್ನ ಪೂರ್ವೋಕ್ತವಾದ ಸಂಕಲ್ಪ ಈಡೇರದೇ ಇದ್ದದ್ದಕ್ಕೆ ಪ್ರಾಯಶ್ಚಿತ್ತಾಹುತಿಯನ್ನು ಕೊಡು ಅಂತ ಆ ಸರ್ಪಯಾಗವನ್ನು ಉಪಸಂಹಾರ ಮಾಡಿಸಿದ್ದಾರೆ ಆಸ್ತಿಕ ಮತ್ತು ಬೃಹಸ್ಪತ್ಯಾಚಾರ್ಯರು. ಇಂತಹ ಜನಮೇಜಯನ ಕಥೆಗೆ ಒಂದು ಹಂತದ ಭಾಗವತ ಉಪಸಂಹಾರ ಆಗ್ತದೆ. ಆದರೆ ಸೂತ ಪುರಾಣಿಕರನ್ನು ಶೌನಕಾದಿಗಳು ಬಿಡುವುದಕ್ಕೆ ಸಿದ್ಧ ಇಲ್ಲ. ಶೌನಕಾದಿಗಳು ಹೇಳ್ತಾರೆ, ಸೂತ ಪುರಾಣಿಕರೇ, ಶುಕಾಚಾರ್ಯರು ಹೇಳಿದ ಸಮಗ್ರ ಭಾಗವತ ಹೇಳಿದ್ರಿ, ಆಮೇಲೆ ಭಾಗವತವನ್ನು ಶ್ರವಣ ಮಾಡಿದ ಪರೀಕ್ಷಿತನಿಗೇನಾಯಿತು ಅನ್ನುವುದನ್ನು ಹೇಳಿದಿರಿ, ಪರೀಕ್ಷಿತನ ಮಗನಾದ ಜನಮೇಜಯ ನಡೆಸಿದ ಸರ್ಪಸತ್ರದ ಪರಮಸುಂದರವಾದ ವಿಷಯವನ್ನು ನಮಗೆ ಹೇಳಿದಿರಿ, ಈ ಕಥೆಯನ್ನು ಕೇಳಿದವನಿಗೆ ಸರ್ಪದೋಷ ಬರುವುದಿಲ್ಲ ಅಂತಲೂ ಒಂದು ಫಲ ಹೇಳಿದಿರಿ, ತುಂಬ ಅನುಕೂಲವಾಯಿತು. ಆದರೆ ಒಂದು ವಿಷಯ ನಮಗೆ ಕೇಳಬೇಕು, ಏನಂದರೆ ನೀವು 9ನೇ ಸ್ಕಂದದ ಚಿಂತನೆಯನ್ನು ಹೇಳುವಾಗ ಅಲ್ಲಿ ಭೃಗು ವಂಶದ ಕಥೆಯನ್ನು ಹೇಳಿದಿರಿ. ಭೃಗು ಖ್ಯಾತಿಯನ್ನು ವಿವಾಹವಾಗಿದ್ದಾನೆ. ಖ್ಯಾತಿ ಮತ್ತು ಕಲೆ ಅಂತ ಇಬ್ಬರೂ ಭೃಗುವಿಗೆ ಪತ್ನಿಯರು. ಅದರಲ್ಲಿ ಖ್ಯಾತಿಯಲ್ಲಿ ಶುಕ್ರಾಚಾರ್ಯರ ಆವಿರ್ಭಾವ ಆಗ್ತದೆ. ಚ್ಯವನ ಅಂತೇಳಿ ಮತ್ತೊಬ್ಬ ಮಗ ಆವಿರ್ಭವಿಸ್ತಾನೆ. ಆ ವಂಶದಲ್ಲಿ ಔರ್ವರ ಆವಿರ್ಭಾವ ಆಗ್ತದೆ. ಆತನಿಂದಾಗಿ ಬಾಡವಾಗ್ನಿ ಅಥವಾ ಔರ್ವಾನಲ ಅನ್ನುವ ಸೃಷ್ಟಿಯೂ ಆಗ್ತದೆ. ಅದೇ ವಂಶದಲ್ಲಿ ಮೃಕಂಡು ಅನ್ನುವ ಭಾರ್ಗವ ಆವಿರ್ಭವಿಸ್ತಾನೆ. ಮೃಕಂಡುವಿನ ಮಗನಿಗೆ ಮಾರ್ಕಂಡೇಯ ಅಂತ ಹೆಸರು. ಅಲ್ಪಾಯುಷ್ಯವನ್ನು ಪಡೆದು ಪರಮಾಯುಷ್ಯವನ್ನು ಪಡೆದಂತಹ ವ್ಯಕ್ತಿತ್ವ ಮಾರ್ಕಂಡೇಯರದ್ದು. ಅದೇ ವಂಶದಲ್ಲಿ ಮುಂದಕ್ಕೆ ರುಚೀಕ ಮತ್ತು ಜಮದಗ್ನಿ, ಭಗವಂತ ಪರಶುರಾಮನಾಗಿ ಅವತರಿಸಿದ್ದಾನೆ. ಹೀಗೆ ನೀವು ಭಾರ್ಗವ ವಂಶದ ಸಂಕ್ಷೇಪವನ್ನು ಅವತ್ತು ಹೇಳಿದ್ರಿ. ಆ ಭಾರ್ಗವ ವಂಶದಲ್ಲಿ ಮಾರ್ಕಂಡೇಯ ಮಹರ್ಷಿಗಳನ್ನು ಒಂದು ವಾಕ್ಯದಲ್ಲಿ ಉಲ್ಲೇಖ ಮಾಡಿದಿರಿ. ಆದರೆ ಪ್ರಳಯವನ್ನು ಕಂಡಂತಹ ದೊಡ್ಡ ವ್ಯಕ್ತಿತ್ವ ಮಾರ್ಕಂಡೇಯರದ್ದು ಅಂತ ನಾವು ಕೇಳಿದ್ದೇವೆ. ಅವರ ಕಥೆಯನ್ನು ನನಗೆ ನೀವು ವಿಸ್ತಾರ ಮಾಡಿ ಹೇಳಿ ಅಂತ ಕೇಳ್ತಾರೆ. ಹಾಗಾಗಿ ಭಾಗವತದ ಕೊನೆಯಲ್ಲಿ ಬರುವ ಕಥೆ ಅದು ಮಾರ್ಕಂಡೇಯರ ಕಥೆ. ನಾವು ಅದನ್ನೀಗ ಒಂದು 10-15 ನಿಮಿಷದಲ್ಲಿ ಮಾರ್ಕಂಡೇಯರ ಕಥೆಯನ್ನು ಶ್ರವಣ ಮಾಡಬೇಕು. ಚಿರಂಜೀವಿ ಅಂತ ಕರೆಸಿಕೊಂಡವರು. ಪ್ರತಿನಿತ್ಯವೂ ಕೂಡ ನಾವು 8 ಜನ ಚಿರಂಜೀವಿಯರನ್ನು ಸ್ಮರಿಸಬೇಕಂತೆ. ಅಶ್ವತ್ಥಾಮ ಬಲಿರ್ವ್ಯಾಸ, ಹನುಮಾನ್ಶ್ಚ ವಿಭೀಷಣ, ಕೃಪಃ ಪರಶುರಾಮಶ್ಚ, ಸಪ್ತೈತೆ ಚಿರಜೀವಿನಃ. ಸಪ್ತೈತಾನ್ ಪ್ರಥಮಂ ನತ್ವ ಮಾರ್ಕಂಡೇಯಂ ಅಥಾಷ್ಟಮಂ, ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. 7 ಚಿರಜೀವಿಗಳ ಜೊತೆಗೆ ಮಾರ್ಕಂಡೇಯನೆಂಬ 8ನೆಯ ಚಿರಜೀವಿಯನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರು ಸಂಪೂರ್ಣ ಆಯುಷ್ಯವನ್ನು ಬದುಕ್ತಾರೆ ಅಂತ ಒಂದು ಚಿರಜೀವಿತ್ವವನ್ನು ಕೊಡತಕ್ಕಂಥ ಚಿರಜೀವಿ ಸ್ಮರಣೆ. 60ನೇ ವರ್ಷಕ್ಕೆಲ್ಲ ಇದೇ ಚಿರಜೀವಿಗಳನ್ನು ಅಗ್ನಿಯಲ್ಲಿ ಆರಾಧನೆ ಮಾಡುವ ವಿಧಾನವೂ ಕೂಡ ಇದೆ. ಮಾರ್ಕಂಡೇಯನ ಕಥೆ ಬೇರೆ ಬೇರೆ ಕಡೆಯಲ್ಲಿ ತುಂಬ ವಿಸ್ತಾರವಾಗಿ ಬಂದಿದೆ. ಬಾಲ್ಯದಲ್ಲಿ ಆತನ ಜಾತಕ ತುಂಬ ಚೆನ್ನಾಗಿತ್ತು, ದೊಡ್ಡ ಜ್ಞಾನಿ ಆಗ್ತಾನೆ ಅಂತ. ಆದರೆ ಮೃಕಂಡು ಮಹರ್ಷಿಗಳಿಗೆ ಏನೋ ಸಂಶಯ. ಯಾಕಂದರೆ ಈ ಮಗು ಹುಟ್ಟಿದ ದಿವಸ ಆ ಮಗು ಗಂಡು ಮಗು ಆಗಿದೆ ಅಂತ ಎಲ್ಲ ಮನೆಯಲ್ಲಿ ದಾದಿಯರು ಹೇಳಿದರು. ಜಾಗಟೆ ಹೊಡೆದಿದ್ದಾರೆ. ಜಾಗಟೆ ಹೊಡೆದ ಹೊತ್ತಿಗೆ ಈತ ದೇವರ ಪೂಜೆ ಮಾಡ್ತಾ ಇದ್ದ. ಅಲ್ಲಿ ಮಗು ಹುಟ್ಟುತ್ತಾ ಇರುವಾಗ ಇವರು ದೇವರ ಪೂಜೆ. ಜಾಗಟೆ ಹೊಡೆದಾಗ ಏನು ಗೊತ್ತಾಯಿತು? ನನಗೆ ಗಂಡು ಮಗು ಆಗಿದೆ ಅಂತ ಅರ್ಥ ಆಯಿತು. ಅಶುಚಿ ಆಯಿತು. ಅಶುಚಿಯಾಗಿದೆ ಅಂತೇಳಿ ದೇವರ ಕೋಣೆಯಿಂದ ಕೂಡಲೇ ಹೊರಗೆ ಬಂತು. ಹೊರಗೆ ಬರುವ ಹೊತ್ತಿಗೆ ಅಲ್ಲೊಂದು ಸರ್ಪದ ಮೇಲೆ ಕಾಲಿಟ್ಟು. ಸರ್ಪ ಏನೂ ಮಾಡಲಿಲ್ಲ ಮೃಕಂಡುವಿಗೆ. ಆದರೆ ಏನೋ ಅಪಶಕುನವಾಯಿತು ಅಂತ ಅವರಿಗೆ ಭಾವನೆ ಆಯಿತು. ನನ್ನ ಹೆಂಡತಿ ತುಂಬು ಗರ್ಭಿಣಿಯಾಗಿರುವಾಗ ನಾನು ಗರ್ಭಗುಡಿಗೆ ಹೋದದ್ದೇ ತಪ್ಪು. ಆ ಹೊತ್ತಿಗೆ ಗರ್ಭಗುಡಿಯಲ್ಲಿ ಪೂಜೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಆದರೆ ನನ್ನ ಪತ್ನಿ 9 ತಿಂಗಳು ಭರ್ತಿಯಾಗಿ 10ನೇ ತಿಂಗಳಲ್ಲಿ ಹೆತ್ತದ್ದಲ್ಲ, 8ನೇ ತಿಂಗಳಲ್ಲಿ ಹೆತ್ತಿಟ್ಟಿದ್ದಾಳೆ. ನಾನು ಪೂಜೆ ಮಾಡ್ತಾ ಇರುವಾಗ ಆ ವಿಚಾರ ಗೊತ್ತಾಯಿತು. ಹೊರಗೆ ಬರುವಾಗ ಸರ್ಪದ ಮೇಲೆ ಕಾಲಿಟ್ಟೆ, ಅಂದರೆ ಇದೊಂದು ಅಪಶಕುನ ಆಯ್ತಲ್ಲ ಅಂತ ಹೇಳಿ ಮಗುವಿನ ಜಾತಕ ಎಷ್ಟೇ ಚಂದ ಇದ್ದರೂ ಇನ್ನೊಂದು ಸಲ ಅವಲೋಕನೆ ಮಾಡಿಸಿದ್ರು. ಅವಲೋಕನೆ ಮಾಡಿದಾಗ ಗೊತ್ತಾದದ್ದೇನೆಂದರೆ ಅತ್ಯಂತ ಉತ್ತಮವಾದ ಜಾತಕ, ಆದರೆ 9 ವರ್ಷಕ್ಕಿಂತ ಹೆಚ್ಚು ಆಯುಷ್ಯ ಇಲ್ಲ ಅನ್ನೂ ಸ್ಪಷ್ಟವಾಯಿತು. ಇರುವುದು 9 ವರ್ಷ ಆಯುಷ್ಯ.
ಮಗುವನ್ನು ಚೆನ್ನಾಗಿ ಬೆಳೆಸ್ತಾನೆ ತಂದೆ. 5ನೇ ವರ್ಷಕ್ಕೆ ಉಪನಯನ ಮಾಡ್ತಾನೆ. 5ನೇ ವರ್ಷಕ್ಕೆ ಮಂತ್ರೋಚ್ಚಾರಣೆ ಮಾಡುವ ಸಾಮರ್ಥ್ಯ ಇದ್ದರೆ ಬ್ರಹ್ಮವರ್ಚಸ ಕಾಮಸ್ಯ ಕುರ್ಯಾದ್ ವಿಪ್ರಸ್ಯ ಪಂಚಮಿ. 5ನೇ ವರ್ಷಕ್ಕೆ ಉಪನಯನ ಮಾಡುವುದಕ್ಕೆ ಅವಕಾಶ ಇದೆ. ಉಪನಯನ ಮಾಡಿದರು. ಮಾಡಿ ಹುಡುಗನಿಗೆ ತಂದೆ ಆದೇಶ ಕೊಟ್ಟದ್ದೇನು? ಯಾರೇ ಹಿರಿಯರು ಕಾಣಲಿ ಅವರ ಪಾದಕ್ಕೆ ನಿನ್ನ ತಲೆಯನ್ನು ಬಗ್ಗಿಸಲಿ, ಗೋತ್ರ ಪ್ರವರವನ್ನು ಹೇಳಿ ನೀನು ನಮಸ್ಕಾರ ಮಾಡಬೇಕು ಅಂತ. ಇವನು ಬಂದವರಿಗೆಲ್ಲ ನಮಸ್ಕಾರ ಮಾಡ್ತಾನೆ. ಅವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ದೂರದ ಆಶ್ರಮಕ್ಕೆ ಒಬ್ಬರು ಮಹರ್ಷಿಗಳು ಬಂದಿದ್ದಾರೆ ಅಂತಂದರೆ ಇವ ಓಡಿ ಹೋಗುವುದು, ಬೆಳಗ್ಗೆ ಸಂಧ್ಯಾ ವಂದನೆ ಮುಗಿಸುವುದು, ಓಡುವುದು. ಓಡಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಮತ್ತೆ ಓಡಿಕೊಂಡು ಬರುವುದು. ಇಷ್ಟೇ. ನಮಸ್ಕಾರ ಮಾಡುವುದರಲ್ಲಿ ಮಹಾನಿಷ್ಣಾತ ಮಾರ್ಕಂಡೇಯ. 9 ವರ್ಷವಾಯಿತು. ಯಮದೂತರಿಗೆ ಈತ ಸಿಗಲಿಲ್ಲ. ಅವರ ಪಾಶ ನುಚ್ಚು ನೂರಾಗಿ ಹೋಯಿತು. ಸಾಕ್ಷಾತ್ ಯಮನೇ ಬಂದ. ಯಮನಿಗೂ ಕೂಡ ಇವನ ಮೇಲೆ ಪಾಶ ಬೀಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾವುದೋ ಒಂದು ಕವಚ ಅವನನ್ನು ರಕ್ಷಣೆ ಮಾಡ್ತಾ ಇರುವ ಹಾಗೆ ಭಾಸವಾಯಿತು. ಯಮನೇ ಹೋಗಿ ರುದ್ರದೇವರಲ್ಲಿ ಪ್ರಶ್ನೆ ಮಾಡಿದಂತೆ, ಸಂಹಾರಕರ್ತಾರನಾದ ನಿನ್ನ ಆಜ್ಞೆಯನ್ನು ನಿರ್ವಾಹ ಮಾಡ್ತಕ್ಕಂಥವರು ನಾವು, ಆದರೆ ಮಾರ್ಕಂಡೇಯನನ್ನು ನಾವು ಯಾಕೆ ಕೀಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಆಗ ರುದ್ರದೇವ ನೋಡ್ತಾನೆ. ಅವ ಹೇಳ್ತಾನೆ, ವೈಷ್ಣವರ ಆಶೀರ್ವಾದವೆಂಬಂತಹ ಕವಚ ಅವನಿಗೆ ರಕ್ಷಕವಾಗಿದೆ. ದೀರ್ಘಾಯುಷ್ಮಾನ್ ಭವ ಅಂತ ಅವರು ಆಶೀರ್ವಾದ ಮಾಡಿದ್ದಾರೆ. ವಿಷ್ಣು ಭಕ್ತರು ಹೇಳಿದ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಚಿತ್ರಗುಪ್ತನ ಪುಸ್ತಕದಲ್ಲೇ ಸ್ವಲ್ಪ ಬದಲಾವಣೆ ಮಾಡಬೇಕು. ಅಲ್ಲಿ 9 ವರ್ಷ ಆಯುಷ್ಯ ಅಂತ ಬರೆದಿತ್ತಲ್ವ, ಅದನ್ನು ಸಪ್ತಕಲ್ಪ ಅಂತ ತಿದ್ದಬೇಕು. ನವವರ್ಷಾಯುಷಂ ಪ್ರಾಪ್ಯ ಸಪ್ತಕಲ್ಪಾಯಿತಂ ಏನ ಮಾರ್ಕಂಡೇಯ ನಮೋಸ್ತುತೆ. 9 ವರ್ಷ ಅಂತಿದ್ದದ್ದನ್ನು 9 ಕಲ್ಪ ಅಂತ ಮಾಡ್ಬೋದಿತ್ತು, ಆದರೆ ಸ್ವಲ್ಪ ಬೇಡ ಅಷ್ಟು ಅಂತ 7 ಕಲ್ಪ ಅಂತ ಮಾಡಿದ್ರು. 7 ಕಲ್ಪದ ತನಕ ಆಯುಷ್ಯ. 7 ಕಲ್ಪ ಅಂದರೆ ಮನ್ವಂತರ ಕಲ್ಪ ಇದೆ. 7 ಮನ್ವಂತರಗಳಷ್ಟು ದೀರ್ಘಕಾಲಿಕವಾದ ಆಯುಷ್ಯವನ್ನು ಮಾರ್ಕಂಡೇಯನಿಗೆ ಸಿಗುವ ಹಾಗೆ ರುದ್ರದೇವರು ಅನುಗ್ರಹ ಮಾಡಿದರು ಅನ್ನುವ ಕಥೆ ಬೇರೆ ಕಡೆಯಲ್ಲಿ ಬರ್ತದೆ. ಆ ಕಥೆ ಭಾಗವತದಲ್ಲಿಲ್ಲ. ಅದರ ಮುಂದಿನ ಕಥೆ ಭಾಗವತದಲ್ಲಿರುವುದು. ಇಂತಹ ಮಹರ್ಷಿ ಈಗ ಆತನಿಗೆ ಸುಮಾರು 35, 45 ಅಥವಾ 35 ಸಾವಿರ ವರ್ಷ, ಭಾರಿ ವರ್ಷ ಆಗೋಗಿದೆ. ಅಂತಹ ಮಾರ್ಕಂಡೇಯ ತಪೋನಿಷ್ಠನಾಗಿದ್ದಾನೆ. ಮದುವೆ ಮಾಡಿಕೊಳ್ಳಿಲ್ಲ, ಬ್ರಹ್ಮಚಾರಿಯಾಗಿದ್ದಾನೆ. ಸೊಂಟಕ್ಕೆ 3 ಸುತ್ತಿನ ದರ್ಬೆ ಮೌಂಜಿ ಧಾರಣೆಯನ್ನು ಮಾಡಿಕೊಂಡಿದ್ದಾನೆ. ಕೈಯಲ್ಲಿ ಪಾಲಾಶ ದಂಡ ಧರಿಸಿದ್ದಾನೆ. ಕಮಂಡಲು ಹಿಡಿದು ಒಂದು ನದಿ, ಅದಕ್ಕೆ ಪುಷ್ಪಭದ್ರ ಅಂತ ಹೆಸರು, ಹಿಮಾಲಯದ ತೀರದಲ್ಲಿರತಕ್ಕಂತಹ ಒಂದು ನದಿ ಪುಷ್ಪಭದ್ರ. ಆ ಪುಷ್ಪಭದ್ರೆಯ ತೀರದಲ್ಲಿ ಈತ ತನ್ನ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾನೆ. ಆ ರೀತಿ ತಪಸ್ಸು ಮಾಡ್ತಾ ಇರುವಾಗ ಈತನಿಗೆ ದೇವೇಂದ್ರ ನೋಡ್ತಾನೆ, ಎಂಥ ತಪಸ್ಸು ಇವನದ್ದು. ಇವನು ತಪಸ್ಸನ್ನು ಆರಂಭ ಮಾಡಿದ್ದು ಸ್ವಯಂಭುವ ಮನ್ವಂತರದಲ್ಲಿ. ಸ್ವಯಂಭುವ ಮನ್ವಂತರದಲ್ಲಿ ಮಾಡಿದ ತಪಸ್ಸಿನ ಆರಂಭ ಈಗ ನಡೀತಾ ಇರುವುದು ವೈವಸ್ವತ ಮನ್ವಂತರ. ಈ ಮನ್ವಂತರದ ತನಕವೂ ಇವನ ತಪಸ್ಸಿನಿಂದ ಹೇಳ್ತಾ ಇಲ್ಲ. ಹಾಗಾದರೆ ಇವನ ತಪಸ್ಸಿನಿಂದಾಗಿ ನನ್ನ ಆಸನಕ್ಕೆ ಸಂಚಕಾರ ಬಂದೀತು ಅಂತ ಇಂದ್ರ ಯೋಚಿಸಿದಂತೆ. ಇಂದ್ರನಿಗೆ ಹೀಗೆ ಬಹಳ ಬಾರಿ ಆಗ್ತದೆ. ಒಂದು ದೊಡ್ಡ ದೊಡ್ಡ ಆಸನದಲ್ಲಿದ್ದವರಿಗೆ ಇದೊಂದು ಸಮಸ್ಯೆ. ಯಾವಾಗ ನನ್ನ ಆಸನಕ್ಕೆ ಬೇರೆಯವರು ಬರ್ತಾರೋ ಅಂತ ಆಲೋಚನೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಮಾರ್ಕಂಡೇಯನ ತಪಸ್ಸನ್ನು ಹೇಗಾದರೂ ವಿಘ್ನ ಮಾಡಬೇಕು ಅಂತ ಹೇಳಿ ಆತ ತನ್ನ ಅಪ್ಸರ ಸ್ತ್ರೀಯರಲ್ಲಿ ಪ್ರಧಾನಳಾದಂತಹ ಪುಂಜಕಸ್ಥಲಿ ಅನ್ನುವವಳನ್ನು ಕರೆದು, ನೀನು ದೊಡ್ಡ ಸಮುದಾಯದ ಜೊತೆಗೆ ಹೋಗಿ ಅವನನ್ನು ಸಂಪೂರ್ಣ ತಪೋವಿಮುಖನನ್ನಾಗಿ ಮಾಡಬೇಕು ಅಂತ ಕಳಿಸಿಕೊಟ್ಟ. ಆ ರೀತಿ ಕಳಿಸಿದಂತಹ ಆ ಪುಂಜಕಸ್ಥಲಿ ವಸಂತನ ಜೊತೆಗೆ ಕಾಮನನ್ನೂ ಜೊತೆ ಸೇರಿಸಿಕೊಂಡು ಇಲ್ಲಿ ಬಂದು ಇವನ ತಪಸ್ಸನ್ನು ವಿಘ್ನ ಮಾಡುವುದಕ್ಕೋಸ್ಕರ ಪ್ರಯತ್ನ ಪಡ್ತಾಳೆ. ಆದರೆ ತಪಸ್ಸಿನಲ್ಲಿ ನಿರತನಾಗಿ ಅಂತರ್ದೃಷ್ಟಿಯಲ್ಲಿ ತನ್ನ ಹೃತ್ಕಮಲದಲ್ಲಿ ಭಗವಂತನ ಧ್ಯಾನದಲ್ಲಿ ತೊಡಗಿದ್ದಂತಹ ಮಾರ್ಕಂಡೇಯನನ್ನು ಕಾಮ ತನ್ನ 5 ಮುಖವುಳ್ಳ ಬಾಣವನ್ನು ಪ್ರಯೋಗಿಸಿದರೂ ಕೂಡ ಏನು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾಮಾದಿಗಳು ಸೋತು ಮತ್ತೆ ಇಂದ್ರನ ಹತ್ರ ಹೋದು. ಇವನನ್ನು ಮುಟ್ಟುವುದಕ್ಕಾಗುವುದಿಲ್ಲ ಅಂತ ಇಂದ್ರನು ಆಶ್ಚರ್ಯಚಕಿತನಾಗಿದ್ದಾನೆ. ಅಂತೂ ಮಾರ್ಕಂಡೇಯನ ಇಂದ್ರಿಯ ನಿಗ್ರಹ ಬಹಳ ದೊಡ್ಡದು. ಅಷ್ಟು ಇಂದ್ರಿಯ ನಿಗ್ರಹವುಳ್ಳವ ಅಂತ ಆದ ಮೇಲೆ ಆತ ಇಂದ್ರ ಸಿಂಹಾಸನವನ್ನು ಬಯಸುವುದಿಲ್ಲ ಅಂತ ತೀರ್ಮಾನ ಮಾಡಿದ ಇಂದ್ರ.
ತಾನು ಗೆದ್ದರೆ ಅವನು ಇಂದ್ರ ಸಿಂಹಾಸನಕ್ಕೆ ಬರ್ತಿದ್ದ, ಸೋಲಿಸಿದ ಹಾಗಾಯಿತು. ತಾನು ಸೋತರೆ ಅವರು ನನ್ನನ್ನು ಸೋಲಿಸುವವರಲ್ಲ, ಅವರು ಕಾಮನಿರ್ಜಿತರು ಅಂತ ಇಂದ್ರನಿಗೆ ಸಮಾಧಾನ. ಈ ರೀತಿ ಸಮಗ್ರ ಇಂದ್ರಿಯಗಳನ್ನು ಗೆದ್ದಂತಹ ಜಿತೇಂದ್ರಿಯನಾದಂತಹ ಆ ಮಾರ್ಕಂಡೇಯ ಮಹರ್ಷಿ ತಪಸ್ಸು ಮಾಡ್ತಾ ಇರುವಾಗ ಅಲ್ಲಿಗೆ ನರನಾರಾಯಣರು ಆಗಮಿಸಿದರು. ಮಾರ್ಕಂಡೇಯರ ಕಥೆಯಲ್ಲಿ 3 ಕಥೆ ಪ್ರಧಾನ. ಒಂದು, ಪುಂಜಗಸ್ಥಲಿ ಮೊದಲಾದ ಅಪ್ಸರೆಯರು ಬಂದು ಸೋತು ಹೋದಂತಹ ಒಂದು ಬಗೆ. ಅದರಲ್ಲಿ ಕಾಮನೇ ಸೋತು ಹೋದ. ವಸ್ತುತಃ ಮಾರ್ಕಂಡೇಯ ಮನ್ಮಥನಿಗಿಂತ ಕೆಳಗಿನ ಕಕ್ಷೆಯವ, ಇಂದ್ರನಿಗಿಂತ ಬಹಳ ಕೆಳಗೆ ಇರತಕ್ಕಂಥವ, 18ನೇ ಕಕ್ಷೆಯಲ್ಲಿ ಬರತಕ್ಕಂಥ ಮಹರ್ಷಿ. ಅಂಥವ ಈ ಕಾಮನಿಂದ ಇಂದ್ರ ಇವರೆಲ್ಲರ ಮುಂದೆ ತಾನು ಸೋಲಿಲ್ಲ ಅಂತ ಹೇಳಿದರೆ ಎಂಥ ಶಕ್ತಿ ಅಂತ ಅನಿಸುತ್ತೆ. ಜನಮೇಜಯ ಇಂದ್ರನನ್ನು ಯಾಗಕ್ಕೆ ಕರೀತಾನೆ ಅಂತ ಹೇಳಿದರೆ ಇಂದ್ರ ಎಷ್ಟು ಎತ್ತರದವ, 8ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆ, ಇದು ಏನು ಅಂತ ಅರ್ಥ ಆಗುವುದಿಲ್ಲ. ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಇದು ಭಗವದ್ಭಕ್ತರನ್ನು ಗೌರವಿಸುವ ಬಗೆ ಅಷ್ಟೇ, ಅವರಿಂದ ಆಗುವುದಿಲ್ಲ ಅಂತಲ್ಲ. ಭಗವದ್ಭಕ್ತನಾದಂತಹ ಜನಮೇಜಯನನ್ನು ಇಂದ್ರ ಅವನ ಮಂತ್ರಶಕ್ತಿಯನ್ನು ಗೌರವಿಸಿದ್ದು, ಇದರಿಂದಾಗಿ ಇಂದ್ರನಿಗೆ ಯಾವುದೇ ಕ್ಷೀಣತೆ ಇಲ್ಲ. ಹಾಗೆ ಇಲ್ಲಿ ಕಾಮ ಮತ್ತು ಇಂದ್ರ ಮಾರ್ಕಂಡೇಯನನ್ನು ಗೆಲ್ಲುವುದಕ್ಕಾಗಲಿಲ್ಲ ಅಂತ ಇದರ ಅರ್ಥ ಅಲ್ಲ. ಮಾರ್ಕಂಡೇಯ ಭಗವಂತನಲ್ಲಿ ಅಷ್ಟು ದೊಡ್ಡ ಭಕ್ತನಿದ್ದಾನೆ ಅನ್ನುವುದನ್ನು ದೇವತೆಗಳು ತೋರಿಸಿದರು ಅಂತ ಅರ್ಥ. ಅಲ್ಲಿಗೆ ನರನಾರಾಯಣರು ಆಗಮಿಸ್ತಾರೆ. ನರನಾರಾಯಣರು ಅಂದರೆ ಯಾರು? ಧರ್ಮ ಪ್ರಜಾಪತಿಯಲ್ಲಿ ಆವಿರ್ಭವಿಸಿದ ಭಗವಂತನ ರೂಪಗಳು ನರ ಮತ್ತು ನಾರಾಯಣ. ಅವರು ಹೇಗಿದ್ದಾರೆ? ತೌ ಶುಕ್ಲ ಕೃಷ್ಣೌ ನವಕಂಜಲೋಚನೌ ಚತುರ್ಭುಜೌ ರೌರವವಲ್ಕಮಾಂಬರೌ. ಒಬ್ಬ ಕಪ್ಪು, ಒಬ್ಬ ಬಿಳಿ. ನರ ಬಿಳಿ ಬಣ್ಣದ ವ್ಯಕ್ತಿ, ನಾರಾಯಣ ಕಪ್ಪು ಬಣ್ಣದ ವ್ಯಕ್ತಿ. ತೌ ಶುಕ್ಲ ಕೃಷ್ಣವು ನವ ಕಂಜಲೋಚನವು. ಈಗ ತಾನೇ ಅರಳಿದ ಪದ್ಮದ ಹಾಗೆ ಅವರ ಕಣ್ಣು ಕೆಂಪು ಕೆಂಪಾಗಿ ಆಕರ್ಷಿಸುವಂತಹ ಕಣ್ಣು ಉಳ್ಳವರು. ಅಷ್ಟೇ ಅಲ್ಲ, ಚತುರ್ಭುಜವು ರವವಲ್ಕಲಾಂಬರವು, 4 ಕೈಯಲ್ಲಿ ಶೋಭಿಸತಕ್ಕಂಥವರು. ಜಿಂಕೆಯ ಚರ್ಮವನ್ನು ಶರೀರದಲ್ಲಿ ಧರಿಸಿಕೊಂಡಿರತಕ್ಕಂಥ ತಪಸ್ವಿಗಳು. ಪವಿತ್ರ ಪಾಣಿ ಉಪವೀತಕಂ ತ್ರಿವೃತ್ ಕಮಂಡಲುಂ ದಂಡ ಮೃಜುಂಚ ವೈಷ್ಣವಂ. ಪವಿತ್ರ ಪಾಣಿ, ಕೈಯಲ್ಲಿ ಪವಿತ್ರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಪವಿತ್ರ ಅಂತ ಹೇಳಿದರೆ 4 ದರ್ಬೆಯನ್ನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಗಂಟು ಹಾಕಿಕೊಳ್ಳುವ ವಿಧಾನಕ್ಕೆ ಪವಿತ್ರ ಅಂತ ಹೆಸರು. ಪವಿತ್ರವನ್ನು ಕೈಯಲ್ಲಿ ಧರಿಸಿದ್ದಾರೆ. ತ್ರಿವೃತ್ತು ಉಪವೀತವನ್ನು ಶರೀರದಲ್ಲಿ ಧಾರಣೆ ಮಾಡಿಕೊಂಡಿರತಕ್ಕಂತಹ ಬ್ರಹ್ಮಚಾರಿಗಳು. ಕಮಂಡಲುಂ, ಕೈಯಲ್ಲಿ ಒಂದು ಕಮಂಡಲು ಆಚಮನಕ್ಕೋಸ್ಕರ, ಜೊತೆಗೆ ಕೈಯಲ್ಲಿ ದಂಡ, ಅದು ಪಾಲಾಶದ ದಂಡ, ಚಂದ್ರನಿಗೆ ಸಂಬಂಧಪಟ್ಟ ಪಾಲಾಶ ವೃಕ್ಷದ ದಂಡವನ್ನು ಧರಿಸಿದ್ದಾರೆ. ಅದರ ಜೊತೆಗೆ ಪದ್ಮಾಕ್ಷಮಾಲಾಂ ಉತಜಂತು ಮಾರ್ಜನಂ ವೇದಂಚ ಸಾಕ್ಷಾತ್ ತಪ ಏಕರೂಪಿಣೀ. ಸಾಕ್ಷಾತ್ ತಪಸ್ಸೇ ರೂಪವನ್ನು ಹೊತ್ತು ಬಂದರೆ ಹೇಗೋ ಹಾಗಿದ್ದಾರಂತೆ ನರನಾರಾಯಣರು. ತಪಸ್ಸಿನ ಅಪರ ಸ್ವರೂಪವೋ ಎಂಬಂತೆ ಇದ್ದಾರೆ. ಅವರ ಕೈಯಲ್ಲಿ ಪದ್ಮಾಕ್ಷಮಾಲೆ, ಜಪಮಾಲೆಯನ್ನು ಹಿಡ್ಕೊಂಡಿದ್ದಾರೆ. ಜೊತೆಗೆ ಜಂತುಮಾರ್ಜನ ಮತ್ತು ವೇದ ಇವೆರಡನ್ನು ಹಿಡ್ಕೊಂಡಿದ್ದಾರೆ. ಸಾಮಾನ್ಯ ಇದು ಈಗ ಬಿಟ್ಟು ಹೋಗಿದೆ. ಜಂತುಮಾರ್ಜನ ಅಂತ ಹೇಳಿದರೆ ಅದು ಒಂದು ರೀತಿ ಚಮರಿ, ಒಂದು ಚಾಮರದ ಹಾಗಿರ್ತದೆ. ಅದು ಯಾಕೆ ಅಂತ ಹೇಳಿದರೆ, ತಾವೆಲ್ಲಿ ಕೂತುಕೊಳ್ಳುವುದಾದರೂ ಮೊದಲು ಅದರಿಂದ ಗುಡಿಸಿ ಆಮೇಲೆ ಕೂತುಕೊಳ್ಳುವುದು. ಗುಡಿಸಿ ಕೂತುಕೊಳ್ಳುವುದು ಅಂದರೆ ಅಲ್ಲಿ ಕಲ್ಲು ಮರಳು ಇದ್ದರೆ ಕೂಡುವ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಗುಡಿಸುವುದಲ್ಲ. ಅಲ್ಲಿ ಏನಾದರೂ ಇರುವೆಯೋ ಗೆದ್ದಲೋ ಮತ್ತೊಂದೋ ಇದ್ದರೆ ಅದನ್ನು ಆ ಕಡೆ ಮಾರ್ಜನ ಮಾಡಿ ಅವುಗಳ ಮೇಲೆ ನಾವು ಕೂತು ಅದು ಸಾಯಬಾರದು ಅಂತ ಹೇಳಿ ಆಮೇಲೆ ಅಲ್ಲಿ ಚಾಪೆ ಹಾಕಿಕೊಂಡು ಕೂತುಕೊಳ್ಳುವಂಥದ್ದು. ಈ ರೀತಿ ಕೈಯಲ್ಲಿ ಅಂತಹ ಒಂದು ಚಾಮರವನ್ನು ಹಿಡ್ಕೊಂಡು ಸಾಗುವಂಥದ್ದು ಒಂದು ಕ್ರಮ. ಇವತ್ತು ಅದು ನಮ್ಮಲ್ಲಿ ಜೈನ ಸನ್ಯಾಸಿಗಳಲ್ಲಿ ಅದು ಅವಶ್ಯ ಕರ್ತವ್ಯ ಆಗಿದೆ. ಸನ್ಯಾಸಿಗಳ ಕೈಯಲ್ಲಿ, ಅದರಲ್ಲೂ ದಿಗಂಬರರ ಕೈಯಲ್ಲಿ ನವಿಲುಗರಿಯ ಜಂತುಮಾರ್ಜನ ಇರ್ತದೆ. ಶ್ವೇತಾಂಬರರ ಕೈಯಲ್ಲಿ ಒಂದು ಚಾಮರದ ರೀತಿಯ ಜಂತುಮಾರ್ಜನ ಇರ್ತದೆ. ಜಂತುಮಾರ್ಜನವನ್ನು ನರನಾರಾಯಣರು ಕೈಯಲ್ಲಿ ಹಿಡ್ಕೊಂಡಿದ್ರಂತೆ. ಮತ್ತೊಂದು ವೇದ ಅಂದರೆ ವೇದೋ ದರ್ಭಮುಷ್ಟಿ ಅಂತ, ಅದೊಂದು ದರ್ಭಮುಷ್ಟಿ, ಅದನ್ನು ಹರಡಿಕೊಂಡು ಅದರ ಮೇಲೆ ಕೂತುಕೊಳ್ಳುವುದಕ್ಕೋಸ್ಕರ ಇರುವಂಥದ್ದು. ಆ ವೇದವನ್ನೂ ಕೈಯಲ್ಲಿ ಹಿಡಿದು ಸಾಕ್ಷಾತ್ ತಪರೂಪ ಸ್ವರೂಪರಾಗಿರತಕ್ಕಂತಹ ಅವರು ತಾವು ಈ ತಪಸ್ಸು ಮಾಡ್ತಾ ಇದ್ದಂತಹ ಮಾರ್ಕಂಡೇಯರ ಸನ್ನಿಧಾನಕ್ಕೆ ಬಂದಿದ್ದಾರೆ.
ಮಾರ್ಕಂಡೇಯನಿಗೆ ಬಹಳ ಖುಷಿಯಾಯಿತು. ನರನಾರಾಯಣರು ತಪಸ್ಸು ಮಾಡಿದರೂ ಕೂಡ ದರ್ಶನ ಕೊಡುವುದಕ್ಕೆ ಬಹಳ ವಿಳಂಬ ಆಗ್ತದೆ. ಅಂಥವರು ನನ್ನನ್ನು ತಾನೇ ಕಾಣುವುದಕ್ಕೋಸ್ಕರ ಬಂದಿದ್ದಾರಲ್ವ, ಎಂಥ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಪಾದ ತೊಳೆದು ಅವರನ್ನು ಉತ್ತಮಾಸನದಲ್ಲಿ ಕೂಡಿಸಿ ಸ್ತೋತ್ರ ಮಾಡ್ತಾನೆ. ಕಿಂವರ್ಣ ಏತವ ವಿಭೋ ಯದು ದೀವಿತಾಸು. ನಿಮ್ಮ ಮುಂದೆ ನಿಮ್ಮ ವ್ಯಕ್ತಿತ್ವವನ್ನು ಏನು ಅಂತ ನಾನು ವರ್ಣನೆ ಮಾಡಲಿ? ಯಾರ ವಾಕಿಗೂ ನಿಲುಕುವವರಲ್ಲ, ಯಾರ ಮನಸ್ಸಿಗೂ ಕೂಡ ಪೂರ್ತಿಯಾಗಿ ಹೊಂದಿಕೊಳ್ಳುವವರಲ್ಲ. ಮನೋವಾಚಾಂ ಅಗೋಚರವಾದಂತಹ ಅನಂತ ವೀರ್ಯವನ್ನು ಹೊಂದಿರುವ ಚರಿತ್ರೆಯುಳ್ಳವರು ನೀವು. ನಿಮ್ಮನ್ನು ನಾನು ಮಾತಿನಿಂದ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡ್ತಾನೆ. ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಸುರಿಸಿಕೊಂಡು ಅವರ ಜೊತೆಗೆ ಒಂದಿಷ್ಟು ಮಾತುಕತೆ ನಡೀತದೆ. ಭಗವಂತ ನರನಾರಾಯಣ ರೂಪಿಯಾದವ ಈ ಮಾರ್ಕಂಡೇಯರಿಗೆ ಹೇಳ್ತಾನೆ, ಬಹಳ ನಮ್ಮನ್ನು ಪ್ರೀತಿಯಿಂದ ಕಂಡಿಯಪ್ಪ, ನಮ್ಮ ಮೇಲೆ ನೀನು ಮಾಡ್ತಾ ಇರತಕ್ಕಂಥ ಪ್ರೀತಿ, ಆ ಭಕ್ತಿ, ಅದರಿಂದ ನಾವು ಪ್ರೀತರಾಗಿದ್ದೇವೆ, ಏನಾದರೂ ನೀನು ಕೇಳಬೇಕು ಅಂತ ಹೇಳಿದರು. ಮಾರ್ಕಂಡೇಯ ಏನು ಕೇಳ್ತಾನೆ? ಹೇಳ್ತಾನೆ, ನಿಮ್ಮಂಥವರು ನನಗೆ ದರ್ಶನ ಕೊಟ್ಟಿದ್ದೀರಲ್ಲ, ಈ ದರ್ಶನಕ್ಕಿಂತ ದೊಡ್ಡದ್ದನ್ನು ಕೇಳುವುದು ಏನಿದೆ? ಅಕಸ್ಮಾತ್ ನೀವು ದರ್ಶನ ಕೊಡದೆ ಹೋದರೂ ನಾನು ಹಾಗೇ ಕೇಳ್ತಾ ಇದ್ದೆ, ಒಂದು ಬಾರಿ ನೀವು ಕಾಣಬಾರದೆ, ಕಣ್ಣಿಗೆ ಕಾಣಿಸಿಕೊಳ್ಳಬಾರದೆ ಅಂತ ಕೇಳಬಹುದಿತ್ತು. ಆದರೆ ನನ್ನ ಮೇಲೆ ಪ್ರೀತಿಯಿಂದ ನಾನು ಕೇಳದೆಯೇ ಬಂದು ದರ್ಶನ ಕೊಟ್ಟಿರುವಾಗ ನಿಮ್ಮಲ್ಲಿ ನಾನು ಏನು ಕೇಳಬೇಕು? ಆದರೂ ಯಾಕೋ ಕೇಳಬೇಕು ಅಂತ ಅನಿಸ್ತಾ ಉಂಟು. ಒಂದು ವಿಷಯ ಕೇಳ್ತೇನೆ. ನೀವು ಪ್ರಪಂಚವನ್ನು ಸೃಷ್ಟಿ ಮಾಡುವವರು, ಕೊನೆಗೆ ಪ್ರಪಂಚವನ್ನು ಲಯ ಮಾಡುವವರು. ಪ್ರಪಂಚದ ಸೃಷ್ಟಿ ಏನು ಅನ್ನುವುದನ್ನು ಶಾಸ್ತ್ರದಲ್ಲಿ ಬಹಳ ಬಾರಿ ಓದಿದ್ದೇನೆ, ಆದರೆ ಲಯ ಹೇಗಾಗ್ತದೆ ಅನ್ನುವುದು ನನಗೆ ಅರ್ಥವೇ ಆಗಲಿಲ್ಲ. ಲಯ ಅರ್ಥ ಆಯಿತು, ನಿನ್ನೆ ಹೇಳಿದ ಹಾಗೆ ಬೆಂಕಿ, ಸೂರ್ಯ ಇವುಗಳಿಂದ ಭೂಮಿಯೆಲ್ಲವೂ ಕೂಡ ನೀರಿನಲ್ಲಿ ಒಂದಾಗುವುದು ಅಂತ, ಇದೇನು ಅರ್ಥ ಆಗಿದೆ. ಆದರೆ ಆ ಪ್ರಳಯ ಕಾಲದಲ್ಲಿ ನಿನ್ನ ಲೀಲೆ, ನಿನ್ನ ಮಾಯೆ, ನಿನ್ನ ಮಾಯೆಯಿಂದಲೇ ಪ್ರಳಯವಾಗುವುದು ಅಂತ ಕೇಳಿದ್ದೇನೆ. ಆ ಮಾಯೆಯನ್ನು ನಾನೊಮ್ಮೆ ಕಾಣುವ ಹಾಗೆ ಮಾಡ್ತೀಯ ಸ್ವಾಮಿ ಅಂತ ಕೇಳಿದ, ಅಷ್ಟೇ. ಭಗವಂತನ ಮಾಯೆಯನ್ನು ಕಣ್ಣಾರೆ ಕಾಣಬೇಕು ಅಂತ ಅವನು ಕೇಳಿದ. ಭಗವಂತ ಅಸ್ತು ಅಂತ ಹೇಳಿದ. ಅಸ್ತು ಅಂತ ಹೇಳಿ ಇವನಿಗೆ ಆಶೀರ್ವಾದವನ್ನು ಮಾಡಿ ಅವರು ಉತ್ತರದ ಬದರಿಯ ಕಡೆಗೆ ತಾವು ಸಾಗಿದ್ದಾರೆ. ಈತ ಪುಷ್ಪಭದ್ರಾ ನದಿ ತೀರದಲ್ಲಿ ಕುಳಿತು ತಪಸ್ಸಿನಲ್ಲಿ ನಿರತನಾಗಿದ್ದಾನೆ ಮಾರ್ಕಂಡೇಯ. ಅದೊಂದು ದಿನ ಸಾಯಂಕಾಲ, ಸೂರ್ಯ ಅಸ್ತಂಗತನಾಗುವುದಕ್ಕೆ ಇನ್ನು ಒಂದು ಗಳಿಗೆ ಮಾತ್ರ ಉಳಿದಿದೆ. ಅಷ್ಟರಲ್ಲಿ ಸಾಯಂ ಸಂಧ್ಯಾ ವಂದನೆಗೆ ಕುಳಿತಿದ್ದಾನೆ ಪುಷ್ಪಭದ್ರಾ ನದಿ ತೀರದಲ್ಲಿ ಮಾರ್ಕಂಡೇಯ. ಇದ್ದಕ್ಕಿದ್ದ ಹಾಗೆ ಗಾಳಿ ಬೀಸುವುದಕ್ಕೆ ಪ್ರಾರಂಭ. ಆಕಾಶದಲ್ಲಿ ಗುಡುಗಿನ ಗರ್ಜನೆ, ಎಲ್ಲ ಕತ್ತಲೆಯಾಗಿ ಹೋಯಿತು. ತುಂಬು ಮೋಡಗಳು ಆವರಿಸಿದವು. ಮೋಡಗಳಿಂದ ಧಾರಾಕಾರವಾದ ಮಳೆ. ಅಷ್ಟರಲ್ಲಿ ರಾತ್ರಿ ಆಯಿತು. ರಾತ್ರಿ ಆಗ್ತಾ ಇದ್ದ ಹಾಗೆ ಮಳೆ ಇನ್ನಷ್ಟು ಜೋರಾಯಿತು. ಮಳೆಯಿಂದಾಗಿ ಪುಷ್ಪಭದ್ರಾ ನದಿಯೇ ಮುಳುಗಿ ಹೋಯ್ತಂತೆ. ನದಿ ಮುಳುಗಿ ಹೋಯಿತು. ಎಲ್ಲಿ ನೋಡಿದರಲ್ಲಿ ನೀರು. ತುಂಬಿದ ನೀರಿನಲ್ಲಿ ಅಲೆಗಳು ಏಳ್ತಾ ಇದ್ದಾವೆ. ಆಕಾಶದ ಎತ್ತರಕ್ಕೆ ಅಲೆಗಳು ಕುಣಿತಾ ಇದ್ದಾವೆ. ಕುಣಿಯುವ ಅಲೆಯಲ್ಲಿ ಎಲ್ಲವೂ ಕೂಡ ನೀರಾಗಿ ಹೋಗಿದೆ. ಪ್ರಪಂಚದಲ್ಲಿ ಯಾವುದೂ ಉಳಿಲಿಲ್ಲ. ಪುಷ್ಪಭದ್ರಾ ನದಿ ತೀರದಲ್ಲಿ ಕುಳಿತು ಸಂಧ್ಯಾವಂದನೆ ಮಾಡ್ತಾ ಇದ್ದಂತಹ ಇವನ ಮೇಲೆಯೂ ಒಂದು ಅಲೆ ಹೊಡೆಯಿತು. ಹೊಡೆದ ಅಲೆಗೆ ಇವನು ಕೀಳಲ್ಪಟ್ಟು ಹೋಗಿ ಸಮುದ್ರದಲ್ಲಿ ಬಿದ್ದ. ಸಮುದ್ರದ ಅಲೆಗಳ ಪೆಟ್ಟಿಗೆ ಹೊಡೆಯಲ್ಪಟ್ಟು ಎಲ್ಲೆಲ್ಲೋ ಸಾಗಿದ. ನೋಡ್ತಾ ಇದ್ದಾನೆ, ಜಂಬೂದ್ವೀಪ ಮಾತ್ರ ಅಲ್ಲ, ಪಕ್ಷ, ಪ್ಲಕ್ಷ, ಶಾಖ, ಶಾಲ್ಮಲಿ ಮೊದಲಾದ ಸಮಗ್ರ ದ್ವೀಪಗಳು ಕೂಡ ನೀರಿನಲ್ಲಿ ಒಂದಾಗಿದ್ದಾವೆ. ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗಿಬಿಟ್ಟಿದೆ. ಇಷ್ಟನ್ನು ಕೂಡ ನೋಡುವ ವಿಶಿಷ್ಟ ದೃಷ್ಟಿ ಅವನಲ್ಲಿದೆ. ಅದರಲ್ಲಿ ಆತ ತೇಲ್ತಾ ಸಾಗಿದ್ದಾನೆ. ಯಾವ ವ್ಯಕ್ತಿಯೂ ಕಾಣ್ತಾ ಇಲ್ಲ. ಅಷ್ಟರಲ್ಲಿ ವಿಶೇಷ ಅಂತೇಳಿದರೆ ಅವನಿಗೆ ಭೂಮಿ ಕಾಣಿಸಿತು. ಈ ಸಮುದ್ರದಲ್ಲಿ ಬ್ರಹ್ಮಾಂಡದ ಸಮಗ್ರವೂ ಅದರಲ್ಲಿ ಮುಳುಗಿರುವಾಗ ಅವನ ಸನಿಹದಲ್ಲೇ ಭೂಮಿ ಕಾಣಿಸಿತಂತೆ. ನಮ್ಮದ್ದಾದ ಭೂಮಿ ಕಾಣಿಸ್ತಾ ಉಂಟು. ಭೂಮಿ ಕಾಣಿಸಿತು ಅಂದರೆ ಅದರಲ್ಲಿ ಹಿಮಾಲಯ ಕಾಣಿಸುತ್ತೆ. ಹಿಮಾಲಯ ಕಂಡ್ರೆ ಹಿಮಾಲಯದಿಂದ ಹರಿದಂತಹ ಪುಷ್ಪಭದ್ರೆಯ ತೀರದಲ್ಲಿದ್ದದನ್ನ ಆಶ್ರಮ ಎಲ್ಲ ಕಾಣಿಸುತ್ತೋ ಅಂತ ನೋಡ್ತಾ ಹೋದರೆ ಆ ಭೂಮಿಯಲ್ಲಿ ಒಂದು ದೊಡ್ಡದಾದ ಆಲದ ಮರ ಕಾಣಿಸಿತು. ಆಲದ ಮರದ ದೊಡ್ಡ ರೆಂಬೆಗಳು
ಅದರಲ್ಲಿ ಒಂದು ರೆಂಬೆ ಈಶಾನ್ಯದ ಕಡೆಗೆ ಸಾಗಿತ್ತು. ಈಶಾನ್ಯದ ಕಡೆಗೆ ಚಾಚಿಕೊಂಡಿದ್ದಂತಹ ರೆಂಬೆಯ ಎಲೆಗಳು ಅದು ನೀರಿನ ಮೇಲೆ ತೇಲ್ತಾ ಇದ್ದವು. ಆ ತೇಲ್ತಾ ಇದ್ದ ಯಾವುದೋ ಒಂದು ಎಲೆಯಲ್ಲಿ ಒಂದು ಸುಂದರವಾದ ಗಂಡು ಮಗು ಕಂಡಿತು ಈ ಮಾರ್ಕಂಡೇಯನಿಗೆ. ಆಲದೆಲೆಯ ಮೇಲೆ ಮಲಗಿದ ಶಿಶುವೇ ಅಂತ ನಾವು ಹೇಳ್ತೇವಲ್ವ, ಅಂತಹ ಒಂದು ಮಗು ಕಂಡಿತು. ಆ ಮಗುವಿನ ಸ್ವರೂಪ ಹೇಗಿತ್ತು? ಚಿಕ್ಕ ಮಗು, ಬಕ್ಕು ಬಾಯಿ, ಹಲ್ಲಿಲ್ಲದೆ ಇದ್ದಂತಹ ಬಾಯಿಯಲ್ಲಿ ನಗ್ತಾ ಇರ್ತದೆ. ಅದರ ನಗುವನ್ನು ನೋಡಿ ಆ ನೀರಿನಲ್ಲಿ ತೇಲ್ತಾ ಇದ್ದ ಇವನಿಗೆ ಇದ್ದ ಕಷ್ಟ ಎಲ್ಲ ಪರಿಹಾರ ಆಯ್ತಂತೆ. ಅಷ್ಟು ಕಷ್ಟವೂ ಹರಿದು ಹೋಯಿತು. ಅಂತಹ ನಗು ಅದು. ಮಗುವಿನ ಹತ್ರ ಹೋಗಬೇಕು ಅಂತ ನೋಡ್ತಾನೆ. ನೋಡಿದರೆ ಆ ಮಗು ತನ್ನ ಕಾಲನ್ನು ಎತ್ತಿ ಬಲಗೈಯಿಂದ ಎಳೆದು ತನ್ನ ಬಾಯಿಯ ಒಳಗೆ ಹಾಕಿ ಆ ಬಲಗಾಲಿನ ತನ್ನ ಅಂಗುಷ್ಟವನ್ನು ಚೀಪುತ್ತಾ ಇದೆ ಅಂತೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಇದೇ ಬಾಲಮುಕುಂದನನ್ನು ನಾವು ಸ್ಮರಿಸ್ತೇವೆ. ಈ ಮಗುವನ್ನು ನೋಡಿದ, ಅದರ ಹತ್ರ ಹೋಗಬೇಕು, ಆ ಮಗುವನ್ನು ಒಮ್ಮೆ ಅಪ್ಪಿಕೊಳ್ಬೇಕು, ನೋಡಿದ್ರೇನೆ ದುಃಖ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಸನಿಹಕ್ಕೆ ಬಂದ. ಅದರ ಹತ್ತಿರಕ್ಕೆ ಬರುವ ಹೊತ್ತಿಗೆ ಅದು ಉಸಿರಾಡಿದಂತೆ. ಆ ಉಸಿರಾಡದ ವೇಗಕ್ಕೆ ಸಿಲುಕಿಕೊಂಡು ಇವ ಅದರ ಮೂಗಿನೊಳಗೆ ಹೋದ. ಬಹಳ ವಿಚಿತ್ರ ಇದೆ ನೋಡಲಿಕ್ಕೆ. ಮಗು ಇಷ್ಟೇ ದೊಡ್ಡದಿತ್ತು. ಅಷ್ಟು ಪುಟ್ಟದಾದ ಮಗುವನ್ನು ನೋಡೋಣ ಅಂತ ಹೋದರೆ ಈ ಮಾರ್ಕಂಡೇಯನೇ ಅದರ ಮೂಗಿನ ಒಳಗೆ ಹೋದ. ಹಾಗಾದರೆ ಅದು ಪುಟ್ಟ ಮಗುವೋ ದೊಡ್ಡ ಮಗುವೋ? ಮೂಗಿನ ಒಳಗೆ ಹೋದವ ಹೊಟ್ಟೆಗೆ ಪ್ರವೇಶಿಸಿದ. ಹೊಟ್ಟೆ ನೋಡಿದರೆ ಅದೊಂದು ಅದ್ಭುತ ವಿಶಾಲ ಸಮಗ್ರ ಬ್ರಹ್ಮಾಂಡ ಅಲ್ಲಿಂಟು. ಪ್ರಳಯದಲ್ಲಿ ಎಲ್ಲವೂ ಮುಳುಗಿದೆ ಅಂತ ಇವ ಅಲ್ಲಿ ನೋಡಿದ್ದ. ನೋಡಿದರೆ ಇಲ್ಲೆಲ್ಲ ವ್ಯವಸ್ಥಿತವಾಗಿದೆ, ಇಡೀ ಬ್ರಹ್ಮಾಂಡ ಇದೆ. ಬ್ರಹ್ಮಾಂಡದಲ್ಲಿ ಬರೀ ಅಚೇತನಗಳು ಮಾತ್ರ ಇರುವುದಲ್ಲ, ಎಲ್ಲ ಚೇತನಗಳು ಇದ್ದಾವೆ. ಅಲ್ಲಿದ್ದ ಚೇತನಗಳಲ್ಲಿ ತಮ್ಮ ಪುಷ್ಪಭದ್ರಾ ನದಿ ತೀರದಲ್ಲಿದ್ದ ಋಷಿಗಳಲ್ಲಿದ್ದಾರಂತೆ. ಅಲ್ಲಿದ್ದ ಋಷಿಗಳನ್ನು ನೋಡ್ತಾನೆ, ಎಲ್ಲ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಸಂಧ್ಯಾವಂದನೆ ಬಿಟ್ಟೆ ಅಂತ ಅವನಿಗೆ ಆಶ್ಚರ್ಯ ಆಯಿತು. ಇದು ಸಂಧ್ಯಾಕಾಲ, ಇದು ಎಲ್ಲರೂ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ, ನಾನು ನೋಡಿದರೆ ಸಂಧ್ಯಾವಂದನೆ ಬಿಟ್ಬಿಟ್ಟಿದ್ದೇನಲ್ವ, ನನ್ನ ಪಂಚಪಾತ್ರೆಯೇ ಕಾಣಿಸ್ತಾ ಇಲ್ಲ, ಇವೊಂದು ಕಾಣಿಸ್ತಾನೆ ಇಲ್ಲ, ಎಲ್ಲ ನೀರಲ್ಲಿ ಮುಳುಗೋಗಿದೆ. ಅವರ ಹತ್ರ ಮಾತಾಡೋಣ ಅಂತ ಹೋಗ್ತಾನೆ, ಅಷ್ಟೊತ್ತಿಗೆ ಗಾಳಿ ಬೀಸುತ್ತೆ. ಬೀಸಿದ ಗಾಳಿಗೆ ಎಲ್ಲೋ ಇನ್ನೊಂದು ಕಡೆಗೆ ಹೋದರೆ ಅಲ್ಲಿ ಈ ಸಮುದ್ರ ಅಲ್ಲ, ಲವಣ ಸಮುದ್ರ ಅಲ್ಲ, ಅಲ್ಲಿ ಸುರಾ ಸಮುದ್ರ ಉಂಟು. ಸುರಾ ಸಮುದ್ರದಲ್ಲಿ ಸ್ವಲ್ಪ ವಾಸನೆ ನೋಡುವ ಅಂತ ಹೋದಂತೆ ಇವ. ಅಷ್ಟೊತ್ತಿಗೆ ಬೀಸಿದ ಗಾಳಿಗೆ ಹಾರಿ ಇನ್ನೆಲ್ಲೋ ಸಮುದ್ರದಲ್ಲಿ ಬಿದ್ದ. ನೋಡಿದರೆ ಆ ಸಮುದ್ರ ಸುರಾ ಸಮುದ್ರ ಅಲ್ಲ, ಅದು ಬೇರೆ. ಅದು ಸಿಹಿ ಸಿಹಿಯಾದ ನೀರು, ಇಕ್ಷುರಸೋದ ಸಾಗರ ಅಂತ ಹೆಸರು. ಅದು ಕಬ್ಬಿನ ಹಾಲಿನ ಸಮುದ್ರ ಅಂತೆ. ಅದನ್ನಾದರೂ ಸ್ವಲ್ಪ ಕುಡಿಯೋಣ ಅಂತ ಇವನೊಳಗೆ ಹೋದರೆ ಅವನು ಹಾರಿ ಇನ್ನೊಂದು ಸಮುದ್ರದಲ್ಲಿ ಬಿದ್ದಿದ್ದಾನೆ. ಹೀಗೆ ದಧಿ ಸಮುದ್ರ, ಕ್ಷೀರ ಸಮುದ್ರ, ಶುದ್ಧೋದ ಸಮುದ್ರಗಳಲ್ಲೆಲ್ಲ ತಾನು ಅವಲೋಕನೆ ಮಾಡಿದ್ದಾನೆ. ಇಲ್ಲಿ ಎಲ್ಲವೂ ಇದೆ. ಎಲ್ಲವೂ ಇದೆ ಅಂತಾದ ಮೇಲೆ ನಾನು ಸಂಧ್ಯಾವಂದನೆ ಮಾಡಬೇಕಲ್ವಾ? ನನ್ನ ಪುಷ್ಪಭದ್ರಾ ನದಿ ತೀರಕ್ಕೆ ಹೋಗಬೇಕು, ಅಲ್ಲೇ ಸ್ವಲ್ಪ ಸಂಧ್ಯಾವಂದನೆ, ಇನ್ನೊಬ್ಬರ ಪಂಚಪಾತ್ರೆ ತಗೊಂಡಾದರೂ ಸಂಧ್ಯಾವಂದನೆ ಮಾಡಬೇಕು ಅಂತ ತೀರ್ಮಾನಿಸಿದ. ಅಲ್ಲಿಗೆ ಬರಬೇಕು ಅಂತ ಹೊರಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಒಂದು ಗಾಳಿ ಹೊಡೀತು. ಹೊಡೆದ ಗಾಳಿಗೆ ಇವನು ಈ ಮಗುವಿನ ಮೂಗಿನ ಮೂಲಕ ಹೊರಗೆ ಬಂದು ಬಿದ್ದ. ಹೊರಗೆ ಬಂದು ಬಿದ್ದದ್ದೆಲ್ಲಿ? ಮತ್ತೆ ಅಲ್ಲೇ ಅದೇ ಸಮುದ್ರದಲ್ಲೇ ಬಿದ್ದದ್ದು. ಸಮುದ್ರದಲ್ಲಿ ಬಿದ್ದು ನೋಡ್ತಾನೆ, ಮಗು ನಗ್ತಾ ಉಂಟು. ನಗ್ತಾ ಉಂಟಲ್ವ, ಈ ಮಗುವಿನ ಅದ್ಭುತವನ್ನು ನೋಡಿದೆ ನಾನು. ಅದರ ಹೊಟ್ಟೆಯಲ್ಲಿ ಸಮಗ್ರ ಬ್ರಹ್ಮಾಂಡ ಕಂಡಿತು. ಈ ಮಗುವನ್ನು ಹೋಗಿ ಒಂದು ಸಲ ಮುಟ್ಟಿ ನಮಸ್ಕಾರ ಆದರೂ ಮಾಡಬೇಕು ಅಂತ ಹತ್ತಿರಕ್ಕೆ ಬಂದ. ಹತ್ತಿರಕ್ಕೆ ಬಂದು ನೋಡ್ತಾನೆ, ಅದೃಶ್ಯ ಆಗೋಯ್ತು. ಇವನು ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಅಂತರ್ದಧೇ ಋಷೇ ಸದ್ಯ ಯಥೇಹಾರೀಶ ನಿರ್ಮಿತ, ಭಗವಂತನ ಅಚಿಂತ್ಯದ್ಭುತ ಶಕ್ತಿಯಿಂದ ನಿರ್ಮಿತವಾದ ಪ್ರದರ್ಶಿತವಾದ ಆ ಸುಂದರ ರೂಪ ಇವನ ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ತಾನು ಅದೃಶ್ಯವಾಗಿ ಹೋಯಿತು. ಅದೃಶ್ಯವಾಗಿ ಹೋಯ್ತಲ್ಲ ಅಂತ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವ ಎಲ್ಲಿದ್ದ? ನೀರು ಅದೃಶ್ಯವಾಯಿತು. ಇವನು ನೋಡ್ತಾ ಇದ್ದಾನೆ, ಪುಷ್ಪಭದ್ರಾ ನದಿ ತೀರದಲ್ಲಿ ಪಂಚಪಾತ್ರೆ ಹಿಡ್ಕೊಂಡು ಕೂತಿದ್ದಾನೆ. ಇವ ಕಥೆ ಇಷ್ಟೇ. ಇಲ್ಲಿಗೆ ಮಾರ್ಕಂಡೇಯರ ಪ್ರಳಯ ದರ್ಶನದ ಕಥೆ ಮುಗಿಯಿತು. ಈಗ ಇಲ್ಲಿ ಮಹಾಭಾಗವತ ಒಂದೆರಡು ವಿಮರ್ಶೆಯನ್ನು ಮಾಡ್ತದೆ. ಏನು ಕಂಡದ್ದು ಇವ ಕಂಡದ್ದು ನಿಜವಾದಂತಹ ಪ್ರಳಯವನ್ನೇ ಕಂಡದ್ದು, ಅಥವಾ ಪ್ರಳಯದ ಬಗ್ಗೆ ಇವನಿಗೆ ಸ್ವಪ್ನ ಬಿದ್ದದ್ದು ಅಂತ ಒಂದು ಪ್ರಶ್ನೆ.
ಇದು ಪ್ರಳಯದ ಬಗ್ಗೆ ಸ್ವಪ್ನ ಅಲ್ಲ. ಅವನು ಕಂಡದ್ದು ಸತ್ಯವಾದ ಪ್ರಳಯವನ್ನೇ ಕಂಡದ್ದು. ಸತ್ಯವಾದ ಪ್ರಳಯ ಅಂದರೆ ಹಾಗಾದರೆ ಮಾರ್ಕಂಡೇಯ ಸಂಧ್ಯಾವಂದನೆ ಮಾಡ್ತಾ ಇದ್ದಾಗ ಸಂಧ್ಯಾವಂದನೆಯಲ್ಲೇ ಅರ್ಧದಲ್ಲಿ ಒಂದು ಸತ್ಯ ಪ್ರಳಯ ನಡೆದು ಹೋಗುತ್ತೋ? ಅದು ಕೋಟಿ ಕೋಟಿ ವರ್ಷಗಳಿಗೆ ಒಂದು ಬಾರಿ ನಡೆಯುವಂತಹ ಪ್ರಳಯ ಅಲ್ಲವೇ? ದಿನಪ್ರಳಯ ಅಂತ ಇದಕ್ಕೆ ಹೆಸರು. ಈ ದಿನಪ್ರಳಯ ಅದು ಅಷ್ಟೇ. ಸಂಧ್ಯಾವಂದನೆ ಆರಂಭ ಮಾಡಿ ಮುಗಿಸಿದ್ರ ಒಳಗೆ ನಡೆದು ಹೋಗುವುದು ಹೇಗೆ ಸಾಧ್ಯ ಉಂಟು? ಅದನ್ನು ಸತ್ಯ ಪ್ರಳಯ ಅಂತ ಅಂಗೀಕಾರ ಮಾಡುವುದು ಹೇಗೆ ಅನ್ನೋದು ಭಾಗವತದ್ದೇ ಪ್ರಶ್ನೆ. ಅದಕ್ಕೆ ಭಾಗವತ ಉತ್ತರ ಕೊಡ್ತದೆ. ಈ ಮಾರ್ಕಂಡೇಯ ಕಂಡದ್ದು ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯನ್ನು ಕಂಡದ್ದು. ಭಗವಂತನಿಗೆ ತನ್ನ ಉಗುರಿನಲ್ಲಿ ಸಾವಿರಾರು ಬ್ರಹ್ಮಾಂಡಗಳನ್ನು ತೂರಿಸಿಕೊಳ್ಳುವ ಶಕ್ತಿ ಇದೆ. ರೋಮ ಕೂಪದಿ ಅನಂತ ಬ್ರಹ್ಮಾಂಡಗಳ ಸಿಲುಕಿಸುವ ಅಂತ ಭಗವಂತನ ವ್ಯಕ್ತಿತ್ವ. ಭಗವಂತನ ವರಾಹ ರೂಪದ ಬಗ್ಗೆ ಒಂದು ವರ್ಣನೆ ಮಾಡ್ತಾರೆ. ಯಜ್ಞವರಾಹ ಅಂತ ಭಗವಂತನ ಒಂದು ರೂಪ. ಅದು ಎಷ್ಟು ದೊಡ್ಡದಿತ್ತು ಅಂದರೆ ಆ ವ್ಯಾಪ್ತವಾದ ವರಾಹ ರೂಪದ ಒಂದು ರೋಮಕೂಪದಲ್ಲಿ ಅಲ್ಲಿ ಅನಂತ ಬ್ರಹ್ಮಾಂಡಗಳನ್ನು ಹಾಕಿ ಜಜ್ಜಿದ್ರೂ ಕೂಡ ರೋಮಕೂಪದ ಮಧ್ಯದಲ್ಲಿ ಜಾಗ ಉಳಿತಿತ್ತಂತೆ. ರೋಮಕೂಪ ಅಂದರೆ ಏನು? ಅದೊಂದು ಬಗೆಯ ಶರೀರದಲ್ಲಿರತಕ್ಕಂಥ ರಂಧ್ರ. ನಾವು ತಿಂದ ಆಹಾರ ಜೀರ್ಣವಾಗುವ ಹೊತ್ತಿಗೆ ಬೆವರು ಹೊರಗೆ ಬರುವುದಕ್ಕೆ ಕಾರಣವಾದಂತಹ ಭಾಗಕ್ಕೆ ರೋಮಕೂಪ ಅಂತ ಹೆಸರು. ಆ ರೋಮಕೂಪದಲ್ಲೇ ಬ್ರಹ್ಮಾಂಡಗಳನ್ನು ಹುದುಗಿಸಿಕೊಳ್ಳುವ ಸಾಮರ್ಥ್ಯ ಭಗವಂತನಿಗಿದೆ ಅಂದರೆ ಭಗವಂತನ ಅನಂತತ್ವವನ್ನು ಏನು ಹೇಳಬೇಕು? ಪುಟ್ಟ ಮಗುವಾಗಿದ್ದಾನೆ ಭಗವಂತ. ಆ ಪುಟ್ಟ ಮಗುವಿನ ಹೊಟ್ಟೆಯ ಒಳಗೆ ಈ ಮಾರ್ಕಂಡೇಯ ಹೋಗ್ತಾನೆ. ಹೊಟ್ಟೆಯ ಒಳಗೆ ಸಮಗ್ರ ಬ್ರಹ್ಮಾಂಡ ಅಡಗಿದೆ ಅಂತ ಆದರೆ ಆ ಭಗವಂತ ಅಚಿಂತ್ಯನಿದ್ದಾನೆ. ಅವನಲ್ಲಿ ಅಣುರೂಪದಲ್ಲೂ ಕೂಡ ಮಹದ್ರೂಪ ಸೇರಿದೆ. ಈ ಭಗವಂತನ ಅಣುತ್ವ ಮಹತ್ವಗಳಲ್ಲಿರತಕ್ಕಂತಹ ಸರಸ ಸಂಬಂಧವನ್ನು ಮನುಷ್ಯನಿಗೆ ಅರ್ಥ ಮಾಡಿಸುವ ದೃಷ್ಟಿಯಿಂದ ಭಗವಂತ ಆ ಕಾಲದಲ್ಲೇ ಸತ್ಯವಾದಂತಹ ಮುಂದೆ ನಡೆಯುವ ಪ್ರಳಯವನ್ನು ಆ ಕಾಲದಲ್ಲಿ ತೋರಿಸಿದ. ಮುಂದೆ ನಡೆಯುವ ನಿತ್ಯವಾದ ಪ್ರಳಯ ಏನಿದೆ, ಸತ್ಯವಾದ ಪ್ರಳಯ ಏನಿದೆ, ಅದಕ್ಕೆ ಪ್ರಳಯ ನಡೆಯದೇ ಇರುವ ಬೇರೆ ಕಾಲದಲ್ಲಿ ಮಾರ್ಕಂಡೇಯನಿಗೆ ದರ್ಶನವಾಗುವ ಹಾಗೆ ಮಾಡಿದ. ಹಾಗಾದರೆ ಅಚಿಂತ್ಯ ಶಕ್ತಿ ಅಂದರೆ ಅದು ಇನ್ಯಾವತ್ತೋ ನಡೆಯುವುದನ್ನು ಈಗ ಕಾಣುವ ಹಾಗೆ ಮಾಡುವುದು, ಹಿಂದೆ ಎಂದೋ ನಡೆದು ಹೋದದ್ದನ್ನು ಈಗ ಕಾಣುವ ಹಾಗೆ ಮಾಡುವುದು. ಇಂಥದ್ದನ್ನು ಕೃಷ್ಣ ಮಾಡಿದರ ಬಗ್ಗೆ ಭಾಗವತದ ದಶಮಸ್ಕಂದ ಬಹಳ ದೃಷ್ಟಾಂತ ಕೊಟ್ಟಿದೆ. ಹಿಂದೆ ಸತ್ತವರನ್ನು ತಂದು ತೋರಿಸಿದ್ದಾನೆ ಕೃಷ್ಣ. ತನ್ನ ಗುರುಸುತ ಸತ್ತು ಹೋಗಿದ್ದ, ತಂದು ತೋರಿಸ್ತಾನೆ. ತನ್ನ ಅಣ್ಣಂದಿರು 6 ಜನ ಸತ್ತು ಹೋಗಿದ್ರು, ಅವರನ್ನು ದೇವಕಿಗೆ ತಂದು ತೋರಿಸಿ ಮತ್ತೆ ದೇವಕಿಯ ಸನ್ನಿಧಾನದಲ್ಲಿ 6 ಮಕ್ಕಳು ಆಟ ಆಡುವ ಹಾಗೆ ವ್ಯವಸ್ಥೆ ಮಾಡ್ತಾನೆ. ಇವೆಲ್ಲ ಅಚಿಂತ್ಯ ಶಕ್ತಿ. ಹಾಗೆ ಮುಂದಕ್ಕೆ ನಡೆಯುವ, ಹಿಂದೆ ಆಗಿ ಹೋದದ್ದನ್ನು ಆ ಕಾಲದಲ್ಲಿ ನಡೆಯುವಂತೆ ತೋರಿಸಬಲ್ಲಂತಹ ಅಚಿಂತ್ಯ ಶಕ್ತಿಯುಳ್ಳ ಭಗವಂತ ಮಾರ್ಕಂಡೇಯನಿಗೆ ಪ್ರಳಯ ದರ್ಶನವನ್ನು ಮಾಡಿಸಿದ ಅನ್ನೋದು ಇಲ್ಲಿ ನಿರೂಪಿತವಾದ ಒಂದು ಪ್ರಮುಖವಾದಂತಹ ಕಥೆ. ಇಲ್ಲಿಗೆ ಭಾಗವತದ ಉಪಸಂಹಾರಕ್ಕೆ ಇನ್ನು ಹೆಚ್ಚು ಹೊತ್ತು ಇಲ್ಲ. ಇನ್ನು 2 ಕಥೆಯನ್ನು ಹೇಳಿದರೆ ಭಾಗವತದ 12 ಸ್ಕಂದ ಮುಗಿಯುತ್ತೆ. 2 ಕಥೆಯಲ್ಲಿ ಒಂದು ಕಥೆ ವೇದ, ಪುರಾಣ, ಸಾಹಿತ್ಯ ಇವನ್ನೆಲ್ಲ ಭಗವಂತ ವೇದವ್ಯಾಸರು ನಿರ್ಮಾಣ ಮಾಡಿದರು ಅಂತ ಹೇಳ್ತಕ್ಕಂಥ ಒಂದು ಕಥೆ. ಮತ್ತೊಂದು ಕಥೆ ಭಗವಂತನ ಕಾಯರೂಪಗಳನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳುವ ಕಥೆ. ಇದರಲ್ಲಿ ವೇದಾದಿಗಳನ್ನು ದೇವರು ನಿರ್ಮಾಣ ಮಾಡಿದ್ದು, ವೇದಗಳ ನಿರ್ಮಾಣ ಅಂತ ಹೇಳಿದರೆ ವೇದದ ಅಭಿವ್ಯಕ್ತಿ, ಅದನ್ನು ಚತುರ್ಮುಖ ಬ್ರಹ್ಮನ 4 ತಲೆಯಲ್ಲಿಟ್ಟದ್ದು, ಆ 4 ತಲೆಯಿಂದ ಚತುರ್ಮುಖ ಬ್ರಹ್ಮ ತನ್ನ ಶಿಷ್ಯರಿಗೆ ಉಪದೇಶಿಸಿದ್ದು, ಅದರಲ್ಲಿ ಋಗ್ವೇದ 24 ಶಾಖೆಯಾಗಿ ಬೆಳೆದದ್ದು, ಯಜುರ್ವೇದ 85 ಮತ್ತು ಒಟ್ಟು ಮತ್ತೊಂದು 16 ಅಂದರೆ 101, ಶುಕ್ಲ ಯಜುರ್ವೇದದ 16 ಶಾಖೆಗಳು ಮತ್ತು ಕೃಷ್ಣ ಯಜುರ್ವೇದದ 85 ಶಾಖೆಗಳು, ಅಥವಾ 86 ಮತ್ತು 14 ಅಂತ ಇನ್ನೊಂದು ಲೆಕ್ಕಾಚಾರ. ಶುಕ್ಲ ಯಜುರ್ವೇದದ 14 ಶಾಖೆಗಳು, ಕೃಷ್ಣ ಯಜುರ್ವೇದದ 86 ಶಾಖೆಗಳು ಅಂತ ಹೀಗೆಲ್ಲ ಲೆಕ್ಕ ಮಾಡಿಕೊಂಡು 100 ಮತ್ತು 1 ಶಾಖೆಗಳಾಗಿ ಯಜುರ್ವೇದದ ವಿಭಾಗ. ಆಮೇಲೆ ಸಾಮವೇದದಲ್ಲಿ ಸಹಸ್ರವರ್ತ್ಮ ಅಂತ 1000 ಬಗೆಯ ಗಾನ ಪದ್ಧತಿಗಳ ಸಾಮವೇದ. ಆಮೇಲೆ ಮತ್ತೆ 12 ಬಗೆಯಾಗಿ ಅಥರ್ವವೇದದ ಶಾಖೆಗಳ ಪ್ರವೃತ್ತಿ. ಇವೆಲ್ಲ ನಡೆದುಕೊಂಡು ಹೋಗ್ತದೆ. ಇದರಲ್ಲಿ ಒಂದು ಯಾಜ್ಞವಲ್ಕ್ಯರ ಕಥೆಯೂ ಬರ್ತದೆ. ಏನಾಯಿತು? ಈಗೆಲ್ಲ ವಿಷಯವೇ ಜಾಸ್ತಿ ಆಯಿತು, ಕಥೆ ಬೇಕಲ್ವ, ಅದಕ್ಕೊಂದು ಯಾಜ್ಞವಲ್ಕ್ಯರ ಕಥೆ. ವೇದವ್ಯಾಸರ ಶಿಷ್ಯರಲ್ಲಿ ವೈಶಂಪಾಯನರು ಒಬ್ಬರು. ಅವರಿಗೆ ಯಜುರ್ವೇದವನ್ನು ಕೊಟ್ಟಿದ್ದಾರೆ ವೇದವ್ಯಾಸರು.
ಯಜುರ್ವೇದವನ್ನು ಲೋಕದಲ್ಲಿ ಚಾಲ್ತಿಗೆ ತಂದು ವ್ಯವಸ್ಥೆಗೆ ತರಬೇಕು ಅಂತ. ವೈಶಂಪಾಯನರು ತಮ್ಮ ಶಿಷ್ಯರಿಗೆಲ್ಲ ವೇದವನ್ನು ಉಪದೇಶ ಮಾಡಿದ್ದಾರೆ. ಒಂದು ಬಾರಿ ಹರಿದ್ವಾರದಿಂದ ಬದರಿಯ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಸಂಧ್ಯಾವಂದನೆ ಮಾಡುವುದು, ವೇದ ಪಾಠ ಮಾಡುವುದು, ಮುಂದೆ ಕರ್ಕೊಂಡು ಹೋಗುವುದು. ಹಾಗೆ ಹೋಗುವಾಗ ಒಂದು ಕಡಿದಾದ ದಾರಿಯಲ್ಲಿ ವೈಶಂಪಾಯನರು ಮುಂದೆ ಬರ್ತಾ ಇರುವಾಗ ಒಬ್ಬ ವಟು ಇವರಿಗೆ ದಾರಿ ಮಾಡಿಕೊಟ್ಟ. ಬದಿಗೆ ಬಂದು ದಾರಿ ಮಾಡಿದ. ಬದಿಗೆ ಬಂದದ್ದು ಜಾಸ್ತಿ ಆಯಿತು, ಸೀದಾ ಜಾರಿ ಬಿದ್ದ. ಬಿದ್ದವನನ್ನು ಆಮೇಲೆ ಅಲ್ಲಿ ವಿಚಾರ ಮಾಡಲಿಕ್ಕಿಲ್ಲ. ಬಿದ್ದದ್ದು ಅಂದರೆ ಅಲಕನಂದೆಗೆ ಬಿದ್ದದ್ದು. ಒಬ್ಬ ಶಿಷ್ಯ ಜಾರಿ ಬಿದ್ದ ಅನ್ನುವುದು ವೈಶಂಪಾಯನರಿಗೆ ತುಂಬ ಬೇಸರದ ವಿಷಯವಾಯಿತು. ನನಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ ಅಂತ ಅನಿಸಿತು. ಒಂದು ವಿಶಾಲವಾದ ಪ್ರದೇಶ ಸಿಕ್ಕಿದಾಗ ವೈಶಂಪಾಯನರು ಕೂತವರು ಶಿಷ್ಯರೆಲ್ಲ ಪಕ್ಕದಲ್ಲಿ ಕೂತಿದ್ದಾರೆ. ಅವರ ಮುಂದೆ ಕಣ್ಣೀರು ಹಾಕಿಕೊಂಡು ದೊಡ್ಡ ಅಪಚಾರ ಆಯಿತು. ನಮ್ಮಲ್ಲಿ ಅಧ್ಯಯನಕ್ಕೋಸ್ಕರ ಇದ್ದಂತಹ ಒಬ್ಬ ಶಿಷ್ಯ ಇವತ್ತು ನನ್ನ ಮೈ ಸೋಂಕಿ ಕೆಳಕ್ಕೆ ಬಿದ್ದು ಸತ್ತಿದ್ದಾನೆ. ಆದ್ದರಿಂದ ಬ್ರಹ್ಮಹತ್ಯೆ ಬಂದಿದೆ. ನೀವು ನನ್ನ ಶಿಷ್ಯರು ಬ್ರಹ್ಮಹತ್ಯಾ ಪರಿಹಾರಕ್ಕೋಸ್ಕರ ಜಪ ಮಾಡಬೇಕು ಅಂತ ಅವರಿಗೆ ಹೇಳಿದ. ಗಾಯತ್ರಿ ಜಪವನ್ನು ನಡೆಸಬೇಕು ಅಂತ. ಆವಾಗ ಅದರಲ್ಲಿ ಯಾಜ್ಞವಲ್ಕ್ಯ ಶಿಷ್ಯ ಎದ್ದು ನಿಲ್ತಾನೆ. ಎದ್ದು ನಿಂತು ಹೇಳ್ತಾನೆ, ಇವರೆಲ್ಲ ಜಪ ಮಾಡಿದರೆ ಅದು ಮುಗಿಯುವುದಕ್ಕೆ ಸಿಕ್ಕಾಪಟ್ಟೆ ಸಮಯ ಆಗ್ತದೆ. ನಾನಿದ್ದೇನಲ್ಲ, ನಾನು ಒಬ್ಬ ಸಾಕು, ಇವರೆಲ್ಲ ಜಪ ಮಾಡಬೇಕು ಅಂತಿಲ್ಲ. ನನಗೊಂದಿದ ಅದೃಷ್ಟ, ಗುರುಗಳ ಪಾಪವನ್ನು ಪರಿಹಾರ ಮಾಡುವುದಕ್ಕೆ ನನಗೆ ಸಿಕ್ಕಿದಂತಹ ಒಂದು ಪರಮಾದೃಷ್ಟ ಇದು. ಆದ್ದರಿಂದ ನಾನು ಪಾರಾಯಣ ಮಾಡ್ತೇನೆ, ಉಳಿದವರೆಲ್ಲ ಅವರವರ ಅನುಷ್ಠಾನ ಮಾಡಿದರೆ ಸಾಕು. ಆಗ ವೈಶಂಪಾಯನರಿಗೆ ಸಿಟ್ಟು ಬರ್ತದೆ. ನಮಗೆ ಅನಿಸ್ತದೆ ಅವರಿಗೆ ಖುಷಿಯಾಗಬೇಕಿತ್ತು. ಯಾಕಂದರೆ ಗುರುಗಳ ಇಡೀ ಪಾಪವನ್ನು ನಾನು ಪರಿಹರಿಸ್ತೇನೆ ಅಂತ ಈ ಹುಡುಗ ಹೇಳ್ತಾನೆ ಅಂದರೆ ಅವರಿಗೆ ಸಂತೋಷ ಆಗಬೇಕು. ಆದರೆ ಸಂತೋಷ ಆಗಲಿಲ್ಲ, ಸಿಟ್ಟು ಬಂತು. ಏನು ಇಷ್ಟೂ ಶಿಷ್ಯರನ್ನು ಕೂಡ ಅವಮಾನ ಮಾಡಿ ನಾನೊಬ್ಬನೇ ಮಹಾಜ್ಞಾನಿ ಅಂತ ಹೇಳಿಕೊಳ್ತಾ ಇದ್ದೀಯಲ್ಲ, ನನ್ನ ಶಿಷ್ಯತ್ವ ಇಲ್ಲಿಗೆ ಮುಗಿಯಿತು ನಿನ್ನದು. ಈ ಕ್ಷಣದಲ್ಲಿ ನನ್ನನ್ನು ಬಿಟ್ಟು ಹೊರಡಬೇಕು. ನನ್ನ ಹತ್ರ ಏನು ಪಾಠ ಕೇಳಿದ್ದಿ ಅದನ್ನು ವಾಂತಿ ಮಾಡಿ ಹೋಗು ಅಂತ ಆದೇಶ ಮಾಡಿದೆ. ಯಾಜ್ಞವಲ್ಕ್ಯರು ವಾಂತಿ ಮಾಡಬೇಕು. ಗುರುಗಳ ಹತ್ರ ಕ್ಷಮೆ ಕೇಳಿದರು. ಆದರೆ ಗುರುಗಳು ಹಠ ಬಿಡಲಿಲ್ಲ. ತಾನು ಓದಿದ್ದ ವೇದವನ್ನಷ್ಟನ್ನು ಕೂಡ ವಾಂತಿ ಮಾಡಿದರಂತೆ. ವೇದವನ್ನು ವಾಂತಿ ಮಾಡುವುದಂದರೆ ಮತ್ತೆ ಉಪಯೋಗಿಸುವುದಿಲ್ಲ ಅಂತ ಸಂಕಲ್ಪ ಮಾಡುವುದು. ಆದರೆ ಸಂಕಲ್ಪ ಮಾತ್ರ ಅಲ್ಲ, ವಾಂತಿಯೇ ಮಾಡಿದ್ದಾರೆ. ಅನೇಕ ಋಷಿಗಳು ತಿತ್ತಿರಿ ಅಂತ ಒಂದು ಪಕ್ಷಿಯ ರೂಪದಲ್ಲಿ ಬಂದು ಯಾಜ್ಞವಲ್ಕ್ಯರು ಹೊರಗೆ ಬಿಟ್ಟ ವೇದವನ್ನು ತಾವು ಭಕ್ಷಣ ಮಾಡಿದರಂತೆ. ಅವತ್ತಿನಿಂದ ಆ ಭಾಗಕ್ಕೆ ತೈತ್ತಿರೀಯ ಶಾಖಾ ಅಂತ ಹೆಸರಾಯಿತು. ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಅದನ್ನು ಸ್ವೀಕರಿಸಿದ್ದಾದ್ರಿಂದ ತೈತ್ತಿರೀಯ ಶಾಖೆ. ಅದನ್ನೇ ಇವತ್ತು ಕೃಷ್ಣ ಯಜುರ್ವೇದ ಅಂತ ಕರೆಯೋದು. ಪಾಪ ಯಾಜ್ಞವಲ್ಕ್ಯರು ವೇದವನ್ನು ಬಿಟ್ಟು ಹೋದ್ರ, ತಮಗೆ ಅನುಷ್ಠಾನಕ್ಕೆ ವೇದ ಬೇಕು. ಅದಕ್ಕೋಸ್ಕರ ತಾವು ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಸೂರ್ಯನನ್ನು ಒಲಿಸಿಕೊಳ್ತಾರೆ. ಸೂರ್ಯನ ಒಳಗೆ ಭಗವಂತ ಹಯಗ್ರೀವ ಬರ್ತಾನೆ. ಅಶ್ವರೂಪಿಯಾಗಿ ಈತನಿಗೆ ಉಪದೇಶ ಮಾಡ್ತಾನೆ. ಆ ಸೂರ್ಯನಿಂದ ಪಡೆದ ವೇದಕ್ಕೆ ಶುಕ್ಲ ಯಜುರ್ವೇದ, ವಾಜಿರೂಪದಿಂದ ಪಡೆದ ಉಪದೇಶ ಆದ್ದರಿಂದ ವಾಜಸನೇಯಕ ಅಂತ ಅದಕ್ಕೆ ಹೆಸರು. ಈಗ ವಾಜಸನೇಯಕ ಅಂತ ಹೇಳಿದರೆ ವಾಜಿರೂಪದಿಂದ ಉಪದಿಷ್ಟವಾದ ಈಶಾವಾಸ್ಯೋಪನಿಷತ್ತು ಮತ್ತು ಬೃಹದಾರಣ್ಯಕೋಪನಿಷತ್ತು ಮತ್ತು ಶುಕ್ಲ ಯಜುರ್ವೇದದ ಒಂದಿಷ್ಟು ಭಾಗ, ಇವುಗಳನ್ನು ಸೂರ್ಯನ ಮೂಲಕವಾಗಿ ಯಾಜ್ಞವಲ್ಕ್ಯರು ಪಡೆದರು. ಅಲ್ಲಿಂದ ಅದೂ ಕೂಡ 16 ಶಾಖೆಯಾಗಿ ಲೋಕದಲ್ಲಿ ವ್ಯಾಪ್ತವಾಯಿತು. ಹೀಗೆ ವೇದಗಳು ಶಾಖೋಪಶಾಖೆಯಾಗಿ ಬೆಳೆದಂತಹ ಒಂದು ಪ್ರಕ್ರಿಯೆಯ ನಿರೂಪಣೆ ಇಲ್ಲಿದೆ. ಇದು ಆದ ಮೇಲೆ ಇರುವಂಥದ್ದು ಭಗವಂತನ ಪೂಜೆ ಮಾಡುವುದಕ್ಕೆ ಭಗವಂತನ ಮಹಾಪುರುಷ ರೂಪವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಭಾಗ. ಅದರಲ್ಲಿ ಮುಖ್ಯವಾದ ಒಂದು ವಿಷಯ ಇದೆ. ದೇವರಿಗೆ ವ್ಯೂಹ ರೂಪ ಅಂತಿದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಅಂತ 4 ರೂಪಗಳು. ಆ 4 ರೂಪಗಳ ಚಿಂತನೆಯ ಜೊತೆಗೆ ಮೂಲ ರೂಪವಾದ ನಾರಾಯಣ ಅಂತ 5ನೆಯ ರೂಪ. ಇದನ್ನು ಎಲ್ಲ ಕೆಲಸದಲ್ಲೂ ಚಿಂತನೆ ಮಾಡಬೇಕು ಅನ್ನೋದರ ಒಂದು ವಿಷಯ. ಎಲ್ಲ ಕೆಲಸದಲ್ಲೂ ಅಂದರೆ ಏನು? ಶ್ರಾದ್ದ ಮಾಡಬೇಕಾದ್ರೆ 5 ರೂಪದ ಚಿಂತನೆ ಬೇಕು. ಊಟ ಮಾಡುವಾಗ ಭಗವಂತನ ಪಂಚರೂಪ ಚಿಂತನೆ ಬೇಕು. ಬೆಳಗ್ಗೆ ಎದ್ದು ರಾತ್ರಿ ಮಲಗುವಲ್ಲಿಯ ತನಕ ಭಗವಂತನ ಪಂಚರೂಪದ ಚಿಂತನೆ ಬೇಕು. ರಾತ್ರಿಯಲ್ಲಿ ನಿದ್ದೆ ಮಾಡಿ ಏಳುವಲ್ಲಿಯ ತನಕವೂ ಕೂಡ ಮತ್ತೆ ಭಗವಂತನ ಪಂಚರೂಪದ ಚಿಂತನೆ. ನಮ್ಮ ಪಾದದಿಂದ ಶಿರದ ತನಕ ಭಗವತ್ ಚಿಂತನೆ ಮಾಡುವಾಗಲೂ ಪಂಚರೂಪದ ಚಿಂತನೆ. ಒಟ್ಟು ಪಂಚರೂಪದ ಚಿಂತನೆ ಇಲ್ಲದೆ ಪ್ರಪಂಚದ ಯಾವ ಕೆಲಸವೂ ಇಲ್ಲ. ಅಂದರೆ ಹಗಲಿನಲ್ಲಿ
5 ಭಾಗ ಇದೆ. ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ ಅಂತ ಹಗಲಿನಲ್ಲಿ 5 ಭಾಗ. ಒಟ್ಟು 6 ಗಳಿಗೆಯ 5 ಭಾಗಗಳು. 6 ಇಲ್ಲಿ 30, 30 ಗಳಿಗೆಗೆ ಹಗಲು ಅಂತ ಹೆಸರು. ಅದರಲ್ಲಿ ಸೂರ್ಯೋದಯ ಆಗಿ 6 ಗಳಿಗೆ ಅಂತ ಹೇಳಿದರೆ ಸುಮಾರು 8:30 ಗಂಟೆಯ ತನಕ ಪ್ರಾತಃ ಕಾಲ. ಅಲ್ಲಿ ವಾಸುದೇವ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಹಾಗೆ ವಾಸುದೇವ ಸಂಗಮ ಕಾಲ ಅಂದರೆ ಹಸುಗಳೆಲ್ಲವೂ ಕೂಡ ಮನೆ ಬಿಟ್ಟು ಹುಲ್ಲುಗಾವಲಿಗೆ ಹೋಗುವಾಗ ಸಂಗತಃ ಗಾವಃ ಅಸ್ಮಿನ್ ಕಾಲೇ ಇತಿ ಸಂಗಮ ಕಾಲ ಅಂತ. ಹಸುಕರುಗಳನ್ನು ಹುಲ್ಲುಗಾವಲಿಗೆ ಬಿಡುವಂತಹ ಕಾಲಕ್ಕೆ ಸಂಗಮ ಕಾಲ ಅಂತ ಹೆಸರು. ಅದು 8:30ಯಿಂದ 11 ಗಂಟೆಯ ತನಕದ ಕಾಲ. ಆ ಕಾಲದಲ್ಲಿ ಸಂಕರ್ಷಣ ರೂಪದ ಚಿಂತನೆ ಮಾಡಬೇಕು. ಆಮೇಲೆ ಮಧ್ಯಾಹ್ನ ಕಾಲ, ತಾವು ಊಟ ಮಾಡಿ ಬಂದಂತಹ ಅತಿಥಿಗಳಿಗೆ ಅನ್ನದಾನ ಮಾಡಿ ತಾವು ಊಟ ಮಾಡತಕ್ಕಂತಹ ನೈವೇದ್ಯ ಕಾಲ, ಅದಕ್ಕೆ ಮಧ್ಯಾಹ್ನ ಕಾಲ ಅಂತ ಹೆಸರು. ಸುಮಾರು ಮಧ್ಯಾಹ್ನ 2 ಗಂಟೆಯ ತನಕದ ಕಾಲ. ಅಲ್ಲಿಗೆ ಪ್ರದ್ಯುಮ್ನ ರೂಪ ನಿಯಾಮಕವಾಗ್ತದೆ. ಮಧ್ಯಾಹ್ನ ನಂತರದ 6 ಗಳಿಗೆಗೆ ಅಪರಾಹ್ನ ಅಂತ ಹೆಸರು. ಸುಮಾರು 4 ಗಂಟೆಯ ತನಕದ ಕಾಲ. ಅಪರಾಹ್ನ ಕಾಲದಲ್ಲಿ ಒಂದಿಷ್ಟು ಶಾಸ್ತ್ರ ವಿಚಾರಗೋಷ್ಠಿಯನ್ನು ನಡೆಸುವಂತಹ ಕಾಲ. ಅಪರಾಹ್ನ ಕಾಲ ನಂತರದಲ್ಲಿ ಬರುವಂಥದ್ದು ಸಾಯಂ ಅಂತ ಹೇಳುವ ಕಾಲ. ಆ ಸಾಯಂಕಾಲ ಅಂದರೆ 4 ಗಂಟೆಯಿಂದ ಸುಮಾರು 6 ಗಂಟೆಯ ತನಕದ ಕಾಲಾವಧಿ. ಆ ಕಾಲಾವಧಿಯಲ್ಲಿ ಭಗವಂತನ ನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕು. ಹೀಗೆ ವಾಸುದೇವನಿಂದ ಪ್ರಾರಂಭಿಸಿ ನಾರಾಯಣನ ತನಕದ ಭಗವದ್ ರೂಪವನ್ನು ಎಲ್ಲ ಕಾಲದಲ್ಲೂ ಚಿಂತಿಸಬೇಕು. ಕಾಲದಲ್ಲಿ ಮಾತ್ರ ಅಲ್ಲ, ನಮ್ಮ ಊಟ ಮಾಡುವಾಗಲೂ 5 ರೂಪ ಬೇಕು. ಅಲ್ಲಿ ಊಟ ಮಾಡುವವನಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತ ರೂಪ, ತಿನ್ನುವ ಆಹಾರದಲ್ಲಿ ನಾರಾಯಣ ಮತ್ತು ಅನಿರುದ್ಧ ಅಂತ ರೂಪ. ಇನ್ನು ಉಳಿದದ್ದು ಯಾವುದು? ವಾಸುದೇವ. ಅದು ಎಲ್ಲಿಗೆ? ಹೊಟ್ಟೆಯಲ್ಲಿ ಜಾಗ ಮಾಡಿಸುವುದಕ್ಕೆ ವಾಸುದೇವ ರೂಪ. ಇದು ಬಹಳ ಮುಖ್ಯ. ಊಟ ಮಾಡುವಾಗಲೂ 5 ರೂಪ ಬೇಕು. ಸಂಕರ್ಷಣಶ್ಚ ಪ್ರದ್ಯುಮ್ನಸ್ತತ್ರ ಭೋಕ್ತೃಷು ಸಂಸ್ಥಿತವು ಭೋಕ್ತೃಶಕ್ತಿ ಪ್ರದಾತಾರೌ ಭೋಕ್ತಾರೌ ಚ ವಿಶೇಷತಃ ನಾರಾಯಣಾನಿರುದ್ಧೌ ತು ಭೋಜ್ಯವಸ್ತುಷು ಸಂಸ್ಥಿತವು ತರ್ಪಕೌ ಸರ್ವಜೀವಾನಾಂ ತಸ್ಮಾತ್ ಭೋಜ್ಯವು ನ ಚರ್ಯತಃ ಅವಕಾಶ ಪ್ರದೋದಿತ್ಯಂ ವಾಸುದೇವೋ ನಭಸ್ಥಿತಃ. ಈ ವಾಸುದೇವನ ಕೆಲಸ ಏನು ಗೊತ್ತೋ? ನಾವು ತಿಂದ ಮೇಲೆ ಹೊಟ್ಟೆಯಲ್ಲಿ ಜಾಗ ಮಾಡಿಕೊಡುವುದು ಮುಂದಿದ್ದಕ್ಕೆ. ಕೆಲವೊಂದು ಸಲ ನಮಗೆ ಏನೇನು ಅಡಿಗೆ ಮಾಡಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಸಾರು ಹಾಕಿದಾಗಲೇ ಚೆನ್ನಾಗಿ ಹೊಟ್ಟೆ ತುಂಬಿಸಿ, ಹುಳಿ ಮಾಡಿದರೆ ವಿಷಯವೇ ಗೊತ್ತಿಲ್ಲ, ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಅನ್ನೋ ವಿಷಯವೇ ಗೊತ್ತಿಲ್ಲ ಅಂತ ಆದಾಗ ಮೊದಲೇ ಹೊಟ್ಟೆ ಭರ್ತಿ ತುಂಬಿಸಿಕೊಂಡಿರ್ತೇವೆ. ಆಮೇಲೆ ಗೊತ್ತಾಗ್ತದೆ ಇವತ್ತು ಅಂತಹ ಒಂದು ಭಕ್ಷ್ಯ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಅದು ಬರ್ತದೆ. ಬಂದಾಗ ಹಾಕಿಕೊಳ್ಳದೆ ಬಿಡುವುದಿಲ್ಲ. ನಿಜವಾಗಿ ಎಲ್ಲ ತುಂಬಿಸಿ ಆಗಿದೆ, ಹಾಕಿಕೊಳ್ಳು. ವಿಶೇಷ ಏನು ಅಂದರೆ ಒಳಗೆ ಜಾಗ ಸಿಗ್ತದೆ. ಅದಕ್ಕೆ ಜಾಗ ಹೇಗೆ ಸಿಕ್ಕಿತು ಅಂತ ಪ್ರಶ್ನೆ. ಈ ವಾಸುದೇವನ ಕರಾಮತ್ತು ಸಿಕ್ಕಾಬಿಟ್ಟೆ ಅಂತ ಊಟದಲ್ಲಿ. ಅವ ಒಳಗೆ ಕೂತುಕೊಂಡು ಜಗ್ಗಿ 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 ಜಾಗ ಮಾಡಿ ಮುಂದಿದ್ದಕ್ಕೆ ಸಿದ್ಧ ಮಾಡಿಕೊಡುವುದಂತೆ. ಅವನಿಗೆ ಅವಕಾಶಪ್ರದಃ ಅಂತ ಅವನಿಗೆ ಹೆಸರು, ವಾಸುದೇವನಿಗೆ. ಅವ ಎಲ್ಲಿದ್ದಾನೆ ಅಂದರೆ ವಾಸುದೇವೋ ನಭಸ್ಥಿತಃ, ಉದರಾಕಾಶ ಅಂತ ಆಕಾಶ. ಆ ಆಕಾಶದಲ್ಲಿ ಕೂತು ಅಲ್ಲಿ ಜಾಗ ಮಾಡಿಕೊಡ್ತಾನಂತೆ. ಯಾರು ಈ ರೀತಿ ವಾಸುದೇವ ಹೊಟ್ಟೆಯಲ್ಲಿ ಜಾಗ ಮಾಡುವವ ಅಂತ ತಿಳ್ಕೊಳ್ತಾನೋ ಅವನು ಅವಕಾಶ ಪ್ರದೋದಿತ್ಯಂ. ಅವನಿಗೊಂದು ಫಲ ಹೇಳಿದ್ದಾರೆ. 4 ಜನ ಮನೆಗೆ ಊಟಕ್ಕೆ ಬಂದರೆ ಅವರಿಗೆಲ್ಲ ಊಟ ಹಾಕುವ ಶಕ್ತಿ, ಅವರಿಗೆ ಒಂದು ಅವಕಾಶ ಮಾಡಿಕೊಡುವ ಅವಕಾಶ ಇವನಿಗೆ ಪ್ರಾಪ್ತಿಯಾಗ್ತದೆ ಅಂತ. ಒಟ್ಟಿನಲ್ಲಿ ಭಗವಂತನ ವಾಸುದೇವಾದಿ ರೂಪವನ್ನು ಸಂಧ್ಯಾವಂದನೆಯಲ್ಲೂ ಉಪಾಸನೆ ಮಾಡಬೇಕು. ಹೃತ್ಕಮಲದಲ್ಲೂ ಕೂಡ ಭಗವಂತನ 4 ರೂಪಗಳ ಜೊತೆಗೆ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ಉಪಾಸನೆ ಮಾಡಬೇಕು. ಈ ರೀತಿಯ ಭಗವಂತನ ವ್ಯೂಹ ರೂಪಗಳ ಚಿಂತನೆಯ ಬಗೆಗೆ ಒಂದು ಅಧ್ಯಾಯ. ಕೊನೆಯದ್ದಾಗಿ ಸೂರ್ಯಮಂಡಲದಲ್ಲಿ ದೇವರ ಆರಾಧನೆ ಮಾಡಬೇಕು ಅಂತ ಹೇಳುವ ಅಧ್ಯಾಯ. ಅಲ್ಲಿಗೆ 12ನೆಯ ಸ್ಕಂದ ಪೂರ್ತಿಯಾಗ್ತದೆ. ಸೂರ್ಯಮಂಡಲದಲ್ಲಿ ಭಗವದ್ ಉಪಾಸನೆ ಅಂದರೆ ನಮಗೆ ಕಣ್ಣಿಗೆ ಕಾಣಿಸುವ ಭಗವಂತನ ರೂಪ ಸೂರ್ಯ. ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ಕರೀತೇವೆ. ಬೆಳಗ್ಗೆ ಉದಯಿಸಿ ಸಾಯಂಕಾಲ ಅಸ್ತಂಗತನಾಗುವಾಗ ಅವನು ಕಿತ್ತುಕೊಂಡು ಹೋಗ್ತಾನೆ. ಆದ್ದರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಆಯುರ ಹರತಿ ವೈ ಪುಂಸಃ ಉದ್ಯನ್ ಅಸ್ತಂಚಯನ್ನಸೌ. ಅವನು ಒಮ್ಮೆ ಉದಯಿಸಿ ಮತ್ತೆ ಅಸ್ತಂಗತನಾಗುವಾಗ ಮನುಷ್ಯನ 1 ದಿನವೆಂಬ ಆಯುಷ್ಯವನ್ನು ಕಿತ್ತುಕೊಂಡು ಹೋಗ್ತಾನೆ. ಆದಾಯ ಯಾತಿ. ಆದಾನ ಅಂದರೆ ತೆಗೆದುಕೊಳ್ಳುವುದು, ಯಾನ ಅಂದರೆ ಹೋಗುವುದು. ಆದ್ದರಿಂದ ಆದಾಯ ಯಾತೀತಿ ಆದಿತ್ಯ. ಆದಿತ್ಯ ಮಗ ಅನ್ನೋ ಕಾರಣದಿಂದಷ್ಟೇ ಅವನನ್ನು ಆದಿತ್ಯ ಅಂತ ಕರೆಯುವುದಲ್ಲ.
ಆಯುಷ್ಯವನ್ನು ಅಪಹರಿಸುವ ಕಾರಣದಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಸೂರ್ಯನನ್ನು ಕಂಡಾಗ ನಮಗೆ ನೆನಪಾಗಬೇಕು, ನಮ್ಮ ಆಯುಷ್ಯ ಅದು ಕಡಿಮೆ ಆಗ್ತಾ ಇದೆ ಅಂತ ನೆನಪಾಗಬೇಕು. ಆದರೆ ನಮಗೆ ಆಯುಷ್ಯ ಕಡಿಮೆ ಆಗ್ತದೆ ಅಂತ ನೆನಪಾಗುವುದಲ್ಲ, ನಮಗೆ ವಯಸ್ಸು ಜಾಸ್ತಿ ಆಗ್ತದೆ ಅಂತ ನೆನಪಾಗೋದು. ಒಮ್ಮೆ ಸೂರ್ಯ ಉದಯಿಸಿ ಅಸ್ತಂಗತನಾದರೆ ನನ್ನ ವಯಸ್ಸು 1 ದಿವಸ ಜಾಸ್ತಿ ಆಯಿತು, ಅವನಿಗೆ ಖುಷಿ. ನಿನ್ನೆ ತನಗೆ 26 ಇತ್ತು, ಇವತ್ತು 26 ಮತ್ತು 1 ತಿಂಗಳಲ್ಲಿ 1 ದಿವಸ ಜಾಸ್ತಿ ಆಯಿತು. ಜಾಸ್ತಿ ಆಗುವುದಕ್ಕೆ ವಯಸ್ಸು ಅಂತ ಹೆಸರು, ಕಡಿಮೆ ಆಗುವುದಕ್ಕೆ ಆಯುಸ್ಸು ಅಂತ ಹೆಸರು. ಇವನಿಗೆ 50 ವರ್ಷ ವಯಸ್ಸಾದರೆ ಆಯುಸ್ಸು 100 ಇದ್ದದ್ದು 50ಕ್ಕೆ ಇಳಿಯಿತು ಅಂತ ಅರ್ಥ. 75 ವರ್ಷ ವಯಸ್ಸಾದರೆ ಆಯುಸ್ಸು 100 ಇದ್ದದ್ದು 25ಕ್ಕೆ ಇಳಿಯಿತು ಅಂತ ಅರ್ಥ. ಅಂದರೆ ವಯಸ್ಸು ಯಾವತ್ತು ಜಾಸ್ತಿ ಆಗ್ತದೆ, ಆಯುಸ್ಸು ಯಾವತ್ತು ಕ್ಷೀಣವಾಗ್ತದೆ. ಮನುಷ್ಯ ಕ್ಷೀಣವಾಗುವ ಆಯುಷ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಸೂರ್ಯ ಉದಯಿಸುವಾಗ ಮತ್ತು ಸೂರ್ಯ ಅಸ್ತಂಗತನಾಗುವಾಗ ಭಗವದಾರಾಧನೆಯನ್ನು ನಡೆಸಬೇಕು. ಈ ಆರಾಧನೆಗೇನೆ ನಾವು ಸಂಧ್ಯಾವಂದನೆ ಅಂತ ಕರೆಯುವುದು. ಅದು ಭಗವಂತನ ಭಜನೆ ಮಾಡಿದರೂ ಆಗಬಹುದು. ಅರ್ಘ್ಯ ಪ್ರದಾನಾದಿ ವಿಹಿತವಾದ ವಿಧಾನವನ್ನು ಆಯಾಯ ಗೋತ್ರದಲ್ಲಿ ಹುಟ್ಟಿದಂತಹ ಮಕ್ಕಳು, ಆಯಾ ಗೋತ್ರಜರಾದಂತಹ ವ್ಯಕ್ತಿಗಳು ಅವಶ್ಯ ನಡೆಸಬೇಕು. ಸೂರ್ಯಮಂಡಲದಲ್ಲಿ ಭಗವಂತನ ಉಪಾಸನೆ ಅದು ಹೇಗಿರಬೇಕು? ಸೂರ್ಯ ಲೋಕಕ್ಕೆಲ್ಲ ಬೆಳಕು ಕೊಡತಕ್ಕಂಥವ. ಬೆಳಕು ಮಾತ್ರ ಕೊಡುವುದಲ್ಲ, ಊರಿನಲ್ಲಿದ್ದ ನೀರನ್ನೆಲ್ಲ ಆವಿಯಾಗಿಸ್ತಾನೆ. ಅಂದರೆ ಅವ ನೀರು ಕುಡಿಯುವವ. ಬೇಸಿಗೆಗಾಲದಲ್ಲಿ ಸಿಕ್ಕಾಬಟ್ಟೆ ನೀರು ಕುಡಿತಾನೆ ಸೂರ್ಯ. ಆದರೆ ಕುಡಿದ ನೀರನ್ನು ಏನು ಮಾಡ್ತಾನೆ? ಕುಡಿದ ನೀರನ್ನು ಮತ್ತೆ ಮನುಷ್ಯರಿಗೇ ಬೇಕಾಗಿ ಆಕಾಶದಿಂದ ಮಳೆಯ ರೂಪದಲ್ಲಿ ನೆಲಕ್ಕೆ ಬೀಳಿಸ್ತಾನೆ. ತಾನು ಪ್ರಪಂಚದಲ್ಲಿ ಸಮುದ್ರದಲ್ಲಿ ಹೋಗಿ ಸೇರಿದ ನೀರನ್ನು ಬೇಸಿಗೆಗಾಲದ ಮೂಲಕ ಆವಿಯಾಗಿಸಿ, ಆವಿಯಾದ ನೀರು ಮೇಘವಾಗಿ, ಆ ಮೇಘವನ್ನು ಮತ್ತೆ ಗಾಳಿ ಹಾರಿಸಿ, ಯಾವ ಜಾಗದಲ್ಲಿ ಮಳೆ ಬಿದ್ದರೆ ಅದು ಮತ್ತೆ ಸಮುದ್ರಕ್ಕೆ ಹೋಗಿ ಸೇರ್ತದೋ ಆ ರೀತಿ ಮಳೆಯನ್ನು ಬೀಳಿಸಿ, ಮತ್ತೆ ಸಮುದ್ರದ ನೀರನ್ನು ಆವಿಯಾಗಿಸಿ ನೀರು ಬೀಳಿಸುವ ಕೆಲಸ ಸೂರ್ಯನದ್ದು. ಆದ್ದರಿಂದಲೇ ಸೂರ್ಯನಿಗೆ ಪಾತ್ರ ಅಂತ ಹೆಸರು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಪಾತ್ರ ಅಂದ್ರೇನು? ಪಾ ಅಂದರೆ ಪಾನ ಮಾಡುವವ, ತ್ರ ಅಂದರೆ ತ್ರಾಣ ಮಾಡುವವ, ಅಂದರೆ ನೀರು ಕುಡಿದು ನೀರು ಕೊಡುವವ. ಬೇಸಿಗೆಯಲ್ಲಿ ನೀರು ಕುಡಿದು ಮಳೆಗಾಲದಲ್ಲಿ ನೀರು ಕೊಡುವವನಾದ್ದರಿಂದ ಸೂರ್ಯನನ್ನು ಪಾತ್ರ ಅಂತ ಕರೀತಾರೆ. ಅಂತಹ ಸೂರ್ಯನಲ್ಲಿ ಲೋಕರಕ್ಷಕವಾದಂತಹ ಸವಿತೃನಾರಾಯಣ ಎಂಬ ರೂಪದಲ್ಲಿ ಭಗವಂತ ಇದ್ದಾನೆ. ಭಗವಂತನಿಗೆ ಸವಿತೃ ಅಂತ ಹೆಸರು. ಸವಿತೃ ಅನ್ನೋದು ಪುಲ್ಲಿಂಗದ ಶಬ್ದ. ಕನ್ನಡದಲ್ಲಿ ಅದನ್ನು ಹೇಳುವಾಗ ಸವಿತಾ ಅಂತ ಆಗ್ತದೆ. ಸವಿತಾ ಅನ್ನುವ ಶಬ್ದಕ್ಕೆ ಅರ್ಥ ಪ್ರಸವಿತೃ ಅಂತ, ಅಂದರೆ ಪ್ರಸವ ಮಾಡುವವ, ಪ್ರಪಂಚವನ್ನು ಸೃಷ್ಟಿಸುವವ. ಇದು ಸವಿತೃ ಶಬ್ದದ ಅರ್ಥ. ಸವಿತಾ ಅನ್ನೋದು ಹೆಂಗಸರ ಹೆಸರಲ್ಲ. ಸವಿತೃ ಶಬ್ದದ ಸ್ತ್ರೀಲಿಂಗದ ಶಬ್ದ ಸಾವಿತ್ರಿ ಅಂತ. ಸಾವಿತ್ರಿ ಎಂಬುದು ಸ್ತ್ರೀಲಿಂಗದ ಶಬ್ದ, ಸವಿತಾ ಅನ್ನುವುದು ಪುಲ್ಲಿಂಗದ ಶಬ್ದ. ತತ್ ಸವಿತುಹು ವರೇಣ್ಯಂ ಅನ್ನುವ ಮಂತ್ರ ಆ ಭಗವಂತನನ್ನು ಸವಿತೃ ಅಂತ ಕರೆಯುತ್ತೆ. ಲೋಕವನ್ನು ಸೃಷ್ಟಿಸುವಂತಹ ದೇವ, ಅವನದ್ದು ಅದ್ಭುತವಾದ ತೇಜಸ್ಸಿದೆ. ಆ ತೇಜಸ್ಸು ಪ್ರಪಂಚವನ್ನೆಲ್ಲ ಬೆಳಗ್ತದೆ, ಪ್ರಪಂಚವನ್ನು ಸುಡ್ತದೆ ಮತ್ತು ಪ್ರಪಂಚದಲ್ಲಿದ್ದ ನೀರನ್ನು ಆವಿಯಾಗಿಸುತ್ತೆ. ಅದರ ಜೊತೆಗೆ ಪ್ರಪಂಚದ ಜನಕ್ಕೆ ಶುದ್ಧವಾದ ಜ್ಞಾನವನ್ನು ಕೊಡತಕ್ಕಂತಹ ಶಕ್ತಿಗೆ ಸವಿತೃ ಅಂತ ಹೆಸರು. ಆ ಜ್ಞಾನವನ್ನು ಕೊಡುವ ಸವಿತೃದೇವನಲ್ಲಿ ಪ್ರಾರ್ಥನೆ ಏನು ಅಂದರೆ ಧಿಯೋ ಯೋನ ಪ್ರಚೋದಯ. ನನ್ನ ಬುದ್ಧಿಯನ್ನು ಆತ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡಿದರೆ ಸಾಕಾಗುವುದಿಲ್ಲ, ಪ್ರಪಂಚದ ಎಲ್ಲ ಜನರ ಬುದ್ಧಿಯನ್ನು ಕೂಡ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡಲಿ. ನಹ ಅನ್ನೋದು ಬಹುವಚನ. ನಹ ಧಿಯ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು ಪ್ರಚೋದಿಸುವುದಲ್ಲ, ನಮ್ಮೆಲ್ಲರ ಬುದ್ಧಿಯನ್ನು ಕೂಡ ಸನ್ಮಾರ್ಗದ ಕಡೆಗೆ ಪ್ರಚೋದನೆ ಮಾಡತಕ್ಕಂತಹ ಶಕ್ತಿ ಅದು ಸೂರ್ಯಾಂತರ್ಯಾಮಿಯಾದಂತಹ ನಾರಾಯಣ. ಅವನನ್ನೇ ಸವಿತೃ ಅಂತ ಕರೆಯುವುದು. ಈ ಸವಿತೃವನ್ನು ಪ್ರತಿ ಸಂಧ್ಯೆಯಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಉಪಾಸನೆ ಮಾಡಬೇಕು. ಉಪಾಸ್ಯನಾದಂತಹ ಸವಿತೃ ನಾರಾಯಣ ಮನುಷ್ಯನಿಗೆ ಜ್ಞಾನವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ. ಸವಿತೃವಿನ ಕೊಡುಗೆ ಯಾವುದು ಅಂದರೆ ಜ್ಞಾನ ಮತ್ತು ಆರೋಗ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಸೂಕ್ತಿ ಇದೆ. ಸೂರ್ಯನ ಮೂಲಕ ಆರೋಗ್ಯ ಮತ್ತು ಸೂರ್ಯನ ಮೂಲಕ ತತ್ವಜ್ಞಾನಗಳು ಪ್ರಾಪ್ತಿಯಾಗ್ತವೆ ಅನ್ನುವಲ್ಲಿಗೆ ಭಾಗವತದ ಕಥೆ ಮುಗಿಯಿತು. ಇನ್ನು ಉಳಿದಿರುವ 10 ನಿಮಿಷ ನಾವು ಭಾಗವತದ ಮಾಹಾತ್ಮೆಯನ್ನು ಸ್ವಲ್ಪ ಕೇಳಬೇಕು. ಯಾಕಂದರೆ ಭಾಗವತದ 12 ಸ್ಕಂದಗಳ ಕಥೆ ಇಲ್ಲಿಗೆ ಉಪಸಂಹಾರ ಆಯಿತು. ಈಗ ಭಾಗವತ ಮಹಾತ್ಮೆ ಅಂದರೆ ಆರಂಭದಿಂದ ಕೊನೆಯ ತನಕ ಭಾಗವತದ ಬಗ್ಗೆ ಒಂದು ಅವಲೋಕನವನ್ನು ನಡೆಸುವಂತಹ ಪ್ರಕ್ರಿಯೆ.
ಇಷ್ಟೆಲ್ಲ ಈಗ ನಾನು ಭಾಗವತ ಪೂರ್ತಿ ಕೇಳಲಿಲ್ಲ, ನಾನು ಕೇಳಿದ್ದು 12ನೇ ಸ್ಕಂದ ಮಾತ್ರ. ಯಾಕಂದರೆ ನಾನು ಕೇಳದೆ ನೀವು ಕೇಳಲಿಕ್ಕೆ ಆಗುವುದಿಲ್ಲ, ಅದಕ್ಕೋಸ್ಕರ ನಾನು ಕೇಳಿದ್ದು. ಆದರೆ ಪೂರ್ತಿ ಭಾಗವತ ಶ್ರವಣ ಮಾಡಿದವರು ನೀವೆಲ್ಲ ಅಧಿಕ ಮಾಸದ ಸಮಗ್ರ ದಿವಸಗಳಲ್ಲಿ 12 ಸ್ಕಂದ ಭಾಗವತವನ್ನು ಶ್ರವಣ ಮಾಡಿದ್ದೀರಿ. ಭಾಗವತ ಶ್ರವಣ ಮಾಡಿದರೆ ಏನು ಫಲ? ಸುಮಾರು 20 ಫಲಗಳನ್ನು ಇಲ್ಲಿ ಹೇಳಿದ್ದಾರೆ. ಅಷ್ಟೆಲ್ಲ ನಮಗೆ ಸಿಕ್ಕೇ ಸಿಗುತ್ತೆ, ಅದರಿಂದ ಅದನ್ನು ನಾನು ಹೇಳಬೇಕು ಅಂತೇನಿಲ್ಲ. ಪ್ರಮುಖವಾಗಿ ಒಂದೆರಡು ವಿಷಯಗಳನ್ನು ಹೇಳುವುದಾದರೆ, ಭಾಗವತ ಏನು ಮಾಡಿತು ಅಂದರೆ ಸರ್ಪದಿಂದ ಕಚ್ಚಿ ಸಾಯುವವನಿಗೆ ಮೋಕ್ಷವನ್ನು ಕೊಟ್ಟಿತು. ಹಾಗಾದರೆ ಸರ್ಪದ ಭಯವನ್ನು ನಿವಾರಣೆ ಮಾಡಿರತಕ್ಕಂಥದ್ದು ಶ್ರೀಮದ್ ಭಾಗವತ. ನಾವೆಲ್ಲರೂ ಒಂದು ಸರ್ಪದ ಹೆಡೆಯ ಅಡಿಯಲ್ಲಿ ಕೂತಿದ್ದೇವಂತೆ. ಆ ಸರ್ಪಕ್ಕೆ ಹಸಿವಾಗಿದೆ ಅಂತೆ. ಎಷ್ಟು ಹೊತ್ತಿಗೆ ಇವನನ್ನು ತಿನ್ನಬೇಕು ಅಂತ ಅದು ಆಲೋಚನೆ ಮಾಡ್ತಾ ಉಂಟಂತೆ. ಆದರೆ ಅದು ತಿಂತಾ ಇಲ್ಲಂತೆ. ಕಾರಣ ಏನು ಅಂದರೆ ಅದಕ್ಕೊಂದು ಕರುಣೆ ಅಂತೆ. ಹೇಗೂ ನನ್ನ ಬಾಯಿಯ ಅಡಿಯಲ್ಲಿದೆ, ಯಾವಾಗ ಬೇಕಾದರೂ ನುಂಗಬಹುದು, ಸ್ವಲ್ಪ ಹೊತ್ತಾದರೂ ಖುಷಿಯಾಗಿರಲಿ ಪಾಪ ಅಂತ ಬಿಟ್ಟಿದೆ ಅಂತೆ. ಇದು ಹೇಗಿದೆ ಅಂತ ಹೇಳಿದರೆ, ಒಂದು ಕಪ್ಪೆ, ಆ ಕಪ್ಪೆಗೆ ಮರುಭೂಮಿಯಲ್ಲಿ ಸಿಕ್ಕಾಕೊಂಡಿದೆ. ಒಂದು ಕಡೆ ನೀರಿಲ್ಲ, ಎಲ್ಲಿ ನೀರು ಸಿಗ್ತದೆ ಹೋಗಿ, ಅಥವಾ ನೆರಳು ಇದ್ದರೆ ಸಾಕು ಅಂತ ಓಡ್ತಾ ಇದೆ. ನೆಲ ಎಲ್ಲ ಬಿಸಿ ಬಿಸಿ ಇದೆ. ಇಲ್ಲಿ ಹೊರಗೆ ಹೋದಾಗ ನಿಮಗೆ ಅರ್ಥ ಆಗುತ್ತೆ ಆ ಕಪ್ಪೆಯ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತದೆ. ಕಪ್ಪೆಗೆ ಪಾಪ ಎಲ್ಲಿ ಕಾಲು ಹಾಕಿದ್ರೂ ಬಿಸಿ. ಒಂದು ಮರದ ಅಡಿಗೆ ಹೋಗುವ ನೋಡಿದರೆ ಎಲ್ಲೂ ಮರದ ನೆರಳು ಇಲ್ಲ. ಕೊನೆಗೆ ಅದರ ಅದೃಷ್ಟ ಎಂಬಂತೆ ಕೇವಲ ಒಂದು ಅಂಗೈಯಷ್ಟು ಜಾಗದ ನೆರಳು ಅಲ್ಲಿ ಕಾಣಿಸಿತು. ಇಷ್ಟಾದರೂ ಸಾಕು ಅಂತ ಓಡಿ ಹೋಗಿ ಆ ನೆರಳಿನಲ್ಲಿ ಕೂತ್ಕೊಂಡಿತ್ತು ಪಾಪ. ಅದಕ್ಕೆ ಗೊತ್ತಿಲ್ಲ, ಒಂದು ಹಸಿದ ಸರ್ಪ ಹೆಡೆ ಎತ್ತಿ ಹೀಗೆ ನಿಂತಿದೆ ಅಂತೆ. ಆ ಹೆಡೆಯ ನೆರಳು ಅಲ್ಲಿ ಬಿದ್ದದ್ದು. ಸರ್ಪದ ಹೆಡೆಯ ನೆರಳಾದರೂ ಪರವಾಗಿಲ್ಲ ಅಂತ ಕಪ್ಪೆ ಹೋಗಿ ಅದರಲ್ಲಿ ಕೂತಿದೆ. ಆ ಕಪ್ಪೆಯ ಪರಿಸ್ಥಿತಿ ಹೇಗಿರಬೇಡ? ಸರ್ಪ ಆ ಹೊತ್ತಿಗೆ ನುಂಗುವುದಿಲ್ಲ, ಯಾಕಂದರೆ ಪಾಪ ಈಗ ಅದಾಗಿಯೇ ಓಡಿ ಬಂದಿದೆ. ನಾನು ಹೋಗಿ ಹಿಡ್ಕೊಳ್ಳುವ ಕೆಲಸವನ್ನು ಕೊಡಲಿಲ್ಲ. ಅದು ನೆರಳು ಹುಡುಕಿಕೊಂಡು ಬಂದದ್ದು. ಸ್ವಲ್ಪ ಹೊತ್ತು ಪಾಪ ವಿಶ್ರಮಿಸಲಿ, ತಂಪು ಆಗ್ತದೆ. ಹೇಗೂ ಬಿಸಿ ಬಿಸಿ ನೆರಳದಲ್ಲಿ ಬಂದಾಗ ಒಂದು ಹಪ್ಪಳ ಕಾಯಿಸಿದ ಹಾಗೆ ಆಗಿದೆ. ಅದು ಸ್ವಲ್ಪ ಅದು ವಿಶ್ರಮಿಸಿದರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಹೇಳಿ ಸ್ವಲ್ಪ ವಿಶ್ರಮಕ್ಕೆ ಜಾಗ ಕೊಟ್ಟು ಆಮೇಲೆ ಗಬಕ್ಕನೆ ನುಂಗುತ್ತಲ್ವ ಆ ಸರ್ಪ. ನಾವು ಕೂಡ ಮೃತ್ಯು ಎಂಬ ಸರ್ಪದ ಹೆಡೆಯ ಅಡಿಯಲ್ಲಿ ವಿಶ್ರಮಿಸ್ತಾ ಇದ್ದೇವೆ. ಎಷ್ಟು ಹೊತ್ತಿಗೆ ಆ ಮೃತ್ಯು ನಮ್ಮನ್ನು ನುಂಗುತ್ತದೆ ಅಂತ ಗೊತ್ತಿಲ್ಲ. ಕಾಲ ವ್ಯಾಲ ಮುಖ ಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಕೀರ್ತಿತಂ. ಕಾಲ, ಇಲ್ಲಿ ಸರ್ಪ ಯಾವುದು? ಕಾಲ ವ್ಯಾಲ, ಮೃತ್ಯು ಎಂಬಂತಹ ಮಹಾಸರ್ಪ. ಅದರ ಮಹಾಭಯವನ್ನು ನಾಶ ಮಾಡುವುದಕ್ಕೋಸ್ಕರ ಶ್ರೀಮದ್ ಭಾಗವತವೆಂಬ ಶಾಸ್ತ್ರವನ್ನು ಕಲಿಯುಗದಲ್ಲಿ ಶುಕಾಚಾರ್ಯರು ಲೋಕಕ್ಕೆ ಕೊಟ್ಟಿದ್ದಾರೆ. ಭಾಗವತವನ್ನು ಪರೀಕ್ಷಿತ ಕೇಳ್ತಾ ಇದ್ದಾನೆ. ಪರೀಕ್ಷಿತ ಕೇಳ್ತಾ ಇರುವಾಗ 6 ದಿವಸ ಮುಗಿದು 7ನೇ ದಿವಸ ಪ್ರಾರಂಭವಾಗಿದೆ. ದೇವತೆಗಳಿಗೆ ಅನಿಸಿತು, ಇವನು ಇವತ್ತಿನ ದಿವಸ ಸಾಯ್ತಾ ಇದ್ದಾನೆ ಪರೀಕ್ಷಿತ. ಇವನು ಸಾಯುವುದಕ್ಕಿಂತ ಮುಂಚೆ ಅವನಿಗೆ ಒಂದು ಸ್ವಲ್ಪ ಅಮೃತಪಾನ ಮಾಡಿಸಿ ಬರುವ. ಅಮೃತಪಾನ ಮಾಡಿದರೆ ತಕ್ಷಕ ಕಚ್ಚಿದ್ರೂ ಕೂಡ ಅವ ಸಾಯುವುದಿಲ್ಲ, ಒಂದು ಅನುಕೂಲ ಮಾಡುವ ಅಂತ ಹೇಳಿ ತಮ್ಮ ಅಮೃತದ ಬಂಗಾರದ ಮಡಿಕೆ, ಅದು ಯಾರು? ಸಾಕ್ಷಾತ್ ಭಗವಂತ ಧನ್ವಂತರಿ ರೂಪದಿಂದ ತಂದಂತಹ ಅಮೃತ ಕರಂಡಿಕೆ. ಆ ಅಮೃತ ಕರಂಡಿಕೆಯನ್ನು ಹಾಗೇ ಹಿಡ್ಕೊಂಡು ಬಂದ್ರಂತೆ. ಪರೀಕ್ಷಿತ ಮೇಲೆ ಕೂತಿದ್ದಾನೆ, ಅವನಿಗಿಂತ ಮೇಲೆ ಶುಕಾಚಾರ್ಯರು ಕೂತಿದ್ದಾರೆ. ಭಾಗವತ ಕಥಾ ಶ್ರವಣ ನಡೀತಾ ಇದೆ. ಇವರು ಅಮೃತ ಕರಂಡಿಕೆ ತಂದು ಒಂದು ಮಣೆಯ ಮೇಲೆ ಇಟ್ಟರು. ಶುಕಾಚಾರ್ಯರು ಸ್ವಲ್ಪ ನಿಲ್ಲಿಸಿದ್ರಂತೆ, ಏನು ದೇವತೆಗಳು ಬಂದಿದ್ದಾರಲ್ಲ ಅಂತ. ಪರೀಕ್ಷಿತ ದೇವತೆಗಳಿಗೆ ಕೈ ಮುಗಿದ. ದೇವತೆಗಳು ನಗ್ತಾ ಹೇಳಿದರು, ನೀನು ಇವತ್ತು ತಕ್ಷಕನಿಗೆ ಬಲಿಯಾಗುವ ವಿಷಯ ಗೊತ್ತು ನಮಗೆ, ಅದಕ್ಕೋಸ್ಕರ ನಿನ್ನನ್ನು ಅನುಗ್ರಹಿಸಬೇಕು. ಇಷ್ಟೊಂದು ಭಾಗವತ ಕೇಳಿದೆಯಲ್ವಾ, ಅದಕ್ಕೋಸ್ಕರ ಅಮೃತ ತಗೊಂಡು ಬಂದಿದ್ದೇವೆ, ಈ ಅಮೃತವನ್ನು ನಿನಗೆ ಕೊಡ್ತೇನೆ. ಪರೀಕ್ಷಿತ ಶುಕಾಚಾರ ಮುಖ ನೋಡಿದ. ಶುಕಾಚಾರ ನಕ್ಕರು, ಪರವಾಗಿಲ್ಲ ತೆಗೋ ಅಂತ. ಪರೀಕ್ಷಿತ ದೇವತೆಗಳ ಮುಖ ನೋಡಿದ. ಆಗ ದೇವತೆಗಳು ಮುಂದುವರಿಸಿದರು, ನಾನು ಅಮೃತ ಕೊಡುವುದು ವಿಷಯ ಅಲ್ಲ, ಇದಕ್ಕೆ ಪ್ರತಿಯಾಗಿ ನೀನು ಕೊಡಬೇಕೇನು? ನೀನು ಇಲ್ಲಿಯ ತನಕ ಭಾಗವತಾಮೃತ ಪಾನ ಮಾಡಿದ್ಯಲ್ಲ ಕಿವಿಯಲ್ಲಿ, ಆ ಭಾಗವತಾಮೃತ ನಮಗೆ ಕೊಡಬೇಕು, ನನ್ನ ಅಮೃತ ನಿಮಗೆ ಕೊಡ್ತೇನೆ ಅಂತ. ಪರೀಕ್ಷಿತ ಗೊಳ್ಳನೆ ನಕ್ಕಂತೆ. ಕ್ವಸುಧಾ ಕ್ವಕಚ ಕ್ವಸುಧಾ ಕ್ವಕಥಾ ಲೋಕೆ ಕ್ವಕಾಚ ಕ್ವಮಣಿರ್ಮಹಾನ್.
ದೈವತೈವಂ ವಿಚಾರ್ಯೈವಂ ವಿಷ್ಣುರಾತೋ ಜಹಾಸಹ. ದೇವತೆಗಳ ಮುಂದೆ ಈ ರೀತಿ ವಿಚಾರ ಮಾಡಿದಂತೆ ಆತ, ನನ್ನ ಈ ಕಥೆ, ಭಾಗವತದ ಕಥೆ ಅನ್ನುವ ಅಮೃತ ಎಲ್ಲಿ, ನಿಮ್ಮ ಈ ಅಮೃತ ಎಲ್ಲಿ? ಯಾಕಂದ್ರೆ ನಿಮ್ಮ ಅಮೃತ ಕುಡಿದ್ರೆ ಅಮರರಾಗ್ತೇವೆ, ಅಜರರಾಗ್ತೇವೆ ಅಲ್ವಾ? ಅಜರಾಮರರಾಗ್ತಾರೆ ಅಂದರೆ ಅರ್ಥ ಏನು? ತಲೆ ಕೂದಲು ಬೆಳ್ಳಗಾಗುವುದಿಲ್ಲ, ಅಜರ. ಅಮೃತನಾಗ್ತಾನೆ ಅಂದರೆ ಒಂದು ಮನ್ವಂತರದ ತನಕ ಬದುಕ್ತಾನೆ, ಸಾಕಾ? ಒಂದು ಮನ್ವಂತರ ಅನ್ನೋದು ಬರೀ 77 ಮಹಾಯುಗಗಳ 71 ಮಹಾಯುಗಗಳ ಅಲ್ಪ ಕಾಲ. ಅಷ್ಟು ಮಾತ್ರ ಬದುಕುವುದಕ್ಕೆ ಅಮೃತಪಾನ ಮಾಡಬೇಕಾ? ನಮ್ಮ ಕಥೆ ಹಾಗಲ್ಲ. ಶ್ರೀಮದ್ ಭಾಗವತಿ ಕಥಾ, ಈ ಕಥೆ ಎಂಥದ್ದು? ಕಥಾಮೃತ. ಅದನ್ನು ಕುಡಿದವ ಅವನು ಸಾಕ್ಷಾತ್ ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷ ಅಂದರೆ ನಚ ಪುನರಾವರ್ತತೆ, ಮತ್ತೆ ಪುನರಾವೃತ್ತಿ ಇಲ್ಲದೆ ಇರತಕ್ಕಂತಹ ಪರಮ ಸುಖದ ಲೋಕ. ಅದಕ್ಕೆ ಅಭಯ ಅಂತ ಹೆಸರು. ಅಭಯ ಅನಿಸಿದಂತಹ ಮೋಕ್ಷವನ್ನು ಕೊಡುವ ನಮ್ಮ ಕಥೆಯ ಎತ್ತರ ಎಂಥದ್ದು? ನೀವು ಕೊಡತಕ್ಕಂತಹ ಮನ್ವಂತರ ಪರ್ಯಂತ ಮಾತ್ರ ಒಬ್ಬ ವ್ಯಕ್ತಿಗೆ ಅಜರಾಮರಗಳನ್ನು ಕೊಡತಕ್ಕಂತಹ ನಿಮ್ಮ ಅಮೃತ ಎಂಥದ್ದು? ತಗೊಂಡು ಹೋಗಿ ಅಂತ ಹೇಳ್ತಾರೆ. ಅವರು ಅದನ್ನು ತಗೊಂಡು ಹೋಗುವುದಿಲ್ಲ. ಅವರ ಅಮೃತವನ್ನು ಮತ್ತೆ ಕೃಷ್ಣಾಜಿನದಲ್ಲಿ ಕಟ್ಟಿ ಪಕ್ಕದಲ್ಲಿ ಇಟ್ಕೊಂಡು ಮುಂದೆ ಉಳಿದ ಭಾಗವತದ ಕಥೆ ಪೂರ್ತಿ ಕುಡಿದು ಆಮೇಲೆ ಹೋಗ್ತಾರಂತೆ ಅವರು ಕೂಡ. ಹಾಗಾದರೆ ಅಮೃತಕ್ಕಿಂತ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ. ಯಾಕಂದರೆ ಅಮೃತ ಅನ್ನುವುದು ಅಲ್ಪಕಾಲಿಕವಾದಂತಹ ಸುಖವನ್ನು ಕೊಡುವಂಥದ್ದು. ಆದರೆ ಭಾಗವತ ಎಂಬುದು ಅನಂತವಾದ ಸುಖ, ಮೋಕ್ಷ ಸುಖವನ್ನು ಕರುಣಿಸುವಂಥದ್ದು, ಜ್ಞಾನಭಕ್ತಿ ವೈರಾಗ್ಯಗಳ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು ಶ್ರೀಮದ್ ಭಾಗವತ ಕಥಾ. ಭಕ್ತಿ ದೇವಿಯಲ್ಲಿ ಬಂದು ನಾರದ ಕೇಳ್ತಾನೆ ಭಕ್ತಿ ಹತ್ರ, ನೀನು ಯಾವ ಊರಿನವಳು ಅಂತ ಕೇಳ್ತಾನೆ. ಅದಕ್ಕೆ ಆಕೆ ತನ್ನನ್ನು ಪರಿಚಯ ಮಾಡಿಕೊಳ್ತಾಳೆ. ನಾನು ತಮಿಳುನಾಡಿನಲ್ಲಿ ಹುಟ್ಟಿದೆ. ಅವಳ ಕಥೆಯಲ್ಲೇ ಹೇಳ್ತಾಳೆ, ಉತ್ಪನ್ನ ದ್ರಾವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗಥಾ. ನಾನು ದ್ರಾವಿಡ ದೇಶದಲ್ಲಿ ಹುಟ್ಟಿದೆ. ಅಲ್ಲಿಂದ ಕರ್ನಾಟಕದ ಕಡೆಗೆ ಬರ್ತಾ ಇದ್ದ ಹಾಗೆ ನನಗೆ ವಯಸ್ಸು ಚೆನ್ನಾಗಿ ಬೆಳೆಯಿತು. ನಾನು ಯೌವನ ಸಂಪನ್ನೆಯಾದೆ. ಕರ್ನಾಟಕದಿಂದ ಮಹಾರಾಷ್ಟ್ರದ ಕಡೆಗೆ ಹೋದಾಗ ಸ್ವಲ್ಪ ಯಾಕೋ ಶರೀರದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬಂತು. ಆಮೇಲೆ ಗುಜರಾತಿಗೆ ಹೋದೆ, ಗುರ್ಜರ ದೇಶಕ್ಕೆ. ಅಲ್ಲಿ ಹೋದಾಗ ಮುದುಕಿಯಾಗಿ ಹೋದೆ. ಇಬ್ಬರು ಮಕ್ಕಳಿದ್ರು. ಇಬ್ಬರು ಮಕ್ಕಳು ಅದಕ್ಕೆ ನಂಗಿಂತ ಹೆಚ್ಚು ಮುದುಕರಾದರಂತೆ. ಒಬ್ಬನಿಗೆ ಜ್ಞಾನ ಅಂತ ಹೆಸರು, ಒಬ್ಬನಿಗೆ ವೈರಾಗ್ಯ ಅಂತ ಹೆಸರು. ಜ್ಞಾನಕುಮಾರ, ವೈರಾಗ್ಯ ಕುಮಾರ ಮತ್ತು ಭಕ್ತಿ ಕುಮಾರಿ, ಇವರು 3 ಜನ ಹೋದದ್ದಲ್ಲಿಗೆ. ಭಕ್ತಿ ಅಲ್ಲಿಗೆ ಮುಪ್ಪಾದವಳು, ನಾನು ಹೇಗೆ ಯೌವನ ಸಂಪಾದಿಸಬಹುದು ಅಂತ ಮತ್ತೆ ಈ ಮಕ್ಕಳನ್ನು ಕರ್ಕೊಂಡು ತೀರ್ಥಯಾತ್ರೆ ಮಾಡ್ತಾ ಹೋದರೆ ಎಲ್ಲೆಲ್ಲೋ ತಿರುಗಾಡಿ ಬಂದು ಶ್ರೀಕೃಷ್ಣ ಓಡಾಡಿದ ಬೃಂದಾವನಕ್ಕೆ ಬಂದಾಗ ಅವಳು ಯುವತಿಯಾದಲಂತೆ. ಅಲ್ಲಿ ಕೃಷ್ಣನ ಕಥೆ, ಭಾಗವತ ಕಥೆ ನಡೀತಾನೇ ಇತ್ತು. ಕೃಷ್ಣನ ಕಥೆ ನಡೀತಾ ಇತ್ತು. ಯುವತಿಯಾದಳು. ಆದರೆ ಈ ಇಬ್ಬರು ಮಕ್ಕಳು ಮಾತ್ರ ಮುದುಕರಾದವರು ಯುವಕರಾಗಲೇ ಇಲ್ಲ. ಪಾಪ ಅಳ್ತಾ ಕೂತಿದ್ಲು ಅವಳು. ನಾರದರು ಬಂದು ಭಾಗವತ ಕಥೆಯನ್ನು ಅಲ್ಲಿ ಹೇಳಿಸಿ, ಸನಕಾದಿಗಳ ಮೂಲಕ ಭಾಗವತ ಕಥೆ ಹೇಳಿಸಿ ಆ ಇಬ್ಬರು ಮಕ್ಕಳು ಯುವಕರಾಗುವ ಹಾಗೆ ಮಾಡಿದರು. ಹಾಗಾದರೆ ಅರ್ಥ ಏನು? ಶ್ರೀಮದ್ ಭಾಗವತ ಕಥೆಯನ್ನು ಕೇಳಿದರೆ ಜ್ಞಾನ ಭಕ್ತಿ ವೈರಾಗ್ಯಗಳೆಲ್ಲ ಶಕ್ತಿ ಸಂಪನ್ನವಾಗ್ತವೆ. ಜ್ಞಾನಭಕ್ತಿ ವೈರಾಗ್ಯದ ಅಭಿವೃದ್ಧಿಯನ್ನು ಉಂಟು ಮಾಡತಕ್ಕಂಥದ್ದು ಶ್ರೀಮದ್ ಭಾಗವತ ಕಥೆ. ಗೋಕರ್ಣ ಒಂದು ಭಾಗವತ ಸಪ್ತಾಹ ನಡೆಸಿದ. ಅದರ ಪರಿಣಾಮವಾಗಿ ಏನೇನೋ ಅಪರಾಧವನ್ನು ಮಾಡಿಕೊಂಡು ಸತ್ತಿದ್ದಂತಹ ಆತನ ಸಂಬಂಧಿ ಆತ ಪ್ರೇತತ್ವವನ್ನು ಕಳೆದು ತಾನು ಪಿತೃಲೋಕವನ್ನು ಹೊಂದಿದ. ಹಾಗಾದರೆ ನಮ್ಮ ಹಿರಿಯರಿಗೇನಾದರೂ ಉತ್ತಮ ಲೋಕ ಪ್ರಾಪ್ತಿಗೆ ಪ್ರತಿಬಂಧಕವಾಗಿ ಪಾಪಗಳು ಉಳಿದಿದ್ದರೆ ಅವರ ಆ ಪಾಪದ ಪರಿಹಾರದ ಜೊತೆಗೆ ಅವರಿಗೆ ಉತ್ತಮ ಲೋಕವನ್ನು ಐದಿಸುವಂಥದ್ದು. ತಸ್ಯೋಪಾತಿಷ್ಠೇತ ಕ್ಷೀರಂ ಸರ್ಪಿರ್ಮಧೂದಕಂ. ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಿದರೆ ಹೇಗೆ ಪಿತೃಗಳಿಗೆ ಶ್ರೇಯಸ್ಸಾಗ್ತದೋ ಹಾಗೆ ಶ್ರೀಮದ್ಭಾಗವತದ ಕಥಾಮೃತವನ್ನು ಅವರ ವಂಶಜರು ಪಠನ ಶ್ರವಣ ಮಾಡುವುದರ ಮೂಲಕ ಪಿತೃಗಳ ಪ್ರೇತತ್ವ ನಿವೃತ್ತಿಯಾಗ್ತದೆ. ಅಂಧತ್ವ, ಮೂಕತ್ವ, ಬಧಿರತ್ವಾದಿ ದೋಷಗಳು ನಿವೃತ್ತಿಯಾಗ್ತದೆ. ಅವರಿಗೆ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗ್ತದೆ. ಆ ಮೂಲಕ ಪಿತೃದೇವತೆಗಳ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ. ಶ್ರೀಮದ್ ಭಾಗವತದ ಇಡೀ ಕಥಾಶ್ರವಣ ಮಾಡಲಿಕ್ಕಾಗದೆ ಹೋದರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅಧ್ಯಾಯಂ ವಾ ತತಃ ಪರಂ, ಒಂದು ಅಧ್ಯಾಯವನ್ನಾದರೂ ಕೇಳಬೇಕಂತೆ. ಒಂದು ಅಧ್ಯಾಯ ಕೇಳಲಿಕ್ಕೆ ಪುರುಸೋದಿಲ್ಲ ಅಂತಾದರೆ ಒಂದು ಶ್ಲೋಕ ಕೇಳಿದರೆ ಸಾಕಂತೆ. ಭಾಗವತದ ಒಂದು ಶ್ಲೋಕ ಪಠನ ಮಾಡ್ತಾ ಇದ್ದದ್ದನ್ನು ಕೇಳಿದರೆ ಸರಿ. ಅಷ್ಟು ಆಗುವುದಿಲ್ವೋ?
ಶ್ಲೋಕದ ಅರ್ಧ ಆಗ್ಬೋದು, ಇಲ್ಲ ಶ್ಲೋಕದ ಪಾದವಾದರೂ ಸರಿ, ಕಾಲು ಭಾಗದ ಶ್ಲೋಕ. ಜನ್ಮಾದ್ಯಸ್ಯ ಯಥೋ ಅನ್ವಯಾದಿತರತಶ್ಚಾರ್ಥೇಶ್ವ ವಿಜ್ಞಸ್ವರಾಟ್. ಸಾಕಂತೆ, ಇಷ್ಟಾದರೂ ಕೇಳಿದ್ರು ಸಾಕಂತೆ. ಯಾರು ಕೇಳ್ತಾನೋ ಯಕ್ಕರೋತಿ ನರಃ ಸದ್ಯ, ಅಂತಹ ಮನುಷ್ಯನ ಪಾಪಗಳ ಗಂಟುಗಳೆಲ್ಲ ಕ್ಷಣಕಾಲದಲ್ಲಿ ವಿಶೀರಿಯಂತೆ, ಅವುಗಳೆಲ್ಲ ಪಾಪದ ಗಂಟುಗಳು ಬಿಡಿಸಿಕೊಂಡು ಬಿಡ್ತಾವೆ. ಭಾಗವತದ ಕಥಾಶ್ರವಣದಿಂದ ಮನುಷ್ಯನಿಗೆ ತತ್ವಜ್ಞಾನಕ್ಕೆ ಪ್ರತಿಬಂಧಕವಾದಂತಹ ಪಾಪಗ್ರಂಥಿ ವಿಭೇದನ ಅನ್ನುವ ಒಂದು ವಿಶಿಷ್ಟವಾದ ಫಲಪ್ರಾಪ್ತಿ ಇದೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸದ್ಯೋ ಹೃದಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಯವರುಧ್ಯತೆ. ಮಹಾಮುನಿಯಾದ ವೇದವ್ಯಾಸರು ರಚಿಸಿದ ಭಾಗವತ. ವೇದವ್ಯಾಸರು 17 ಪುರಾಣಗಳನ್ನು ರಚಿಸಿ ಆದ ಮೇಲೆ ಏನೋ ರಚಿಸಬೇಕಿತ್ತು, ಏನನ್ನೋ ತಲೆಯಲ್ಲಿ ಉಂಟು, ಹೊಟ್ಟೆಗೆ ಬರ್ತಾ ಇಲ್ಲ, ಏನೋ ಮಾಡಬೇಕಿತ್ತು ಅಂತ ಯೋಚನೆ ಮಾಡ್ತಾ ಸಮಗ್ರ ವೇದಗಳನ್ನು 3 ಬಾರಿ ತಿರುವಿ ಹಾಕಿ ವೇದದ ಸಾರವನ್ನೆಲ್ಲ ಬಟ್ಟಿ ಇಳಿಸಿ 17 ಪುರಾಣಗಳ ಸಾರರೂಪವಾಗಿ ಶ್ರೀಮದ್ ಭಾಗವತೋದಿತ, ಭಾಗವತ ಅನ್ನೋದು ಏನಿದೆ ಮಹಾಭಾರತದ ಕಥಾ ನಿರ್ಣಯ ರೂಪವಾಗಿ ಶ್ರೀ ವೇದವ್ಯಾಸರು ಪುರಾಣ ಸಾರ, ಪುರಾಣ ರಾಜ ಅನಿಸಿದಂತಹ ಶ್ರೀಮದ್ ಭಾಗವತವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಗಾರುಡ ಪುರಾಣ ವರ್ಣನೆ ಮಾಡ್ತದೆ. ಒಂದು ಪುರಾಣವನ್ನು ಇನ್ನೊಂದು ಪುರಾಣ ವರ್ಣನೆ ಮಾಡ್ತದೆ ಅಂತ ಆದರೆ ಆ ಪುರಾಣದ ಕಿಮ್ಮತ್ತು ಎಷ್ಟು ಅಂತ ಆಲೋಚನೆ ಮಾಡಿ. ನಮ್ಮ ದೊಡ್ಡ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ರು, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಏನಂದರೆ ಒಬ್ಬ ಪಂಡಿತರನ್ನು ಮತ್ತೊಬ್ಬ ಪಂಡಿತರು ಹೊಗಳುವ ಕ್ರಮ ಇಲ್ಲ ಅಂತ. ಯಾರೋ ಅಪರೂಪಕ್ಕೆ ಹೊಗಳಿದಾಗ ಸ್ವಾಮಿಗಳು ಹೇಳುವುದು, ಪಂಡಿತರು ಪಂಡಿತರನ್ನು ಹೊಗಳುವ ಕ್ರಮ ಇಲ್ಲ, ಹಾಗೆ ಒಂದು ಪುರಾಣವನ್ನು ಇನ್ನೊಂದು ಪುರಾಣ ಹೊಗಳುವ ಕ್ರಮ ಇರುವುದಿಲ್ಲ. ಆದರೆ ಗರುಡ ಪುರಾಣ ಭಾಗವತ ಪುರಾಣವನ್ನು ಸಿಕ್ಕಾಬಟ್ಟೆ ಹೊಗಳಿಟ್ಟಿದೆ. ಪದ್ಮ ಪುರಾಣ ಭಾಗವತವನ್ನು ಬಹಳಷ್ಟು ವರ್ಣನೆ ಮಾಡಿದೆ. ಸ್ಕಾಂದ ಪುರಾಣವೂ ಭಾಗವತ ಪುರಾಣವನ್ನು ವರ್ಣನೆ ಮಾಡಿದೆ. ಅನೇಕ ಪುರಾಣಗಳು ಭಾಗವತ ಪುರಾಣವನ್ನು ವರ್ಣನೆ ಮಾಡ್ತದೆ ಅಂತ ಹೇಳಿದರೆ ಪುರಾಣದ ಮಹತ್ವ ಎಷ್ಟು ಅಂತ ಆಲೋಚನೆ ಮಾಡಿ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದು. ಹಾಗೆ ಸ್ಕಾಂದದಲ್ಲಿ, ಗಾರುಡದಲ್ಲಿ ಹೇಳ್ತದೆ, ಭಾಗವತ ಅನ್ನೋದು ಗಾಯತ್ರಿ ಭಾಷ್ಯ ರೂಪೋಸೌ ಪುರಾಣಾರ್ಥ ಭಾರತಾರ್ಥ ವಿನಿರ್ಣಯ ಪುರಾಣಾನಾಂ ಸಾರರೂಪ ಶ್ರೀಮದ್ಭಾಗವತಾಭಿಧಃ 12 ಸ್ಕಂಧ ಸಂಯುಕ್ತ ಶತವಿಚ್ಛೇದ ಸಂಯುತ. 106 ಪ್ರಕರಣಗಳಲ್ಲಿ 12 ಸ್ಕಂಧ ರೂಪವಾಗಿ ಬೆಳೆದ ಮಹಾವೃಕ್ಷ ಶ್ರೀಮದ್ಭಾಗವತ. ಒಂದು ಅಶ್ವತ್ಥದ ಮರ ಅಂತ ಆದರೆ ಆ ಮರದಲ್ಲಿ ಸ್ಕಂಧಗಳಿರ್ತವೆ. ಸ್ಕಂಧ ಅಂದ್ರೇನು? ಶಾಖೆಗಳು, ಮಹಾಶಾಖೆಗಳು. ಅದರಲ್ಲಿ ಒಂದು 5-6 ಶಾಖೆಗಳು ಬಂದರೆ ದೊಡ್ಡ ಅಶ್ವತ್ಥ ಅಂತ ಅರ್ಥ. ಅದರಲ್ಲಿ 12 ಸ್ಕಂಧಗಳು ಒಂದು ವೇಳೆ ಬಂದಿದ್ರೆ ಅದು ಚೆನ್ನಾಗಿ ಬೆಳೆದು ನಿಂತಹ ದೀರ್ಘಕಾಲದ ಪುರಾತನ ಅಶ್ವತ್ಥ ಅಂತ ಕರೆಸಿಕೊಳ್ತದೆ. ಶ್ರೀಮದ್ ಭಾಗವತವೆಂಬಂತಹ ಅಶ್ವತ್ಥ ವೃಕ್ಷದಲ್ಲಿ 12 ಸ್ಕಂಧಗಳಿದ್ದಾವೆ. ಒಂದೊಂದು ಸ್ಕಂಧದಲ್ಲೂ ಕೂಡ ಅನೇಕ ಅಧ್ಯಾಯಗಳೆಂಬ ಉಪಶಾಖೆಗಳಿದ್ದಾವೆ. ಆ ಒಂದೊಂದು ಅಧ್ಯಾಯವೆಂಬ ಉಪಶಾಖೆಯಲ್ಲಿ ಒಂದೊಂದು ಶ್ಲೋಕಗಳು ಅಂತ ಹೇಳ್ತಕ್ಕಂಥ ಅನೇಕ ಎಲೆಗಳಿದ್ದಾವೆ. ಆ ಒಂದೊಂದು ಶ್ಲೋಕಗಳಲ್ಲೂ ಕೂಡ ಪುಷ್ಪರೂಪದಲ್ಲಿ ಅರಳಿ ನಿಂತಹ ಜ್ಞಾನಭಕ್ತಿ ವೈರಾಗ್ಯಗಳಿದ್ದಾವೆ. ಆ ಪುಷ್ಪರೂಪದಲ್ಲಿ ಅರಳಿದಂತಹ ಆ ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಫಲರೂಪದಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಮೋಕ್ಷ ಫಲವೂ ಕೂಡ ಶ್ರೀಮದ್ ಭಾಗವತದಲ್ಲಿ ತುಂಬಿದೆ. ಮಹಾಮೋಕ್ಷ ಫಲೋ ವೃಕ್ಷ, ಮಹಾಮೋಕ್ಷವೇ ಇದರ ಫಲ. ಇದನ್ನು ಅಧ್ಯಯನ ಮಾಡುವುದಕ್ಕೆ ಭಗವದ್ಭಕ್ತ ಅಧಿಕಾರಿಯಾಗ್ತಾನೆ. ಭಗವಂತ ಶ್ರೀಮನ್ನಾರಾಯಣನೇ ಈ ಶ್ರೀಮದ್ ಭಾಗವತದ ವಿಷಯ. ಇದಕ್ಕೆ ಪರಮ ಮೋಕ್ಷವೆಂಬ ಪ್ರಯೋಜನ ಇದೆ. ಈ ರೀತಿಯ ಅನುಬಂಧ ಚತುಷ್ಟಯವನ್ನು ತಿಳಿದು ಶ್ರೀಮದ್ ಭಾಗವತವನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಐಹಿಕವಾದ ಎಲ್ಲ ರೀತಿಯ ತಾಪತ್ರಯಗಳ ಗ್ರಂಥಿಗಳೆಲ್ಲ ಬಿಡಿಸಿಕೊಂಡು ಅವರು ಭಗವಂತನ ಪ್ರೀತಿಯನ್ನು ಪಡಿತಾರೆ. ಜೊತೆಗೆ ಅಂತೆ ನಾರಾಯಣ ಸ್ಮೃತಿ, ಮರಣ ಕಾಲದಲ್ಲಿ ನಾರಾಯಣನ ನೆನಪಾಗ್ತದೆ ಅನ್ನುವುದು ಶ್ರೀಮದ್ ಭಾಗವತದ ಶ್ರವಣದ ಮಹಾಫಲ. ಅಂತಹ ವೇದವ್ಯಾಸ ವಿರಚಿತ ಶ್ರೀಮದ್ ಬಾದರಾಯಣಾಚಾರ್ಯ ವಿರಚಿತವಾದ ಶ್ರೀಮದ್ ಭಾಗವತದ ಪುಣ್ಯಕಥೆಯನ್ನು ಶ್ರೀ ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ 1 ತಿಂಗಳ ತನಕ ಇಲ್ಲಿಯ ಅರ್ಚಕ ವೃಂದ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ತಾವೆಲ್ಲ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ವಿಷ್ಣು ತೀರ್ಥರಿಗೆ ಪರಮಾನಂದವನ್ನು ಕೊಡತಕ್ಕಂತಹ ದೊಡ್ಡ ಜ್ಞಾನಯಜ್ಞ ಇಲ್ಲಿ ನಡೆದಿದೆ. ಯಾಕಂದರೆ ಅವರು ಬಹಳ ನಂಬುತ್ತಾ ಇದ್ದದ್ದು ಭಾಗವತವನ್ನು.
ಭಾಗವತದ ಸಾರವನ್ನು ಇಡೀ ಭಾಗವತ ತಲೆಯಲ್ಲಿಟ್ಟುಕೊಂಡು ಇದರದ್ದು ಸಾರ ಅಂತ ಹೇಳಿ ಅವರು ದಿನಕ್ಕೊಂದರ ಹಾಗೆ 360 ಶ್ಲೋಕಗಳನ್ನು ಸಾರೋದ್ಧಾರ ಮಾಡಿದರು. ಆಮೇಲೆ ಅದರಲ್ಲಿ ಮತ್ತೆ ಹೆಕ್ಕಿ ಜನಕ್ಕೆ ಪ್ರತ್ಯೇಕವಾಗಿ ಅದರ ಫಲವನ್ನು ಕೊಟ್ಟರು. ಭಾಗವತದಲ್ಲಿ ಅಷ್ಟು ಬಲ. ತಮ್ಮ ಆಜ್ಞಾಪತ್ರದಲ್ಲಿ ಭಾಗವತ ಪಾರಾಯಣ ಮಾಡುವುದಕ್ಕೂ ಆದೇಶ ಕೊಡ್ತಾರೆ. ಭಗವಂತನ ಭಾಗವತದ ಜೊತೆಗೆ ಗುರುಗಳಾದಂತಹ ಶ್ರೀಮನ್ ಮಧ್ವಾಚಾರ್ಯರ ಮೇಲೆ ಅಪಾರವಾದ ಭಕ್ತಿ. ಮಧ್ವ ವಿಜಯವನ್ನು ಪ್ರತಿದಿನವೂ ಪಾರಾಯಣ ಮಾಡ್ತಾ ಇದ್ದರು. ಆ ಒಂದು ಕ್ಷಾಮ ಎಲ್ಲ ಕಡೆ ಡಂಗುರ ಉಂಟಾದಂತಹ ಸ್ಥಿತಿಯಲ್ಲಂತೂ ಜನರನ್ನೆಲ್ಲ ಹೊಟ್ಟೆಗೆ ಅನ್ನ ಹಾಕಿ ಬೆಳೆಸುವುದಕ್ಕೋಸ್ಕರ, ಪರೋಪಕಾರ ಮಾಡುವುದಕ್ಕೋಸ್ಕರ ತಾವೊಂದು ತಾಮ್ರದ ನಾಣ್ಯವನ್ನು ತಮ್ಮ ಆಸನದ ಕೆಳಗೆ ಹಾಕಿ ಸಮಗ್ರ ಮಧ್ವ ವಿಜಯದ ಪಾರಾಯಣ ಮಾಡಿ ಆ ತಾಮ್ರವನ್ನು ಬಂಗಾರವಾಗಿಸಿದಂತಹ ಅದ್ಭುತ ಅವಧೂತರು. ಅದರ ಜೊತೆಗೆ ಶ್ರೀಮನ್ಯಾಯ ಸುಧೆಯ ಮೂಲಕ 108 ಬಾರಿ ಅದರ ಮಂಗಳವನ್ನು ಮಾಡಿ ಶ್ರೀಮನ್ಯಾಯ ಸುಧೆಯನ್ನು ತಾವು ಚೆನ್ನಾಗಿ ಕೊಂಡಾಡಿ ಇಂತಹ ಸುಧೆಯನ್ನು ಯಾರೂ ಬಿಡಬೇಡಿ ಅಂತ ಎಲ್ಲರಿಗೂ ಆದೇಶ ಕೊಟ್ಟಂತಹ ಶ್ರೀ ವಿಷ್ಣು ತೀರ್ಥರು ಅವರ ಸನ್ನಿಧಾನದಲ್ಲಿ ಈ ಅಧಿಕ ಮಾಸ ಅಂತ ಹೇಳಿದರೆ ಅಧಿಕ ಫಲವನ್ನು ಕೊಡ್ತಕ್ಕಂತಹ ಪುರುಷೋತ್ತಮ ಮಾಸ. ಆ ಮಾಸದಲ್ಲಿ ಶ್ರೀಮದ್ ಭಾಗವತದ ಶ್ರವಣ ನಡೆದಿದೆ. ನಮ್ಮ ವಿದ್ಯಾಪೀಠದಲ್ಲಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಶಿಷ್ಯರಾಗಿ ಜ್ಞಾನಯಜ್ಞದ ಮಹತಿಯನ್ನು ತಾನು ಸ್ವತಃ ಅರ್ಥ ಮಾಡಿಕೊಂಡಿರತಕ್ಕಂತಹ ಶ್ರೀಹರಿ ಪೂಜಾರ ಅವರು ಇದರ ನೇತೃತ್ವವನ್ನು ವಹಿಸಿ ತಮ್ಮ ಅರ್ಚಕ ಸಮುದಾಯದ ಜೊತೆಗೆ ಶ್ರೀ ವಿಷ್ಣು ತೀರ್ಥರ ವಂಶೀಕರ ಎಲ್ಲರ ಒಂದು ಪ್ರೀತಿಯನ್ನು ಅಭಿಮಾನವನ್ನು ಸಂಪಾದನೆ ಮಾಡಿ ಅವರೆಲ್ಲರನ್ನು ಒಂದು ಛತ್ರದ ಅಡಿಯಲ್ಲಿ ಜೋಡಿಸಿಕೊಂಡು ಅವರ ಹಿರಿಯರ ಆಶೀರ್ವಾದದ ಜೊತೆಗೆ ಬಹಳ ಶ್ರದ್ಧೆಯಿಂದ ಈ ಜ್ಞಾನ ಕರ್ಮವನ್ನು ಎಲ್ಲರೂ ಸೇರಿ ನಡೆಸಿದ್ದೀರಿ. ಎಲ್ಲಕ್ಕಿಂತ ಮುಖ್ಯ ತಾವು ಕೂತು ಆಲಿಸಿದ್ದೀರಿ. ನಡೆಸುವುದು ದೊಡ್ಡದಲ್ಲ. ನಡೆಸಿ ಅಲ್ಲಿ ಕೂತ್ಕೊಂಡು ಒಂದು ಫೋನ್ ಮಾಡಿ ನೀವು ಬನ್ನಿ ಅಂತ ಕರೆದು ಬಂದರೆ ಎಲ್ಲ ನಡ್ಕೊಂಡು ಹೋಗ್ತದೆ. ಆದರೆ ಅದು ನಡೀತಾ ಇರಬೇಕಾದ್ರೆ ಕೂತ್ಕೊಳ್ಬೇಕಲ್ಲ. ಪರಸ್ಪರ ಎಲ್ಲ ಕೂತು ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಕರ್ತವ್ಯ ಮತ್ತೊಂದಿಲ್ಲ. ಜ್ಞಾನಯಜ್ಞ ಪರೋಯಜ್ಞ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಂದರೆ ಜ್ಞಾನಯಜ್ಞಕ್ಕೆ ಅಷ್ಟು ಮಹತ್ವ ಇದೆ. ಅದನ್ನು ಸ್ವತಃ ಶ್ರೀ ವಿಷ್ಣು ತೀರ್ಥರು ಹೆಜ್ಜೆ ಹೆಜ್ಜೆಗೂ ಕೂಡ ತಾವು ಅಧ್ಯಾತ್ಮ ರಸರಂಗಿನಿಯ ಮೂಲಕವಾಗಿ ನಮಗೆ ನಿರೂಪಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರ ಸನ್ನಿಧಾನದಲ್ಲೇ ನಡೆದಿರತಕ್ಕಂತಹ ಈ 1 ತಿಂಗಳು ಕಾಲ ನಡೆದ ಶ್ರೀಮದ್ ಭಾಗವತದ ಮಹಾಸತ್ರದ ಈ ಉಪಸಂಹಾರವನ್ನು ನಾವೆಲ್ಲ ಒಟ್ಟು ಸೇರಿ ಶ್ರೀಕೃಷ್ಣನ ಸ್ತೋತ್ರವನ್ನು ಹೇಳುವುದರ ಮೂಲಕ ಭಗವಂತನಲ್ಲಿ ಅರ್ಪಣೆ ಮಾಡೋಣ. ನಾನು ಹೇಳಿಕೊಡ್ತೇನೆ, ನೀವು ಒಟ್ಟಿಗೆ ಸ್ತೋತ್ರವನ್ನು ಹೇಳಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ.
ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ.